ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅಮೋಘ ವಿಶೇಷ ಸಂಚಿಕೆ. ನಾನು ಸ್ಮಿತಾ. ವಿಶೇಷ ಸಂಚಿಕೆಯಲ್ಲಿ ವಿಶೇಷ ವ್ಯಕ್ತಿ ಅಂತೂ ಇದ್ದೇ ಇರ್ತಾರೆ. ಸೊ ಇವ್ರು ಯಾರಪ್ಪ ಅನ್ನುವಂತಹ ಕ್ಯೂರಿಯಾಸಿಟಿ ನಿಮಗೆ ನಾನು ಸ್ವಲ್ಪ ಹಿಂಟ್ ಕೊಡ್ತಾ ಹೋಗ್ತೀನಿ. ಇವರು ಹೆಚ್ಚು ಕಡಿಮೆ 6-7 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ 4-5 ಮೂವಿಗಳಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಟ್ರೆಂಡಿಂಗ್ ಸೀರಿಯಲ್ಲು ಸೀತಾರಾಮ ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಈ ಸೀರಿಯಲ್ ಸೀತಾರಾಮ ಸೀರಿಯಲ್ ನೋಡ್ತಾ ಇದ್ದ ಹಾಗೆ ಇದರಲ್ಲಿ ಇವ್ರು ಕಾಣಿಸ್ಕೋತಾರ, ಈಗ ಬರ್ತಾರ ಅನ್ನುವಂಥದ್ದು ನಾವೇ ಚರ್ಚೆ ಮಾಡ್ತಾ ಇರ್ತೀವಿ. ಸೊ ಅಂತಹ ಕ್ಯೂಟೆಸ್ಟ್ ಬಾಯ್, ಅದರಲ್ಲೂ ನಮ್ಮ ತುಮಕೂರಿನ ಹುಡುಗ ಅಂತಂದ್ರೆ ನಮಗೆ ಹೆಮ್ಮೆ ಆಗುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಜಾಯಿನ್ ಆಗಿದ್ದಾರೆ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಹಾಗೆ ತುಮಕೂರಿನ ಹುಡುಗ ಅರ್ಜುನ್ BR ಅವರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಜಾಯಿನ್ ಆಗಿದ್ದೀರಿ. ಹೇಗೆ ಅನಿಸ್ತಾ ಇದೆ? ಅದರಲ್ಲೂ ನೀವು ನಮ್ಮ ತುಮಕೂರಿನ ಹುಡುಗ, ತುಮಕೂರಿಗೆ ಬಂದಿದ್ದೀರಿ, ಏನು ಫೀಲ್ ಕೊಡ್ತು ನಿಮಗೆ ಇವತ್ತು? ಭಾಳ ಖುಷಿ ಆಗುತ್ತೆ. ನಾನು ಹುಟ್ಟೂರಿದು ಆ್ಯಂಡ್ ಸಾಕಷ್ಟು ವರ್ಷ ನಾನು ಇಲ್ಲಿ ಕಳೆದಿದ್ದೀನಿ. ಅದಾದ ನಂತರ ಬೆಂಗಳೂರೇ. ಸೊ ಮತ್ತೆ ಇಲ್ಲಿ ಬಂದು ಇಲ್ಲೊಂದು ಚಾನಲ್ ಇದೆ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ ವೆರಿ ರೀಸೆಂಟ್ಲಿ. ಈ ಹಿಂದೆ ಒಬ್ಬರು ಹೇಳಿದರು ನನಗೆ, ಇಲ್ಲ ಅಮೋಘ ಅಂತ ಒಂದು ಚಾನಲ್ ಇದೆ ಅಂತ. ಹೌದಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ಇದ್ರ ಬಗ್ಗೆ ಇಂಟರ್ವ್ಯೂ ಅಂದರೆ ಇಲ್ಲಿ ಇಂಟರ್ವ್ಯೂಲಿ ಭಾಗಿಯಾಗೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಓಕೆ, ಈಗ ನಿಮ್ಮ ಲೈಫ್ ಜರ್ನಿ ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಜೊತೆಗೆ ಫ್ಯಾಮಿಲಿ ಬಗ್ಗೆ ಪರಿಚಯ ಕೊಡೋದಾದರೆ? ಏನಿಲ್ಲ, ನಾನು ಹುಟ್ಟಿದ್ದಿಲ್ಲೇ ತುಮಕೂರು, 1990 ಸೆಪ್ಟೆಂಬರ್ 15th. ಸೊ ದಿಸ್ ಇಸ್ ಮೈ ಡೇಟ್ ಆಫ್ ಬರ್ತ್. ಸೊ ಇಲ್ಲಿ ನಮ್ಮ ತಾತ LIC ಮ್ಯಾನೇಜರ್ ಆಗಿದ್ದರು. ಸುಮಾರು ಕಡೆ ವರ್ಗಾವಣೆ ಆಗ್ತಿರ್ತಾರಲ್ಲ, ಸೊ ಹಾಗಾಗಿ ಅವ್ರು ಇಲ್ಲಿ ನೆಲೆಸಿದ್ರು ಮೇಜರಾಗಿ. ಸೊ ಇಲ್ಲಿ ನನ್ನ ಜನನ ಆಯಿತು. ಆ್ಯಂಡ್ ಇಲ್ಲಿ ಸಾಕಷ್ಟು ಒಂದು 9 ವರ್ಷಗಳ ಕಾಲ ಇಲ್ಲೇ ಇದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ. ಅದಾದ ಎಜುಕೇಷನ್ ಎಲ್ಲ ಬ್ಯಾಂಗ್ಳೂರೇ. ಸೊ ಸ್ಕೂಲಿಂಗ್ ಬ್ಯಾಂಗ್ಳೂರಲ್ಲೇ ಮಾಡಿದ್ದೀನಿ, ಕಾಲೇಜ್ ಕೂಡ ಬ್ಯಾಂಗ್ಳೂರಲ್ಲೇ ಮಾಡಿದ್ದೀನಿ. ಸೊ ಕಾಲೇಜ್ ಡಿಗ್ರಿ ಮುಗಿಸೋ ಹಂತದಲ್ಲಿ ಇಂಡಸ್ಟ್ರಿ ಕಡೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇಷ್ಟು ಮಾತ್ರ ಹೇಳ್ಬೋದು. ನಿಮ್ಮ ಸಿನಿಮಾ ಜರ್ನಿ ಹೇಗಿತ್ತು? ಅಂದರೆ ನಿಮಗೆ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತಾ? ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ಜರ್ನಿ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನು ಗಂಧಗಾಳಿ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಹೇಗೆ ಕನ್ಸ್ಯೂಮ್ ಮಾಡಬೇಕು ಅನ್ನೋ ವಿಚಾರನೇ ಗೊತ್ತಿರಲಿಲ್ಲ. ನಾವು ಮುಂಚೆಲ್ಲ ನಮ್ಮ ಫ್ಯಾಮಿಲಿ ಸಿನಿಮಾ ಕರ್ಕೊಂಡು ಹೋಗ್ತಿದ್ರೆ ಭಾಳ ಖುಷಿ ಆಗೋದು. ಏನಕ್ಕೆ ಅಂತಂದರೆ ಹೋಗೋಕ್ಕೆ ಮುಂಚೆ ನಮ್ಗೆ ಏನಾದ್ರು ತಿನ್ಸ್ಬಿಟ್ಟು ಕರ್ಕೊಂಡು ಹೋಗೋರು, ಅಲ್ಲಿ ಹೋದ್ಮೇಲೆ ಏನಾದ್ರು ಕೊಡ್ಸೋರು, ರಿಟರ್ನ್ ಬರ್ಬೇಕಾದ್ರೆ ಏನಾದ್ರು ಕೊಡೋರು, ಆಯಿತಾ. ಸೊ ಈಗೆಲ್ಲ ವಿಚಾರಗಳು ನಮ್ಗೆ ತುಂಬ ಒಂಥರ ಇಟ್ ಯೂಸ್ ಟು ಬಿ ಹಾಲಿಡೇ ಟೈಮ್ಸ್. ಸೊ ಅದಷ್ಟೇ ನನಗೆ ನೆನಪಿರ್ತಿದ್ದು. ಎಲ್ಲ ಥರ ಸಿನಿಮಾನು ತೋರಿಸಿದ್ದಾರೆ. ನಮ್ಮ ತಂದೆ ತುಂಬ ಸಿನಿಮಾಗೆ ಹೋಗೋರು, ತೆಲುಗು, ತಮಿಳು, ಕನ್ನಡ, ಇಂಗ್ಲೀಷು ಎಲ್ಲ ಥರ ಸಿನಿಮಾಗಳು ಹೋಗೋರು. ಸೊ ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗೋರು. ಆ್ಯಂಡ್ ಆಬ್ವಿಯಸ್ಲಿ ಅವರು ಹೋಗ್ತಿದ್ರೆ ಅಂತಂದರೆ ನಾವು ನಮ್ಗೇನೋ ತಿನ್ನಿಸ್ತಾರೆ ಅನ್ನೋ ಒಂದು ಅಷ್ಟೇ ಖುಷಿ ಇತ್ತು. ಇಂಡಸ್ಟ್ರಿಗೆ ಬರೋವರೆಗೂ ಸಿನಿಮಾ ಹೇಗೆ ಕನ್ಸ್ಯೂಮ್ ಮಾಡಬೇಕು ಅನ್ನೋ ವಿಚಾರ ನನಗೆ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಆಕ್ಸಿಡೆಂಟ್ ಮುಖಾಂತರ. ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಸ್ಟಫ್. ನಾನು ಫ್ರೀಲಾನ್ಸ್ ಟ್ರೈನಿಂಗ್ ಮಾಡ್ತಿದ್ದೆ, ಮೋಟರ್ ಸ್ಪೋರ್ಟ್ಸ್ಗೆ ಎಂಟ್ರಿ ಆಗಿದ್ದೆ. ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಐ ಲಾಸ್ಟ್ ಮೈ ಫ್ರೆಂಡ್. ಐ ವಾಸ್ ಬೆಡ್ ರಿಡನ್ ಫಾರ್ ಅಬೌಟ್ ಎ ಇಯರ್ ಟೈಮ್. 1 ವರ್ಷ ಬೆಡ್ ರಿಡನ್ ಆಗಿದ್ದೆ. 5 ವರ್ಷ ನ್ಯೂರೋ ಸರ್ಜನ್ ಕನ್ಸಲ್ಟೆನ್ಸಿಲಿದ್ದೆ. ಈ ಬೆಡ್ ರಿಡನ್ ಆಗಿದ್ದ ಟೈಮಲ್ಲಿ ನನ್ನ ಅಂಕಲ್ ಒಬ್ಬರಿದ್ರು, ನನ್ನ ಚಿಕ್ಕಪ್ಪ. ಅವ್ರು ಬಂದು ಹೇಳಿದ್ರು, ಆಯ್ತಾ ಕೋತಿ ಅವತಾರಗಳೆಲ್ಲ, ತುಂಬ ಎನರ್ಜಿ ಇದೆ ನಿನ್ನಲ್ಲಿ, ಯಾಕೆ ಎಲ್ಲರೂ ಡೈವರ್ಟ್ ಮಾಡ್ತೀಯಾ? ಐ ಥಿಂಕ್ ನೀನು ಯು ಕ್ಯಾನ್ ಬಿ ಅ ವಂಡರ್ಫುಲ್ ಆ್ಯಕ್ಟರ್ ಆನ್ ಸ್ಕ್ರೀನ್. ನೀನು ಅವತಾರಗಳೆಲ್ಲ ನೋಡಿದ್ದೀವಿ ನಾವು, ಯಾಕೆ ನೀನು ಸ್ಕ್ರೀನ್ ಮುಂದೆ ಬಂದು ಇದನ್ನೆಲ್ಲ ಮಾಡಬಾರ್ದು ಅಂತ. ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಅಂದೆ. ಯಾಕೆ ಬಿಕಾಸ್ ಐ ವಾಸ್ ಡಿಪ್ರೆಸ್ಡ್. ಯಾಕೆ ನನ್ನ ಫ್ರೆಂಡ್ನ ಕಳ್ಕೊಂಡಿದ್ದೆ ಅನ್ನೋ ಒಂದು. ಅದಾದಮೇಲೆ ಸರಿ ಆಯಿತು, ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಸ್ಟುಡಿಯೋಸ್ಗೆ ಅಂತ ಸ್ಟುಡಿಯೋಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇವ್ರು ಏನು ಮಾಡ್ತಿದ್ದಾರಪ್ಪ ಕ್ಲೋಸ್ ರೂಮಲ್ಲಿ, ನನಗೆ ಆಗ್ತಾ ಇಲ್ಲ ಇದು. ಅಂದರೆ ಐ ವಾಸ್ ಫೀಲಿಂಗ್ ವೆರಿ ಕ್ಲಾಸ್ಟ್ರೋಫೋಬಿಕ್. ಐ ವಾಸ್ ಮೋರ್ ಆಫ್ ಅನ್ ಔಟ್ಡೋರ್ ಗೈ, ತುಂಬ ಅಡ್ವೆಂಚರಸ್ ಗೈ ಆಗಿದ್ದೆ. ಸೊ ಇದೆಲ್ಲ ನೋಡಿದೆ, ಆಗಲ್ಲ ಅನ್ಸುತ್ತೆ ಅಂತ ಹೇಳಿ ಅವ್ರಿಗೆ ಇದು ಮಾಡಿದೆ. ಅದಾದ್ಮೇಲೆ ಸುಮಾರು ಸತಿ ಬಂದು ನಂಗೆ ಇನ್ಸಿಸ್ಟ್ ಮಾಡಿದ್ರು, ಯಾಕೆ ಟ್ರೈ ಮಾಡ್ತಿಲ್ಲ ಅಂತ. ಅದಕ್ಕೆ ದಯವಿಟ್ಟು ನಂಗೆ ಹೇಳ್ಬಿಡಿ, ಆ ಮೋರ್ ಆಫ್ ಅನ್ ಔಟ್ ಗೈ, ಪ್ಲೀಸ್ ಬಿಟ್ಬಿಡಿ ಅಂತ. ಹಿಂಗೆ ಸುಮ್ಮನೆ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡೋಕೆ ಮನೆಗೆ ಬರ್ತಿದ್ರಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಏನೋ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡ್ಬೋದು ಅಂತ. ಆಗ ಟ್ರೈ ಮಾಡು ಮಗ, ಯಾಕಾಗಲ್ಲ ಅಂತಂದ್ರು. ಸರಿ ಅಂತ ಹೇಳಿ ಕೆಲವೊಂದು ಹಿಂಗೆ ನೋಡ್ತಿರ್ಬೇಕಾದೇನೋ ಅಂತಾರಲ್ಲ, ನಾವೇನು ಅನ್ಕೋತಾ ಇರ್ತೀವಿ ಅದು ತುಂಬ ಪಾಸ್ ಆಗ್ತಾ ಹೋಗುತ್ತೆ. ಕನ್ಸಲ್ಲೂ ಬರೋಕ್ಕೆ ಶುರು ಆಗ್ತಾ ಇತ್ತು, ಅಥವಾ ಏನು ನೋಡ್ತಿದ್ರು ಒಂಥರ ಅದ್ಭುತವಾಗಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಏನು ಆಗ್ತಿದೆ ನನ್ನಲ್ಲಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಏನೋ ಗೊತ್ತಿಲ್ಲ. ಐ ಥಿಂಕ್ ಒಂದು ಟ್ರಿಗರ್ ಪಾಯಿಂಟ್ ಅಂತ ಎಲ್ಲರಿಗೂ ಬರುತ್ತೆ. ಆ ಟ್ರಿಗರ್ ಪಾಯಿಂಟ್ ಅವ್ರು ಹೇಳಿದ ವಿಚಾರನೇ ಆಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಮೊಮೆಂಟೇ ಆಗಿರ್ಬೋದು. ಮನೇಲಿ ಒಬ್ಬನೇ ಇದ್ದಿದ್ರಿಂದ ಇವೆಲ್ಲ ವಿಚಾರಗಳು ತಲೆ ಓಡ್ತಾ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋಕೆ ಶುರು ಆಯ್ತು. ಸರಿ ಆಯ್ತು, ಒಂದ್ಸತಿ ನಿರ್ಧಾರ ಮಾಡಿದೆ, ಯಾಕೆ ಏನೇನೋ ಪ್ರಯತ್ನ ಪಟ್ಟಿದ್ದೀನಂತೆ, ಯಾಕೆ ಇದನ್ನು ಒಂದು ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಯಾವ ಮುಖಾಂತರ ಹೋದರೆ ಒಳ್ಳೇದು ಅಂತ. ಫಸ್ಟ್ ಆಫ್ ಆಲ್ ನಾವು ಎಲ್ಲರೂ ಕೇಳೋದೇನು, ಮರ್ಯಾದೆ ಬೇಕು ಅಂತ. ಫಸ್ಟ್ ಒಂದು ರೆಸ್ಪೆಕ್ಟ್ ಬೇಕು. ಆ್ಯಂಡ್ ಹೋದ ಜಾಗದಲ್ಲಿ ನಂಗೆ ಆ ರೆಸ್ಪೆಕ್ಟ್ನ ಗಳಿಸ್ಬೇಕು.
ಗಳಿಸೋದಕ್ಕೆ ನಾವೊಂದು ಏನಾದ್ರು ಕಲ್ತು ಮುಂದೆ ಹೋದ್ರೆ ತಾನೇ ಎಲ್ಲ ಆಗೋದು. ಸೊ ಈಗ ಸ್ಕೂಲ್ ಅಂತ ಹೋಗ್ಬೇಕಾ ಅಥವಾ ನಾಟಕ ಅಂತ ಹೋಗ್ಬೇಕಾ, ಇವೆರಡು ವಿಚಾರಗಳ ಬಗ್ಗೆ ತುಂಬಾ ಯೋಚನೆ ಇತ್ತು. ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇರಲಿಲ್ಲ. ಸೊ ಫ್ರೆಂಡ್ಸ್ ಹತ್ರ ಸಜೆಷನ್ ಕೇಳಿದಾಗ ಥಿಯೇಟ್ರಿಂದ ಹೋಗೋ ಮಗ ನಿಂಗೆ ಒಂದು ಒಳ್ಳೆ ಕ್ರಾಫ್ಟು ಇರುತ್ತೆ, ಪ್ರಾಕ್ಟೀಸಲ್ಲೂ ಇರ್ತೀಯ, ಆಮೇಲೆ ಈಸಿ ಆಗ್ಬಿಡುತ್ತೆ ನಿಮಗೆ ಕ್ಯಾಮ್ರಾ ಮುಂದೆ ಹೋಗೋದಕ್ಕೆ ಅಂದ್ರೆ. ಆ್ಯಕ್ಚುಲಿ ಒಳ್ಳೆ ಸಜೆಷನ್ ಇತ್ತು. ಎಲ್ಲ ಕಡೆ ಹುಡ್ಕೊಂಡು ಹೋದಾಗ ಫಸ್ಟ್ ಇನಿಷಿಯಲಿ ಹಿಂಗೆ ಆಕ್ಟಿಂಗ್ ಕಲಿಬೇಕು ಅಂತ ಬರ್ತಾರೆ ಅಂತಂದ್ರೆ ಯಾರು ಕರೆಕ್ಟಾಗಿ ಕೇಳಿಸ್ಕೊತಿರ್ಲಿಲ್ಲ. ಅಂದ್ರೆ ಥಿಯೇಟ್ರಿಗೆ ಹಂಗೆ ಅಪ್ರೋಚ್ ಮಾಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಒಂದೇ ಒಂದು ಸುಳ್ಳು ಹೇಳಿದೆ ನಾನು ಫಸ್ಟ್ ಒಂದು ಸುಳ್ಳು ಹೇಳಿದೆ ಏನಂತಂದ್ರೆ, ಯಾಕೋ ಎಲ್ಲೂ ವರ್ಕೌಟ್ ಆಗ್ತಾ ಇರಲಿಲ್ಲ, ಹೋಗ್ಬಿಟ್ಟು ಒಂದು ಕಡೆ ನಂಗೆ ಸುಮಾರು ಆಫರ್ ಬರ್ತಾ ಇದೆ, ಸೊ ಒಂದು ಸ್ಮಾಲ್ ನಂಗೆ ವರ್ಕ್ಶಾಪ್ ಥರ ಮಾಡ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಕಡೆ ಸುಳ್ಳು ಹೇಳಿದೆ. ಆ ಸುಳ್ಳು ಹೇಳಿದ್ನ ಮಾಸ್ಟರು ಕಂಡಿಡಿದ್ರು. ಅದೇ ಮಾಸ್ಟರ್ ನನಗೆ ಕೆಲಸ ಕೊಟ್ಟಿದ್ದು. ಒಂದು ಸಣ್ಣ ಪಾತ್ರದ ಮುಖಾಂತರ ಇರುತ್ತೆ ನಾಟಕ ಅಂತ ಅಂದರೆ, ಇದೆಲ್ಲ ಅಂದರೆ ಮೇನ್ ಲೀಡೇ ಇರುತ್ತೆ ಅಂತ ಅನ್ಕೋಬೇಡಪ್ಪ, ಸಣ್ಣ ಪಾತ್ರ ಇರುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಮಾಡ್ತಿರ್ಬೇಕಾದ್ರೆ ಅಚಾನಕ್ಕಾಗಿ ಒಂದು ರೀಡಿಂಗ್ ಆಗ್ತಾ ಆಗ್ತಾ ನಿಮಗೆ ಥಿಯೇಟ್ರ್ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು. ಸೊ ಪ್ರತಿಯೊಬ್ಬರಿಗೂ ಹೋಗುತ್ತೆ ಪ್ರತಿಯೊಬ್ಬರ ಪಾತ್ರನ. ಹಿಂಗೆ ಆಗ್ತಿರ್ಬೇಕಾದ್ರೆ ಮೇನ್ ಪಾತ್ರ ನನಗೆ ಬಂತು. ಆ ನಾಟಕದ ಹೆಸರು ಕಾಲಜ್ಞಾನಿ ಕನಕದಾಸ ಅಂತ. ನನಗೆ ಬಂದಿದ್ದ ದಿವಸ ಏನಾಯಿತು, ಅವ್ರಿಗೊಂದು ಸುದ್ದಿ ಬರುತ್ತೆ, ಮೇನ್ ಪಾತ್ರ ಮಾಡ್ತಾ ಇದ್ದ ವ್ಯಕ್ತಿ ನಾಟಕ ನಿಶ್ಚಿತ ಆಗಿದ್ದ ದಿವಸ ಅವ್ರು ಬರೋಕ್ಕಾಗಲ್ಲ ಅಂತ. ಅವ್ರು ಟೆನ್ಷನ್ ಆಗಿ ನಾನು ಬೇರೆ ತಂಡಕ್ಕೆ ಹೋಗಿ ಮೇನ್ ಕ್ಯಾರೆಕ್ಟರ್ ಮಾಡೋನ್ನ ಹುಡ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ಯಾರ್ಯಾರು ಏನನ್ನ ಓದ್ತಾ ಇದ್ದೀರೋ ಅದನ್ನ ಓದಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದು. ನಾನು ಇದೇನಪ್ಪ ಇದು ಇಷ್ಟು ದೊಡ್ಡ ನನ್ನ ಹತ್ರ ಸಿಗಾಕೊಂಡ್ಬಿಟ್ಟಿದೆ, ಯಾವಾಗ ಪಾಸ್ ಆಗೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟೊಂದಾಗಲಿ ಒಂದಷ್ಟು ಒಡನಾಟ ಬಿಟ್ಟಿತ್ತು, 4-5 ದಿವಸ ಬೆಳೆದಿತ್ತು. ನಾನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಸೊ ನಮ್ಮ ತಾಯಿಗೆಲ್ಲ ಕೊಟ್ಟು ಅವರು ಓದ್ತಾ ಇರೋರು ನಾನು ಕೇಳಿಸ್ಕೊಳ್ತಾ ಇರೋವೆ. ಆಮೇಲೆ ಇವ್ರ ಜೊತೆ ಎಲ್ಲ ಒಡನಾಟ ಬೆಳೆಸ್ಕೊಂಡು ಸ್ವಲ್ಪ ಒಂದಷ್ಟು ಕೊಲಾಕಿಲಿ ಫ್ರೆಂಡ್ಲಿ ಆಗ್ಬಿಟ್ಟು ಆ್ಯಂಡ್ ಆ ಪಾತ್ರನ ನಡೆಸ್ತಾ ಹೋದೆ. ಕನಕದಾಸರದ್ದು ಒಂದು ಪೋಸ್ ಇದೆ, ಅದನ್ನ ನಿಂತ್ಕೊಂಡಿರ್ಬೇಕಾದ್ರೆ ಒಂದು 3 ದಿವಸ ಆದ್ಮೇಲೆ ಸರ್ ಒಂದ್ ಕಡೆ ಬಾಲ್ಕನಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಹೇಳಿದ್ರು, ಹೇ ನಾಗಾರ್ಜುನ ಏನ್ ಮಾಡ್ತಿದ್ಯಾ ನೀನು ಅಂತ. ಯಾಕೆ ಸರ್ ಅದೇ ಸರ್ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ದೆ. ಯಾಕೆ ನೀನ್ ಮಾಡ್ತಿದ್ಯಾ, ಅದು ನಿಂದು ಯಾವ ಪಾತ್ರ ಇದೆಯಾ ಅದು ಮಾಡ್ಬೇಕು ಅಂದ್ರು. ಸರ್ ನನ್ಗೆ ಇದೇ ಪಾತ್ರ ಕೊಟ್ಟಿದ್ದೀರಾ ಸರ್. ನೀನ್ ಮಾಡ್ತಿದ್ಯಾ, ಬಂದೇ ಕೆಳಗೆ ಬಂದು ಏನ್ ಮಾಡ್ತಿದ್ಯಾ ಏನ್ ಕತೆ, ಏನಪ್ಪ ಏನ್ ಮಾಡ್ತಿದ್ಯಾ ನೀವು ಅಂತೆಲ್ಲ ಕೇಳಿ ಅವರೆಲ್ಲ ಸರ್ ಚೆನ್ನಾಗಿ ಮಾಡ್ತೀಯ ಅಂತೆಲ್ಲ ಹೇಳಿ ಒಂದ್ ರೀಡಿಂಗ್ ಮಾಡೋಣ ಅಂದ್ರು. ರೀಡಿಂಗ್ ಎಲ್ಲ ಆದ್ಮೇಲೆ ಅವ್ರಿಗೇನೋ ಒಂಥರ ಸೌಂಡಿಂಗ್ ಚೆನ್ನಾಗಿ ಅನಿಸ್ತೇನೋ ಗೊತ್ತಿಲ್ಲ. ಅದಾದ ನಂತರ ಸರಿ ಅದೇನೋ ನಿಂತ್ಕೊಂಡಿದ್ದಲ್ಲ ಪೊಸಿಷನ್, ಅದೊಂದು ಪೊಸಿಷನ್ ತಗೋ ಅಂತ ಅಂದ್ರು. ಅದು ಹೋಗಕ್ ಮುಂಚೆ ಒಂದು ಲೈನ್ಸ್ ಇರುತ್ತಲ್ಲ ಅದನ್ನ ಹೇಳ್ಬಿಟ್ಟು ತಗೋ ಅಂತ ಅಂದ್ರು. ನಾನು ಈಗ ಒಪ್ಸ್ಕೊಳ್ಳೇಬೇಕಲ್ಲ, ಒಪ್ಪಿಗೆ ಪಡಿಲೇಬೇಕಲ್ಲ. ಸೊ ಅದಕ್ಕೆ ಸರಿ ಆಯ್ತು ತಲೆನಾಗಿ ನಮಸ್ಕಾರ ಹಾಕ್ಬಿಟ್ಟು ಅದೊಂದು ಮಾಡಿದೆ. ನಿಂತಿದ್ದೆ. ಅವ್ರಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಎಲ್ಲರೂ ಒಂದ್ ನಿಮಿಷ ಕಾಸ್ಟ್ಯೂಮ್ ಹಾಕೊಂಬಂದೇನು, ಇದು ಸ್ಟೇಜ್ ಏನೂ ರೆಡಿ ಆಗಿರ್ಲಿಲ್ಲ. ಎಲ್ಲರಿಗೂ ಕಾಸ್ಟ್ಯೂಮ್ ಹಾಕೊಂಬಂದು ಸುಮ್ಮನೆ ನೀವು ಒಂದು ಸೀನ್ ನಾನು ಹೇಳ್ತೀನಿ, ಆ ಸೀನ್ ಮಾಡಿ ಅಂತ ಮಾಡಿಬಿಟ್ಟು ಅದವ್ರಿಗೇನೋ ಇಷ್ಟ ಆಗಿ ನೀನು ಅದೇ ಸೀನ್ ಮಾಡಪ್ಪ, ಅದೊಂದು ಸೀನ್ ಮಾಡು ಬಿಟ್ಟು ಅಂತ ಹೇಳಿ ಕರ್ಕೊಂಬಂದು ನಿಲ್ಲಿಸಿ ನಾನೇನು ನಿಂತಲ್ಲ ಅಲ್ಲಿ ಪಾಸ್ ಮಾಡಿ ಒಂದು ಫೋಟೋ ತೆಗೆದ್ರು. ಇದೇ ಪೋಸ್ಟರ್ ಆಗಿರುತ್ತೆ, ನೀನೇ ಮಾಡ್ತಾನೆ ಎಲ್ಲೂ ಹುಡ್ಕಲ್ಲ ಅಂತಂದು. ಇದು ಅದೃಷ್ಟ ಅಂತ ಹೇಳ್ಬೇಕು. ಇದು ಬಯಸದೆ ಬಂದಿದ್ದು, ನಾನು ಅನ್ಕೊಂಡೇ ಇರ್ಲಿಲ್ಲ. ಗಂಧಗಾಳಿ ಗೊತ್ತಿಲ್ಲದೆ ಇರೋನು ಏನೋ ಒಂದು ಅವಕಾಶ ಪಡೆಯೋದು ಹೇಗೆ ಅಂತ ತಿಳ್ಕೊಂಡು ಹಿಂಗ್ ಮುಖಾಂತರ ಹೋದ್ರೆ ಮರ್ಯಾದೆ ಸಿಗುತ್ತೆ ಕಲಿತೀನಿ ಅಂತ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಟ್ಟಾಗ ಅದೇನೋ ಕೊಟ್ಟು ಸಣ್ಣದಾಗಿ ಮಾಡ್ತಿರ್ಬೇಕಾದ್ರೆ ಎಲ್ಲಿಗೋ ಲ್ಯಾಂಡ್ ಮಾಡಿ ಮೊದಲನೇ ಅವಕಾಶದಲ್ಲೇ ದೊಡ್ಡ ಪಾತ್ರ ಸಿಕ್ಕಿ ಆ್ಯಂಡ್ ಅದನ್ನು ಮಾಡೋದಕ್ಕೆ ಬೆನ್ ತಟ್ಟಿ ನನಗೆ ಮುಂದೆ ನಿಲ್ಸಿದ್ರಲ್ಲ, ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ತೀನಿ. ಅವ್ರ ಹೆಸರು ಅಶ್ವಥ್ ನಾರಾಯಣ ಅಂತ ಹೇಳಿ. ಸೊ MES ರಂಗಶಾಲೆಯಲ್ಲಿ ನನಗೆ ಮೊದಲನೇ ನಾಟಕ ನಾನು ಮಾಡಿದ್ದು. ಅವ್ರು ನೀನಾಸಂ ಅವರು, ಅವ್ರ ಜೊತೆಗೆ ಇನ್ನೊಬ್ರಿದ್ರು ತಬ್ಲಾ ಹೇಳ್ಕೊಟ್ರು, ಮತ್ತೆ ನಾದ ಮಿಡಿತ ಇವನ್ನೆಲ್ಲ ಹೇಳ್ಕೊಡ್ತಿದ್ರು. ಅವರಿಬ್ರು ಸೇರಿ ನನಗೆ ನಾಟಕದ ವಿಚಾರದಲ್ಲಿ, ನಟನ ವಿಚಾರದಲ್ಲಿ ಇನಿಷಿಯಲ್ ತಯಾರಿ ಮಾಡಿ ನಟನೆಯಿಂದ ನೀವು ಮುಂದೆ ಬಂದ್ರಿ. ಎಕ್ಸಾಕ್ಟ್ಲಿ, ಫಸ್ಟ್ ಅದೇ ನನ್ನ ಆವರಿಸ್ಕೊಂಡಿದ್ದು. ಮೊದಲನೇ ಶೋ ದಿವಸನೂ ಅಷ್ಟೇ ತುಂಬಾ ನರ್ವಸ್ ಆಗಿದ್ದೆ. ಅದಾದ ನಂತರ ಹೇಗೆ ಕಳೆದೋದು ಅಂತ ಗೊತ್ತಿರಲಿಲ್ಲ. ಅದಾದ ನಂತರ ಸಿಕ್ಕಂತ ಚಪ್ಪಾಳೆಯಲ್ಲಿ ಮುಂದೆ ಇದ್ರು ಬಿ ಸುರೇಶ್ ಅವರು ಆಗಿರ್ಬೋದು, ಆಮೇಲೆ MH ಕೃಷ್ಣಯ್ಯ ಅಂತ ಮಾಜಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಅವರಿಬ್ರು ನೋಡಿ ನನ್ನ ಕರೆದು ನಾನು ಇಮಿಡಿಯೇಟ್ ಆಗಿ ಮೊದಲನೇ ಶಾರ್ಟ್ ಫಿಲಮ್ ಕೊಟ್ಟರು. ಬಿ ಸುರೇಶ್ ಅವ್ರ ಬ್ಯಾನರ್ ಅಲ್ಲಿ ಮಾಡಿದೆ. ಅದಾಗ್ತಿದ್ದಂಗೆ ಅದನ್ನ ನೋಡಿ ಮಿಲನ ಪ್ರಕಾಶ್ ಅವರು ಕನಕ ಅನ್ನೋ ಧಾರಾವಾಹಿಗೆ ಮೇನ್ ಲೀಡ್ ಹುಡುಕ್ತಾ ಇದ್ರು, ನನ್ಗೆ ಅವಕಾಶ ಮಾಡಿಕೊಟ್ರು. ಸೊ ಎರಡೂ ಒಂದೊಂದು ತಿಂಗಳು ಹಂತದಲ್ಲೇ ಆಗೋಯ್ತು. ಸೊ ಇಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತ ನಾನು ಕಲ್ಪನೆನೂ ಇರಲಿಲ್ಲ. ಸೊ ಮೇ ಬಿ ಡೆಸ್ಟಿನೇಷನ್ ಅಂತ ಅನ್ಕೊಳ್ಬಹುದು, ಬಟ್ ಪ್ರತಿಯೊಂದು ಹಂತದಲ್ಲೂ ಭಯ ಬಿದ್ದಿದ್ದಿದೆ, ಬೆವ್ತಿದ್ದಿದೆ. ಅದಾದ ನಂತರ ಓಕೆ ಗಳಿಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡಿದ್ದು. ಆ ಸಂದರ್ಭದಲ್ಲಿ ನಿಮ್ಗೆ ಆ ಫ್ಯಾಮಿಲಿಯಿಂದ ಹೇಗೆ ಸಪೋರ್ಟ್ ಸಿಗ್ತಾ ಇತ್ತು? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ತುಂಬಾ ಹೆಪಜಾರ್ಡ್ ಆಗಿದ್ದೆ. ಹೆಪಜಾರ್ಡ್ ಅಂತಂದ್ರೆ ಹೇಗೆ ಹೇಳ್ಬೇಕು, ಯಾರ ಮಾತು ಜಾಸ್ತಿ ಕೇಳ್ತಾ ಇರಲಿಲ್ಲ. ತುಂಬಾ ಒಂಥರ ತುಂಟ, ತುಂಬಾ ಓಡಾಟ. ಅಂದ್ರೆ ಮನೆ ಅಮ್ಮ ಬರ್ತೀನಿ, ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದವನು.
ಹೋಗೋ 4-5 ದಿವಸ ಬರ್ತಾ ಇರಲಿಲ್ಲ, 15 ದಿವಸ ಬರ್ತಾ ಇರಲಿಲ್ಲ, ಈ ಥರ ಎಲ್ಲ ಆಗ್ತಾ ಇತ್ತು. ಅಂದರೆ ಬರೀ ಸುತ್ತಾಡ್ತಿದ್ದೆ, ಏನೋ ಎಕ್ಸ್ಪ್ಲೋರೇಷನ್, ಏನೋ ವಿಚಾರಗಳು ತಿಳ್ಕೊತಿದ್ದೆ. ಅವೆಲ್ಲ ಕೇಳಿದಾಗ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಇದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ಮೋಸ್ಟ್ಲಿ ಅಡ್ವೆಂಚರಸ್ ನೇಚರ್ಗೆ ನನ್ನ ತಳೆದಂಥ ಎಲ್ಲ ಸ್ನೇಹಿತರಾಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ಗಳಾಗಿರ್ಬೋದು, ಆ ಎಲ್ಲ ಇನ್ಫ್ಲೂಯೆನ್ಸಸ್ಗಳು ನನ್ನ ಈ ಥರ ಒಂಚೂರು ವರ್ಸಟೈಲ್ ಮಾಡಿದೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ನಾನು ಎಲ್ಲ ಥರದ ಪಾತ್ರನ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದೆ. ಐ ಥಿಂಕ್ ನಾನು ಎಲ್ಲ ಥರದ ವಿಚಾರಗಳಿಗೆ ಎಕ್ಸ್ಪೋಜರ್ ಸಿಕ್ಕಿದ್ದಕ್ಕೆ, ನಾನು ಅನುಗುಣ ಮಾಡಿಕೊಟ್ಟಿದ್ದಕ್ಕೆ. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಜರ್ನಿ. ಎಂಬ್ರೇಸ್ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾ ನಮ್ಮ ಜರ್ನಿನ. ಕಂಪ್ಲೇಂಟ್ ಅಂತ ಏನೂ ಇಲ್ಲ. ಹಿಂದೆ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ, ಹಿಂದೆ ಹೋಗಿ ಯಾವ ವಿಚಾರ ನೀವು ಬದಲಾಯಿಸಬೇಕು ಅಂತ. ಐ ಥಿಂಕ್ ನಾನು ಈ ಕ್ಷಣಕ್ಕೆ ನಂಗೆ ಅದು ಯಾವುದು ಬದಲಾಯಿಸಬೇಕು ಅಂತ ಅನಿಸ್ತಾ ಇದೆ. ಯಾಕೆ ನಾವೆಲ್ಲ ಆಗಿದ್ದಕ್ಕೆ ನಾನು ಈ ಕ್ಷಣಕ್ಕೆ ಬಂದು ನಿಂತಿದ್ದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಗಾಡ್ಸ್ ರನ್ ಅಂತ ದೇವ್ರು ನಡೆಸೋದು ಅಂತ ಹೇಳ್ತಾರಲ್ಲ, ಅದೇ. ಈಗ ನಿಮಗೆ ಫಸ್ಟ್ ಮೂವಿಯಲ್ಲಿ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಯಾರಿಂದ ಕಾಲ್ ಬರುತ್ತೆ? ಅಂದರೆ ಯಾವ ಮೂವಿಯಲ್ಲಿ ಈ ಥರ ನೀವು ಆ್ಯಕ್ಟ್ ಮಾಡಬೇಕು ಅಂತ ನಿಮಗೆ? ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈಗ ಮೊದಲನೇ ಸೀರಿಯಲಲ್ಲಿ ಒಂದೇನೋ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ನನ್ನ ಡೈರೆಕ್ಟರ್ ಹೊರಗಡೆ ನಿಲ್ಲಿಸಿದ್ರು. ಒಂದು ದಿವಸ ನಾನು ಆ್ಯಕ್ಟ್ ಮಾಡಿಸ್ತಿಲ್ಲ. ಅದಾದ ನಂತರ ನಾನು ತುಂಬ ಹತ್ಕೊಂಡು ಹೋಗಿ ಕೇಳ್ಕೊಂಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸರ್, ನಾನು ಏನು ಮಾಡ್ಬೇಕು ಹೇಳಿ ಅಂತ. ನಾಳೆಯಿಂದ ನಿನ್ನ ಜಾಗ ನನ್ನ ಪಕ್ಕದಲ್ಲಿ ಅಂತಂದ್ರೆ, ಸರಿ ಆಯಿತು ಅಂತ ಅವ್ರ ಪಕ್ಕ ಕೂತ್ಕೊಳ್ತೀನಿ. 3 ದಿವಸ ತುಂಬ ಅನುಭವಿಸ್ದೆ. ಅಂದರೆ ಹಿಂಸೆ ಆಗ್ತಿತ್ತು. ಬಿಕಾಸ್ ಯು ಆರ್ ನಾಟ್ ಇನ್ ಯುವರ್ ಕಂಫರ್ಟ್ ಝೋನ್. ಅವ್ರ ಪಕ್ಕನೇ ಕೂತ್ಕೋಬೇಕು, ಅದಾದ್ಮೇಲೆ ಪ್ರಿಪೇರ್ ಆಗ್ಬಿಟ್ಟು ಹೋಗಿ ನಲ್ಲಿ ಆ್ಯಕ್ಟ್ ಮಾಡಬೇಕು. ಈ ವಿಚಾರ ಆಗ್ತಿರ್ಬೇಕಾದ್ರೆ ಐ ವಾಸ್ ಲೈಕ್, ಏನು ಮಾಡ್ತಾ ಇದ್ದೀನಿ ನಾನು ಅಂತ ಅನ್ಸಕ್ಕೆ ಶುರುವಾಯಿತು. ಬಟ್ ಆ 3 ದಿವಸ ಹೇಗೋ ಕಳೆದ್ನಲ್ಲ, ಹಿಂಸೆಯಲ್ಲಿ ಕಳೆದೆ. ಅದಾದ ನಂತರ ಗುರು, ಈಗ ನೆಕ್ಸ್ಟ್ ದಿವಸ ನಾನು ಹೋಗ್ತಾ ಇದ್ದೀನಿ, ಲೆಟ್ ಮಿ ಫೀಲ್ ಕಂಫರ್ಟಬಲ್. ಇಲ್ಲ ನನಗೆ ತುಂಬ ಕಷ್ಟ ಆಗೋಗ್ಬಿಟ್ಟು ನನಗೆ ನಾನೇ ಡಿಫಿಕಲ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಸಕ್ಕೆ ಶುರುವಾಯಿತು. ಸೊ ಈ ಅನ್ಸಕ್ಕೆ ಶುರುವಾದಾಗ ಏನು ಮಾಡಿದೆ, ನೆಕ್ಸ್ಟ್ ದಿವಸ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲೇಬೇಕು. ಹೇಗೆ ಕನ್ವರ್ಟ್ ಮಾಡಲಿ ಗೊತ್ತಿರಲಿಲ್ಲ. ಕೂತ್ಕೊಂಡಿದ್ದೆ, ಹೊರಗಡೆ ಏನು ಆ್ಯಕ್ಟ್ ಮಾಡ್ತಿದ್ದಾರೆ, ಮಾನಿಟ್ರಲ್ಲಿ ಏನು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಯಾವ ಇಂಟೆನ್ಸಿಟಿ ಇಲ್ಲೇನು ಕಾಣ್ತಿದೆ ಅನ್ನೋದು ಅರ್ಥ ಆಗೋಕ್ಕೆ ಶುರುವಾಯಿತು. ಆಮೇಲೆ ಇವ್ರು ಹೇಗೆ ಶಾರ್ಟ್ ಕಾಲ್ ಮಾಡ್ತಿದ್ದಾರೆ ಅನ್ನೋ ವಿಚಾರನ ಕೇಳಿಸ್ಕೊತಾ ಇದ್ದೆ, ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಿದ್ದೆ. ಇದರಲ್ಲಿ ತೊಡಗಕ್ಕೆ ಶುರು ಮಾಡಿದೆ. ಸೊ ನನ್ನ ಐ ಡೋಂಟ್ ನೋ, ಇಟ್ಸ್ ಓವರ್ ನೈಟ್ ಶಿಫ್ಟ್ ಅಂತ ಹೇಳ್ತಾರಲ್ಲ, ಓವರ್ ನೈಟಲ್ಲಿ ಕಂಪ್ಲೀಟ್ ಶಿಫ್ಟ್ ಅಂತ ಹೇಳ್ತಾರಲ್ಲ, ಅವತ್ತಿನ ದಿವಸ ನನಗೆ ಸಾಕಷ್ಟು ವಿಚಾರ ಅರ್ಥ ಆಗಕ್ಕೆ ಶುರುವಾಯಿತು. ಮೇ ಬಿ ಆ ಡೈರೆಕ್ಟರ್ ನನಗೆ ಅಲ್ಲಿ ಕೂರಿಸಿದ್ದಕ್ಕೆ ಈ ವಿಚಾರಗಳೆಲ್ಲ ಅರ್ಥ ಆಗಕ್ಕೆ ಶುರುವಾಯಿತು. ಆ್ಯಂಡ್ ನಟನೆ ಹೇಗೆ ಮಾಡಬೇಕು, ಎಷ್ಟು ಇಂಟೆನ್ಸಿಟಿ ಹೊರಗಡೆ ಹಾಕಬೇಕು ಅನ್ನೋ ವಿಚಾರನ ಅರ್ಥ ಮಾಡಿಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಅಲ್ಲಿಂದ ಬೇಷನ್ಸ್ಕೊಳ್ಳೋಕೆ ಶುರು ಮಾಡಿದೆ. ನನ್ನ ಸ್ಲೋ ಆಗಿ ರಿಲೀಸ್ ಮಾಡಿದ್ರು. ಆ್ಯಂಡ್ ಇವ್ರೇನು ಟೆಕ್ನಿಕಲಿ ಕಾಲ್ ಮಾಡ್ತಿದ್ರು, ಇವೆಲ್ಲ ವಿಚಾರಗಳ ಬಗ್ಗೆ ಅರ್ಥ ಆಗಕ್ಕೆ ಶುರುವಾಯಿತು. ಇದರಲ್ಲಿ ಇನ್ಕ್ಲಿನೇಷನ್ ಆಗಕ್ಕೆ ಶುರುವಾಯಿತು. ಸೊ ಆ ಸೀರಿಯಲ್ನ ನಾನು ಬೇಗ ಮುಗಿಸ್ಕೊಂಡು ನನ್ನದೇ ಆದ ಒಂದು ತಂಡನ ಕಟ್ಟೋದಕ್ಕೆ ಒಂದು ಅವಕಾಶ ಆಯಿತು. ಮೊದಲನೇ ಅವಕಾಶ ನಾನೇ ಕಟ್ಕೊಂಡಿದ್ದು. ಈಗ ATM ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ ಹರಿಕೃಷ್ಣ ಅಂತ. ಅವನು ನನ್ನ ಕ್ಲಾಸ್ಮೇಟ್ ಆಗಿದ್ದ. ಅವನು ಸಿನಿಮಾ ರಂಗದಲ್ಲೇ ಇದ್ದಾನೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅವನ್ನ ಕ್ಯಾಚ್ ಮಾಡಿ ಮೀಟ್ ಮಾಡಿ ನಾವೇನಾದ್ರು ಒಂದು ತಂಡ ಕಟ್ಟೋಣ ಅಂತ ಹೇಳಿ ತಂಡ ಕಟ್ಟಿ ಒಂದು ಮೊದಲನೇ ಪ್ರಯತ್ನ ಅದೇ ವರ್ಷದ ಕೊನೆಯಲ್ಲಿ ಒಂದು ಟ್ರೇಲರ್ ಮುಖಾಂತರ ಬಿಟ್ವಿ, ಈವಿಲ್ ಡೆಡ್ ಇನ್ ಕನ್ನಡ ಅಂತ ಅಂದ್ಬಿಟ್ಟು. ಒಂದು ಈವಿಲ್ ಡೆಡ್ ಅಂತ ಒಂದು ಸಿನಿಮಾನ ನಮ್ಮ ಶಕ್ತಿಲಿ, ನಮ್ಮ ಲಿಮಿಟೇಷನ್ಸ್ ಅಲ್ಲಿ, ಒಂದು 12x10 ರೂಮಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಮಾಡುತ್ವಿ. ಅದಕ್ಕೆ ಮೆಚ್ಚುಗೆ ಸಿಕ್ಕಿ TV9 ಆಗಿರ್ಬೋದು, ಪ್ರತಿಯೊಂದು ನ್ಯೂಸ್ ಚಾನೆಲ್ನ ಆಗಿರ್ಬೋದು, ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಮೊದಲನೇ ಪ್ರಯತ್ನಕ್ಕೆ ಅಷ್ಟೆಲ್ಲ ಬೆಂತಟ್ಟಿದ್ರಿ. ಅದಾದ ನಂತರ ನಾವು ಚೇಂಬರ್ ತನಕ ಹೋದ್ವಿ, ಪ್ರೊಡ್ಯೂಸರ್ ಸಿಕ್ಕರು, ಶುರುವಾಯಿತು ಸಿನಿಮಾ. ಆಮೇಲೆ ಒಂದಷ್ಟು ವಿಚಾರಗಳಾಯಿತು. ಕಾರಣಾಂತರಗಳಿಂದ ನಿಂತೋಯ್ತು. ಯಾಕೆಂದರೆ ನನಗೆ ಮೊದಲಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಕ್ಕೆ ನನಗೆ ಮಾರ್ಕೆಟ್ ವ್ಯಾಲ್ಯೂ ಇರಲಿಲ್ಲ. ಸೊ ಈಗ ನನಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋ ವಿಚಾರ ನಂಗೆ ತಲೆಗೆ ಬಂದಾಗ ಕ್ರಿಯೇಟ್ ಮಾಡ್ತಾ ಹೋದ್ವಿ. ಪ್ರೆಸೆಂಟ್ ಮಾಡಿದಾಗ ಪ್ರೊಡ್ಯೂಸರ್ ಮುಂದೆ ಎಲ್ಲ ಚೆನ್ನಾಗಿದೆ, ಯಾರು ಮಾರ್ಕೆಟಲ್ಲಿ ಇರೋರನ್ನ ಕರ್ಕೊಂಬರೋಣವಾ, ನೀವು ಯಾಕೆ ಟೀಮಿಗೆ ಸಪೋರ್ಟ್ ಮಾಡಬಾರ್ದು, ಫಸ್ಟ್ ಟೀಮಿಗೆ ಸಪೋರ್ಟ್ ಮಾಡಿ, ಮುಂದೊಂದು ದಿವಸ ನಿಮ್ಗೊಂದು ಅವಕಾಶ ಸಿಗ್ಬೋದು ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ನನ್ನ ಮೊದಲನೇ ಪ್ರಯತ್ನ ಅದು. ಮೊದಲನೇ ಅವಕಾಶ ನಂಗೆ ಯಾರು ಕೊಡಲಿಲ್ಲ, ನಾವೇ ಹುಡ್ಕೊಂಡು ಹೋದ್ವಿ. ಈ ಅನುಭವಗಳಾದಮೇಲೆ ಮಾರ್ಕೆಟ್ ವ್ಯಾಲ್ಯೂ ಗಳಿಸ್ಬೇಕು ಅಂತ ಅನ್ಸಕ್ಕೆ ಶುರುವಾಯಿತು. ಪ್ಲಸ್ ಯಾರು ನನಗೆ ಸಿನಿಮಾ ಮಾಡಲಿಲ್ಲ ಅಂತಂದರೆ ನನಗೆ ನಾನೇ ಸಿನಿಮಾ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದಷ್ಟು ವಿಷಯಗಳ ತಿಳ್ಕೊಬೇಕಲ್ಲ. ಆ ವಿಚಾರ ತಿಳ್ಕೊಳ್ಳೋದಕ್ಕೆ ಏನು ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಇದೊಂದು ವಿಚಾರವಾಗಿ ನಾನು ಒಂದು ಬಿ ಮೆಕ್ ಅಂತ ಒಂದು ಸಿನಿಮಾ ನೋಡಿದ್ದೆ, ಆದರ್ಶ್ ಈಶ್ವರಪ್ಪ ಅವ್ರದ್ದು. ಅವ್ರ ನೆಕ್ಸ್ಟ್ ಸಿನಿಮಾ ಶುದ್ಧಿ, ಅದೇ ನನ್ನ ಮೊದಲನೇ ಸಿನಿಮಾ. ಆ ಸಿನಿಮಾ ಆ್ಯಕ್ಚುಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಹೋಗಿದ್ದೆ. ಯಾಕೆಂದರೆ ನಾನು ತುಂಬ ಭಿನ್ನವಾಗಿರುವಂಥ ಸಿನಿಮಾ ನೋಡಿದೆ. ಆ್ಯಂಡ್ ಆ ಪ್ರಯತ್ನ ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ಯಾವತ್ತೂ ಕನ್ಸ್ಯೂಮ್ ಮಾಡದೇ ಇರೋವಂಥ ಸಿನಿಮಾ ನೋಡಿದೆ. ಈ ಪ್ರಯತ್ನ ಏನೋ ಡಿಫ್ರೆಂಟ್ ಆಗಿದ್ದಿಲ್ಲ. ಐ ಥಿಂಕ್ ಇವ್ರ ಹತ್ರ ಹೊಸ ಅಲೆನ ಕಲಿಬೋದೇನೋ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಆಯಿತು, ಒಂದು ಸಿನಿಮಾ ಇಸ್ ರೆಡಿ, ನಾನು ಹೇಳ್ತೀನಿ ಅಂತ ಅಂದರು. ಕಾರಣಾಂತರಗಳಿಂದ ನಾನು
ಮಹಾರಾಷ್ಟ್ರಗೆ 1.5 ವರ್ಷ ವರ್ಗಾವಣೆ ಆಗಿದ್ದೆ. ಅದು ಒಂದು ಫ್ಯಾಮಿಲಿ ರೀಸನ್ಗೋಸ್ಕರ. ಓಕೆ. ಅದು ಇಲ್ಲಿ ಬೇಡ ವಿಚಾರ. ಸೊ 3 ದಿವಸಕ್ಕೆ ಅಂತ ಹೋದವನು 1.5 ವರ್ಷ ಅಲ್ಲೇ ಉಳಿಬೇಕಾಗಿ ಬಂತು. ಸಾಕಷ್ಟು ಅನುಭವಿಸ್ತೆ ಅಲ್ಲಿ. ಸೊ ಆ ಸಮಯದಲ್ಲಿ ನನಗೆ ಕರೆ ಬರುತ್ತೆ, ಸಿನಿಮಾ ಶುರು ಮಾಡ್ತಾ ಇದ್ದೀನಿ ನಾಗಾರ್ಜುನ್, ಬರ್ತೀರಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಂತ. ಇಲ್ಲ ಆದರ್ಶ್ ಅವರೇ, ನಾನು ಕಾರಣಾಂತರಗಳಿಂದ ಈ ಥರ ಏನೋ ಶಿಫ್ಟ್ ಆಗಿದ್ದೀನಿ, ನನ್ನ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ, ರಿಯಲಿ ಸಾರಿ ಅಂತ ಅಂದರೆ. ಓ ಹೌದಾ, ನೀನು ಬಿಡುವೇನೇ ಆಗಲ್ವಾ ಅಂತಂದರೆ. ನಂಗೆ ಗೊತ್ತಾಗ್ತಿಲ್ಲ ನಾನು ಬರ್ತೀನಾ ಅಥವಾ ಬರೋಕ್ಕಾಗತ್ತಾ ಇಲ್ವಾ ಅನ್ನೋ ವಿಚಾರನೂ ಅವ್ರಿಗೆ ಹೇಳಿದೆ. ಸೋ ಸಾರಿ, ನಿಮ್ಗೆ ಆದಾಗ ಹೇಳಿ, ಲೆಟ್ ಅಸ್ ಹ್ಯಾವ್ ಯು ಇನ್ ಟೀಮ್ ಅಂತ. ಓ ಥ್ಯಾಂಕ್ ಯು ಸೋ ಮಚ್ ನಾನು ಕರೆ ಮಾಡಿದ್ದಕ್ಕೆ ಅಂತ ನಾನು. ಅದಾದಮೇಲೆ ಇಮಿಡಿಯೇಟ್ ಫೋನ್ ಮಾಡಿದ್ರು ಒಂದು ಅರ್ಧ ಗಂಟೆ ಬಿಟ್ಟು, ನೀವು ಆ್ಯಕ್ಟರ್ ಅಲ್ವಾ ಫಸ್ಟು? ಹೌದು ಅಂದೆ. ಅದಕ್ಕೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ? ಎನಿ ಕ್ಯಾರೆಕ್ಟರ್ ಹೇಳಿ, ನಾನು ಬಂದು ಹೋಗಿ ಮಾಡೋದಾದರೆ ನಾನು ಬಂದು ಮಾಡ್ಕೊಂಡು ಹೋಗ್ತೀನಿ ಅಂತ. ಅದರಿಂದ ಬರೋಕ್ಕಾಗತ್ತಾ ಅಂದರು. ನಾನು ಹೇಗೋ ಸರಿ ನಾನು ಬರ್ತೀನಿ ಅಂತ. ಬಿಕಾಸ್ ನಾನು ದಿನ ಕೊರಗ್ತಾ ಇದ್ದೆ, ಏನಪ್ಪ ಅದು ಅಷ್ಟೊಂದಾಗಲಿ ಪುಟ್ಗೋರಿ ಮದುವೆ ಅಥವಾ ಅಕ್ಕದಲ್ಲಿ ನಾನು ಹೀರೋ ಆಗಿ ಮಾಡ್ತೀನಿ ಅಂತ ರಾಮ್ಜಿ ಅವ್ರ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಬಂದಿದ್ದೆ. ಅವರು ನಾನು ಅಲ್ಲಿ ಉಳಿದಿದ್ದ ಕಾರಣಕ್ಕೆ ಚೆನ್ನಾಗಿ ಬೈದಿದ್ರು ಕೂಡ. ಸೊ ಆ ಆಪರ್ಚುನಿಟಿನೂ ಮಿಸ್ ಆಯಿತು. ಎಲ್ಲ ಕಳ್ಕೊಂಬಿಟ್ಟಿದ್ದು. ನನ್ನ ಇಂಡಸ್ಟ್ರಿಗೆ ಇನ್ನೂ ಪರಿಚಯ ಎಲ್ಲ, ಎಂಟ್ರಿ ಆಗಿ ಆಸೆ ಎಲ್ಲ ಹುಟ್ಟಿ ಇವೆಲ್ಲ ಪ್ರೀತಿ ಮತ್ತು ಕಲೆ ಎಲ್ಲ ಆವರಿಸ್ಕೊಂಡ್ಮೇಲೆ ಯಾಕಪ್ಪ ಈ ಡಿಸ್ಕನೆಕ್ಷನ್ ಅಂತೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೆ, ಒಬ್ಬಂಟಿ ಆಗಿದ್ದೆ. ಆ ಟೈಮಲ್ಲಿ ಇವ್ರು ಕಾಲ್ ಮಾಡಿ ನಟನೆ ಮಾಡ್ತೀನಿ ಅಂತ ಕೇಳಿದ್ರಲ್ಲ, ಹೀ ಈಸ್ ಮೈ ಫಸ್ಟ್ ಆಪರ್ಚುನಿಟಿ ಗಿವರ್. ಆಪರ್ಚುನಿಟಿನ ಲ್ಯಾಂಡ್ ಮಾಡಿದ್ದು ಆದರ್ಶ್ ಈಶ್ವರಪ್ಪ ಅವರು, ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸುಮ್ಮನೆ ಒಂದು ಚಾನ್ಸ್ ಅಂತ ನೋಡಿದ್ರು. ನಾನು ಐ ವಾಂಟೆಡ್ ಟು ಗಿವ್ ಇಟ್ ಆಲ್ ಇನ್. ನಾನು ಪರಿಪೂರ್ಣನೂ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಒಂದು ದಿವಸ ಕದ್ದು ಮುಚ್ಚಿ ಬಂದು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಇರಲಿಲ್ಲ. ಹೇಗೋ ಬಂದು ಅವ್ರಿಗೆ ಪ್ರೆಸೆಂಟ್ ಮಾಡಿ, ಅವ್ರಿಗೆ ಅದು ಇಷ್ಟ ಆಗಿ ಇಡೀ ಟೀಮ್ ಅದನ್ನ ಮೆಚ್ಕೊಂಡು ನನ್ನ ಭಾಗಿ ಮಾಡಿಕೊಂಡ್ರು. ಸೊ ಅಲ್ಲಿಂದ ಬಂದು ಹೋಗಿ ಒಂದು 10 ದಿನಗಳ ಕಾಲ ಶೂಟಿಂಗ್ ಮಾಡಿದೆ. ಅದನ್ನು ಮೇನ್ ಆ್ಯಂಟಿಗೋನಿಸ್ಟ್ ಆಗಿ ನನ್ನ ಮೊದಲನೇ ಸಿನಿಮಾ, ದಟ್ ಇಸ್ ಶುದ್ಧಿ. ಸೊ ಅಲ್ಲಿಂದನೇ ನನಗೆ ಹೆಚ್ಚು ಕಾನ್ಫಿಡೆನ್ಸ್ ಸಿಕ್ಕಿದ್ದು. ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಶುರು ಆಯಿತು. ತುಂಬ ಅಂದರೆ ಒಂದೊಂದು ಕಥೆಯಿಂದನೂ ಒಂದೊಂದು ಅನುಭವ ಇದೆ ಅಂತಾರಲ್ಲ. ಈಗ ಎಷ್ಟು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರೆ, ಅಂದರೆ ಈಗ ಪ್ರೆಸೆಂಟ್ ಮ್ಯಾಕ್ಸ್ ಬಿಟ್ಟು ಈಗ ಮಾಡಿರುವಂಥ ಮೂವಿಯಲ್ಲಿ ಸಿಕ್ಕಂಥ ಒಂದೊಂದು ಅನುಭವ ಏನು ನಿಮಗೆ? ಐ ವಾಸ್ ವೆರಿ ಸೆಲೆಕ್ಟಿವ್. ನನಗೆ ಮೊದಲನೇ ಸಿನಿಮಾ ಶುದ್ಧಿ ಸಿಕ್ಕಾದ ಮೇಲೆ ಅದ್ರ ಹಿಂದೆ ಆದಂಥ ಅನುಭವಗಳಿತ್ತಲ್ಲ, ನಾನು ರೆಡಿ ಮಾಡ್ಕೊಂಡು ಹೋದಾಗ ಟೀಮ್ಗಳ ಜೊತೆಗೆ ತುಂಬ ಕ್ಲಟರ್ ಬ್ರೇಕಿಂಗ್ ಕಾಂಟೆಂಟ್, ಅಂದರೆ ತುಂಬ ಭಿನ್ನವಾಗಿರೋ ಕಾಂಟೆಂಟ್ನ ರೆಡಿ ಮಾಡ್ಕೊಂಡು ಹೋಗ್ತಿದ್ದೆ. ನಂಗೊಂದು ಅರ್ಥ ಆಗಿರಲಿಲ್ಲ ಅದಕ್ಕೆ ಆಡಿಯನ್ಸ್ ವರ್ಗ ತುಂಬ ಕಡಿಮೆ ಇರುತ್ತೆ ಅಂತ. ಯಾಕೆಂದರೆ ರೆಗ್ಯುಲರ್ ಸ್ಟ್ರೀಮ್ ಆಫ್ ಸಿನಿಮಾಗೆ ಆಡಿಯನ್ಸ್ ರೆಗ್ಯುಲರ್ ಆಗಿರ್ತಾರೆ. ಎಂಥ ಸಿನಿಮಾಗ ಬಂದರೂ ನೋಡೋಕ್ಕೆ ಅಂತ ಬರ್ತಾರೆ. ಏನೋ ಭಿನ್ನವಾಗಿದೆ ಅದನ್ನ ರಿಸೀವ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಭಿನ್ನವಾಗಿರ್ಬೇಕು ಅಂತಲೇ ಪ್ರಯತ್ನ ಪಡ್ತಿದ್ವಿ. ಇಂಡಸ್ಟ್ರಿಗೆ ಬರೋರೆಲ್ಲ ಅದೇ ಥರ ಪ್ರಯತ್ನ ಮಾಡ್ತಾರೆ, ನಮ್ಮದೇ ಆದಂಥ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಆ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈ ಥರದೆಲ್ಲ ಪ್ರಯತ್ನ ಪಡ್ತಿದ್ವಿ. ಯಾವಾಗ ಪ್ರೊಡ್ಯೂಸರ್ ಹತ್ರ ಎಲ್ಲ ಹೋದಾಗ ನಿಮ್ಗಿನ್ನೂ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ, ಸೊ ಅಲ್ಲಿವರೆಗೂ ನೀವು ಬೇರೆ ಏನಾದ್ರು ಮಾಡ್ತಾ ಇರಿ ಅಥವಾ ಬೇರೆ ಯಾವ್ದಾದ್ರು ರೋಲ್ ತಗೊಳ್ಳಿ, ಲೆಟ್ ಅಸ್ ಹ್ಯಾವ್ ಸಮನ್ ಹೂ ಹ್ಯಾಸ್ ಮಾರ್ಕೆಟ್. ಸಿನಿಮಾ ಫಸ್ಟ್ ಗೆಲ್ಲಿ, ಟೀಮ್ಗೋಸ್ಕರ ಕೆಲಸ ಮಾಡಿ ಅಂತ ಅನ್ನೋರು. ಒಂದೊಂದು ಅನುಭವ ಹೇಗೆ ಸಿಕ್ತು ನಿಮಗೆ ಇದರಲ್ಲಿ ಅಂತ ಹೇಳಿ, ಅದು ಏನಿದೆ ಅಂತ. ಯಾವ ಅನುಭವ ಅಂದರೆ ಈಗ ಇಟ್ಸ್ ಗುಡ್ ಆರ್ ಬ್ಯಾಡ್, ನೀವು ಕಲಿತಂಥ ಪಾಠ ಅದರಿಂದ. ಸಾರಿ, ಸ್ವಲ್ಪ ಎಮೋಷನಲ್ ಆಯಿತು. ಏನಕ್ಕೆ ಎಮೋಷನಲ್ ಆಯಿತು ಅಂತಂದರೆ, ಆಯಾ ಜರ್ನಿಯಲ್ಲಿ ನಾವು ಅಷ್ಟು ಹಾನೆಸ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋದಾಗ ಏನೆಲ್ಲ ಕಲ್ಪನೆಗಳಿತ್ತು, ಏನೆಲ್ಲ ಕನಸುಗಳು ಕಟ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಸಿಕ್ಕಂಥ ಬೆಲೆ, ಸಿಕ್ಕಂಥ ರೆಸ್ಪಾನ್ಸ್ ಇದೆಯಲ್ಲ, ತುಂಬ ಪೆಟ್ಟು ಕೊಡ್ತು ನಮಗೆ. ಆ್ಯಂಡ್ ಹಾಗಾಗಿ ಹಿಂದುಳಿಬೇಕಾಗಿ ಬಂತು, ಬೇರೆ ಏನೋ ಮೀನಿಯಲ್ಲಿ ಕೆಲಸ ಮಾಡಬೇಕಾಗಿ ಬಂತು, ಎಲ್ಲ ಮಾಡಿದ್ವಿ. ಸರಿ ಆಯಿತು, ನಾವು ಅರ್ಹತೆ ಪಡೆಯೋಣ. ಅದಕ್ಕೆ ನಾನು ಮಾಡಿದೆ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಅನ್ನೋದನ್ನ ಒಂದು ಬೇಸ್ ಮಾಡ್ಕೊಂಡೆ. ಯಾಕೆಂದರೆ ನನ್ನ ಕ್ರಾಫ್ಟ್ನ ಪ್ರಾಕ್ಟೀಸಲ್ಲಿ ಇಡಬೇಕು. ಯಾಕೆಂದರೆ ಯಾರು ಕ್ರಾಫ್ಟ್ನ ಅಂದರೆ ಒಂದು ಪ್ರಾಕ್ಟೀಸಿಂದ ಹೊರಗಡೆ ಇರ್ತಾರೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್ ಆ್ಯಂಡ್ ಡೆಲಿವರ್. ಕೆಲವ್ರಿಗೆ ಅದು ಆಗ್ಬೋದು ಇಮಿಡಿಯೇಟಾಗಿ, ಯಾಕೆಂದರೆ ಫೈರ್ ಇರುತ್ತೆ, ಒಳಗಡೆ ಎಲ್ಲ ಇಟ್ಕೊಂಡಿರ್ತಾರೆ, ಆಮೇಲೆ ಬಂದು ಡೆಲಿವರ್ ಮಾಡೋಕ್ಕೆ ಇರ್ಬೋದು. ಬಟ್ ನನಗೆ ಏನು ಗೊತ್ತಿಲ್ಲ, ನಾನು ಶುರು ಮಾಡಿದ್ನಲ್ಲ, ನನಗೆ ಪ್ರಾಕ್ಟೀಸಲ್ಲಿ ಬೇಕಿತ್ತು. ಸೊ ಸೀರಿಯಲ್ ಮೊರೆ ಹೋದರೆ ಪ್ರಾಕ್ಟೀಸಲ್ಲೂ ಇರ್ತೀನಿ, ಮನೆ ನಡೆಸೋಕ್ಕೂ ಆಗುತ್ತೆ. ಇವೆಲ್ಲ ವಿಚಾರಗಳು ತಲೆ ಇಟ್ಕೊಂಡು ಸೀರಿಯಲಿಗೆ ಬರ್ತಿದ್ದೆ, ಆ್ಯಕ್ಟ್ ಮಾಡ್ತಿದ್ದೆ. ಸಿನಿಮಾಗಳಲ್ಲಿ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಣ್ಣ ಪುಟ್ಟ ಪಾತ್ರಗಳು ತೊಗೊಳ್ಳೋಣ ಅಂತಲೂ ಅಂದ್ಕೊಂಡೆ, ಬೇಡ ನನಗೋಸ್ಕರ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ನನಗಾಗೇ ನಾನು ಸಿನಿಮಾ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಕಾಯೋಣ ಅಂತಿದ್ದೆ. ಇವೆಲ್ಲ ಆಗ್ತಿರ್ಬೇಕಾದ್ರೆ ನಿರ್ಧಾರ ಮಾಡಿದೆ, ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಕೆಲಸ ಮಾಡ್ಬೇಡ. ಸೊ ಇನ್ ಕೇಸ್ ಯಾರು ಮಾಡೋಕ್ಕೆ ರೆಡಿ ಇಲ್ಲ ಅಂತಾನೆ ನಾನೇ ರೆಡಿ ಆಗ್ಬೇಡ ಅಂತ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ಇನ್ನೂ ಅರ್ಥ ಆಯಿತು, ಇಲ್ಲ ಇಲ್ಲಿ ಸಿನಿಮಾ ಸೇಲ್ ಮಾಡಬೇಕು ಅಂತಂದರೆ ಒಬ್ಬ ನಟನಿಗೆ ವ್ಯಾಲ್ಯೂ ಇರಬೇಕು. ಅವಾಗ ಹೀರೋ ಸೆಂಟ್ರಿಕ್ ಸಿನಿಮಾಗಳೇ ಜಾಸ್ತಿ ಬರ್ತಾ ಇದೆ. ಸೊ ನಂಗೆ ಇನ್ನೂ ಇಲ್ಲ ಅಂದಾಗ ಒಂದು ಸ್ಟ್ರಾಟಜಿನ ಚೇಂಜ್ ಮಾಡಿಕೊಂಡೆ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ
ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ನಾನು ಕಾಣಿಸ್ಕೊಂಡಾಗ ಐ ಥಿಂಕ್ ಅದ್ರ ಮುಖಾಂತರ ಗುರ್ತಕ್ಕೆ ಸಿಗುತ್ತೆ, ಅಲ್ಲಿಂದ ರೆಕಗ್ನಿಷನ್ ಸಿಗಕ್ಕೆ ಶುರು ಆಗುತ್ತೆ, ಇಂಡಸ್ಟ್ರಿಯಲ್ ಅಕ್ಸೆಪ್ಟೆನ್ಸ್ ಸಿಗುತ್ತೆ ನಮಗೆ. ಹೊರಗಡೆ ಅಭಿಮಾನಿಗಳು ಸಿಗೋದು ಅದು ತುಂಬ ಅದೃಷ್ಟ. ಅದು ಯಾಕೆಂದರೆ ಎಲ್ಲರಂತೆ ನಮ್ಮದು ಒಂದು ಕೆಲಸನೇ. ಬಟ್ ನಾವು ತೆರೆ ಮೇಲೆ ಕಾಣಿಸ್ಕೋತೀವಲ್ಲ, ಅವ್ರ ರಿಲ್ಯಾಕ್ಸೇಷನ್ ಟೈಮಲ್ಲಿ ಅವ್ರು ಕಳೆದು ಬಂದಿರೋ ಕಹಿ ಸಮಯನ ಬಿಟ್ಟು ಬೇರೆ ಏನೋ ಲೋಕಕ್ಕೆ ಎಂಟ್ರಿ ಆಗಿ ರಿಲ್ಯಾಕ್ಸ್ ಆಗಬೇಕು ಅನ್ನೋದಕ್ಕೆ ನೋಡ್ತಾ ಇರ್ತಾರೆ. ಅದ್ರ ಅಪ್ರಿಸಿಯೇಷನ್ ನಮಗೆ ಅವ್ರ ಅಭಿಮಾನದ ಮುಖಾಂತರ ನಮಗೆ ಸಿಗುತ್ತೆ. ಆ ವಿಚಾರಕ್ಕೆ ನಮ್ಮನ್ನು ರೆವರ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಇವೆಲ್ಲವೂ ಸಿಗುತ್ತೆ. ಇದು ಆಡಿಯನ್ಸಿಂದ ಸಿಗುತ್ತೆ. ನಮಗೆ ಕೆಲಸ ಸಿಗಬೇಕಾಗಿರೋದು ಇಂಡಸ್ಟ್ರಿಯಲ್ಲಿ. ಸೊ ಇಂಡಸ್ಟ್ರಿಯಲ್ ರೆಕಗ್ನಿಷನ್ಗೋಸ್ಕರ ಏನೇನು ಮಾಡಬೇಕು ಆ ಪ್ರಯತ್ನಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಟ್ ಮಾಡೋಕ್ಕೆ ಇಟ್ಕೊಂಡೆ, ಆಮೇಲೆ ಎಲ್ಲರ ಹತ್ರ ಅಕ್ಸೆಪ್ಟೆನ್ಸ್ಗೆ ಟ್ರೈ ಮಾಡಿದೆ. ನಮಗೆಲ್ಲ ಪಿ ಆರ್ ಅಂತ ಯಾರು ಇರಲ್ಲ, ನಮಗೆ ನಾವೇ ಪಿ ಆರ್ ಮಾಡಬೇಕಾಗತ್ತೆ. ಸೊ ನಾವೇ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದೆ, ಎಲ್ಲ ಟೀಮ್ಗಳನ್ನ ಪರಿಚಯ ಮಾಡ್ಕೋತಾ ಇದ್ದೆ. ಸರ್ ಹಿಂಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ, ಸೊ ನಮ್ಮ ಸಿನಿಮಾನ ತೊಗೋಬೋದಾ, ಮಾಡ್ಬೋದಾ, ಅಥವಾ ಹಾಗೆಲ್ಲ ಯೋಚನೆ ಮಾಡಿದೆ. ಎಲ್ಲೂ ನನಗೆ ಕರೆಕ್ಟಾಗಿ ಭಾವ ಸಿಗ್ತಿರಲಿಲ್ಲ. ಇವೆಲ್ಲ ಆಗ್ತಿರ್ಬೇಕು ಅವ್ನು ಡಿಸೈಡ್ ಮಾಡಿದೆ. ಅದೇ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಪಾತ್ರಗಳು ತೊಗೋಬೇಕು ಅಂತ. ಹೇಗೆ ತೊಗೊಳ್ಳೋದು ಅಂತ ಹೇಳಿ ತುಂಬ ಕಾದ ಮೇಲೆ ಅದೇ KGF ಇಂದ ಶುರುವಾಯಿತು, ಹೊಯ್ಸಳ ಬಂತು, ಅದಾದಮೇಲೆ ಮ್ಯಾಕ್ಸ್ ಮಾಡಿದೆ. ಈ ಮಧ್ಯೆ ಒಂದಷ್ಟು ಪ್ರಯತ್ನಗಳು ಶುರುವಾದ ನಿಂತು, ಅವೆಲ್ಲ ಬೇಡ. ಸೊ ಈ ಸದ್ಯಕ್ಕೆ ನಾನೊಂದು 5 ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಆ್ಯಂಡ್ ಒಂದಷ್ಟು ಲೈನಪ್ಪಲ್ಲಿದೆ ಈಗ. ಅಲ್ಲ, ಇಷ್ಟೆಲ್ಲ ಪಾತ್ರಗಳ ಹಿಂದೆ ನಿಮ್ಮ ಪಾತ್ರವು ಬಹಳ ಮುಖ್ಯ ಆಗಿರುತ್ತೆ, ಅದರಲ್ಲಿ ಶ್ರಮನೂ ಅಷ್ಟೇ ಇರುತ್ತೆ. ಅಂದರೆ ಈ ಕೊಟ್ಟಂಥ ಪಾತ್ರಗಳಲ್ಲಿ ನಿಮಗೆ ಯಾವುದು ಡೌನ್ ಮಾಡಲಿಲ್ವಾ ಅಂತಂದರೆ, ಅಯ್ಯೋ ನನಗೆ ಮಾಡೋಕ್ಕಾಗಲ್ಲಪ್ಪ ಇದು ಅಂತ ಅನಿಸುವಂಥದ್ದು ಯಾವುದೂ ಅನಿಸ್ಲಿಲ್ವ? ಎಲ್ಲ ಈಸಿಯಾಗೇ ಮೂವ್ ಆಯಿತಾ ಹೇಗೆ? ಆ್ಯಕ್ಚುಲಿ ಅನಿಸಿದ್ದು ಒಂದೇ ಪಾತ್ರ. ನಾನು ಮೊದಲೇ ಸೀರಿಯಲ್ ಆದಮೇಲೆ ಅದೇ ನಾನು ಸೋಲಾಪುರಕ್ಕೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬಂದೆ, ಶುದ್ಧಿ ಸಿನಿಮಾ ಮಾಡಿದೆ. ಅದಾದ ನಂತರ ಅದು ರಿಲೀಸ್ ಆಗ ಸ್ವಲ್ಪ ಟೈಮ್ ತಗೋತು. ಈಗ ಮನೆ ನಡೆಸ್ಬೇಕಿತ್ತು, ಪ್ಲಸ್ ನಾನು ನಿಂತ್ಕೋಬೇಕಾಗಿತ್ತು. 24-25 ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಇನ್ನೂ ಗೊತ್ತಿರಲಿಲ್ಲ. ಇಂಡಸ್ಟ್ರಿಯಲ್ಲಿ ಬಂದಿದ್ದೀನಿ, ಒಳಗೆ ಹೋಗ್ತೀನಾ ಅಥವಾ ಇನ್ನೇನೋ ಆಗುತ್ತಾ ನನ್ನ ಜೀವನದಲ್ಲಿ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಐ ವಾಂಟೆಡ್ ಟು ಆ್ಯಕ್ಟ್. ಬಟ್ ನಾನು ನಮ್ಮ ತಂದೆ ಬಿಸ್ನೆಸ್ನ ನೋಡ್ಕೋಬೇಕಾಗಿತ್ತು. ಸೊ ವಿ ಹ್ಯಾವ್ ಎ ವೆರಿ ಸ್ಮಾಲ್ ಫರ್ಮ್, ಒಂದು ಪ್ರಿಂಟಿಂಗ್ ಫರ್ಮ್ ಇದೆ, ಅದನ್ನ ನೋಡ್ಕೋಬೇಕಾಗಿತ್ತು. ಆ್ಯಂಡ್ ಅದನ್ನು ನೋಡ್ಕೊಡೋ ಹಂತದಲ್ಲಿ ನಮ್ಮ ತಂದೆ ಕಂಡೀಷನ್ ಏನಂದ್ರೆ ಮ್ಯಾಕ್ಸಿಮಮ್ ಇಲ್ಲೇ ಇರಬೇಕು ಅಂತ. ಬಟ್ ನಾನು ಈಗ ಅವಕಾಶಗಳು ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾ, ಇಲ್ಲ ಇಂಡಸ್ಟ್ರಿ ಲೂಪಲ್ಲೇ ಇರೋಣ, ಯಾವ್ದಾದ್ರು ಸಪೋರ್ಟಿವ್ ರೋಲ್ ತಗೊಳ್ಳೋಣ. ಅದರಲ್ಲೂ ಇರುತ್ತಲ್ಲ, ಅಂದರೆ ಕ್ಯಾರೆಕ್ಟರ್. ಈಗ ಸುಮಾರು ಜನ ಹೇಳ್ತಾ ಇದನ್ನ ಕೇಳಿಸ್ಕೊಂಡಿದ್ದೀನಿ, ಹೀರೋ ಆಗಿ ಕೆಲಸ ಮಾಡಬೇಕು ಅಂತ ಜಾಸ್ತಿ ಪ್ರಯತ್ನ ಪಡ್ಬಿಡಿ, ಕ್ಯಾರೆಕ್ಟರ್ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ, ಅವಾಗ ನಿಮಗೆ ಎಲ್ಲ ಥರದ ಪಾತ್ರಗಳು ಸಿಗುತ್ತೆ ಅಂತ. ಸರಿ ಬಿಡು, ಒಂದ್ಸತಿ ಒಪ್ಕೊಂಬೋಣ, ಹೀರೋ ಆಗಿ ಎಂಟ್ರಿ ಆದ ಸರಿ, ಸಪೋರ್ಟಿವ್ ಕ್ಯಾರೆಕ್ಟ್ರಲ್ಲೂ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಏನು ಮಾಡಿದೆ, 1-2 ಸೀರಿಯಲ್ ತೊಗೊಂಡೆ. ಮನೆ ದೇವರು ಒಂದು ನಾಗಿಣಿ ಅಂತ. ಮನೆ ದೇವರಲ್ಲಿ ಏನಿತ್ತು ಅಂತ, ಐ ಆಮ್ ದ ವೆರಿ ಗುಡ್ ಗೈ, ಬಟ್ ತುಂಬ ಮಾತಿರ್ತಿರ್ಲಿಲ್ಲ, ಎಲ್ಲ ಆರ್ಭಟ ಮಾಡೋರದೇ ಇರ್ತಿತ್ತು. ಎಲ್ಲ ಸೀನಲ್ಲೂ ಇರ್ತಿದ್ದೆ, ತುಂಬ ಸಮಯ ಇರ್ತಿತ್ತು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಇರ್ತಿತ್ತು, ಬಟ್ ತುಂಬ ಮಾತಿರಲಿಲ್ಲ, ಏನು ಪರ್ಫಾರ್ಮ್ ಮಾಡೋಕ್ಕಿರಲಿಲ್ಲ, ಜಸ್ಟ್ ಸ್ಟ್ಯಾಂಡಿಂಗ್. ನನಗೆ ಆದಂಥ ಫ್ರಸ್ಟ್ರೇಷನ್ನು, ಆಗ್ತಾ ಇದ್ದಂಥ ಫ್ರಸ್ಟ್ರೇಷನ್ ರೈಟ್ ಫ್ರಮ್ ದ ಡೇ 1. ನಾನು 3 months ಮಾಡಿದೆ ಆ ಸೀರಿಯಲ್ಲು. ಅದಾದ ನಂತರ ತುಂಬ ಕೇಳ್ಕೊಂಡೆ, ಯಾಕೋ ನನಗೆ ಐ ಥಿಂಕ್ ಐ ಇನ್ ಅ ವೆರಿ ರಾಂಗ್ ಪ್ಲೇಸ್ ಅನ್ಸಕ್ಕೆ ಶುರುವಾಯಿತು. ಯಾಕೆ ನಾನು ಏನೋ ಕನ್ಸು ಕಟ್ಕೊಂಡು ಬಂದೆ, ದುಡ್ಡು ಬರ್ತಾ ಇದೆ, ಮೀಟ್ ನೋಡ್ತಾ ಇದೆ ಅಂತ ಅಂತಾರೆ ಇಂಡಸ್ಟ್ರಿ. ಕೆಲವೊಂದು ಮಾತುಗಳು ಬರುತ್ತೆ, ಇವೆಲ್ಲ ಕೇಳಕ್ಕೆ ನನಗೆ ಒಂಥರ ಬೇಜಾರಾಗುತ್ತೆ. ಅದಾಗ್ತಾ ಇದೆ, ಡೇಟ್ಸು ಸಿಗ್ತಾ ಇದೆ, ಆಕ್ಯುಪೈಡ್ ಆಗೋ ಇದ್ದೀನಿ, ಬಟ್ ಏನು ಮಾಡ್ತಾ ಇಲ್ಲ. ಇದು ನನಗೆ ತುಂಬ ಟ್ರಿಗರ್ ಆಗಕ್ಕೆ ಶುರುವಾಯಿತು. ಯಾಕೆ ಅನಿಸ್ತು ಹಂಗೆ? ಯಾಕೆ ಅಂತಂದರೆ, ನಾನು ಬಂದಿದ್ದು ಪರ್ಫಾರ್ಮ್ ಮಾಡಿ ಬೇರೆ ಬೇರೆ ಥರದ ಪಾತ್ರಗಳು, ಅಂದರೆ ಅಷ್ಟೊತ್ತಾಗಲೇ ಸಿನಿಮಾ ಹೇಗೆ ನೋಡಬೇಕು, ಯಾವ ಥರ ಆ್ಯಕ್ಟರ್ಸ್ ಇದ್ದಾರೆ, ಒಂದಷ್ಟು ಐಡಲ್ಸ್ಗಳೆಲ್ಲ ಹುಟ್ಕೊಳ್ಳೋಕೆ ಶುರುವಾದರು. ಅಂದರೆ ಎಲ್ಲ ಥರದ ಸಿನಿಮಾಗಳ ಬಗ್ಗೆ ಎಕ್ಸ್ಪೋಜರ್ ಸಿಗೋಕ್ಕೆ ಶುರುವಾಯಿತು. ಹಾಲಿವುಡ್ ಸಿನಿಮಾ ಏನು, ಕನ್ನಡ ಸಿನಿಮಾ ಅಂದರೆ ಏನು, ಹಿಂದಿ ಸಿನಿಮಾ ಅಂದರೆ ಏನು, ತೆಲುಗು, ತಮಿಳ್, ಮಲಯಾಳಂ, ಎಲ್ಲ ಥರದ ಸಿನಿಮಾಗಳು ಏನೋ ಅನುಭವಕ್ಕೆ ಸಿಗೋಕ್ಕೆ ಶುರುವಾಯಿತು. ಆ್ಯಂಡ್ ಇವರೆಲ್ಲ ಇಷ್ಟು ಚೆನ್ನಾಗಿ ನಟಿಸಿದ್ದಾರೆ ಅಂತಂದರೆ, ವಿ ವುಡ್ ಲೈಕ್ ಟು ಪರ್ಫಾರ್ಮ್ ಲೈಕ್ ಅವರ್ ಹೀರೋಸ್ ಅಂತ ಇದ್ದೇ ಇರುತ್ತೆ. ಈಗ ಒಂದು ಐಡಲ್ಸ್ ಅಂತ ನೋಡಿದ್ಮೇಲೆ ಅವ್ರ ರೀತಿ ನಾವು ಪರ್ಫಾರ್ಮ್ ಮಾಡಬೇಕಲ್ಲ, ಅವರು ಯಾವಾಗ ಸಿಗುತ್ತೆ ಅವಕಾಶ ಅಂತ ಕಾಯ್ತಾ ಇರ್ತೀವಿ. ಈಗಂತ ಸಿಕ್ಕಂಥ ಅವಕಾಶದಲ್ಲಿ ಆ ಥರದ್ದು ಏನೂ ಇಲ್ಲ ಅಂತ ಅಂದಾಗ ತುಂಬ ಖಿನ್ನತೆ ಅನುಭವಿಸೋಕೆ ಶುರು ಆಗುತ್ತೆ. ಸೊ ಇದು ಆಗಕ್ಕೆ ಶುರುವಾಯಿತು ನನಗೆ, ಯಾಕಂದ್ರೆ ಅಲ್ಲಿ ಏನು ಮಾಡ್ತಾ ಇಲ್ಲ, ನಾನು ಪರ್ಫಾರ್ಮ್ ಮಾಡೋಕ್ಕೆ ಏನೂ ಇಲ್ಲ, ಬಟ್ ನಂಬರ್ ಆಫ್ ಡೇಸ್ ಇದೆ ಆ್ಯಂಡ್ ಐ ಆಮ್ ದೇರ್ ಇನ್ ಎವ್ರಿ ಸೀನ್. ಸೊ ನಾನು ಹೋಗಿ ಪ್ರೊಡ್ಯೂಸರ್ ಹತ್ರ ಕೇಳ್ಕೊಂಡೆ, ಸರ್ ಈ ಪಾತ್ರ ಏನಾದ್ರು ಎಕ್ಸ್ಪ್ಯಾಂಡ್ ಆಗುತ್ತಾ ಅಥವಾ ಹೇಗೆ ಅಂತ. ಇಲ್ಲ ಇಷ್ಟಕ್ಕೆ ಇರುತ್ತೆ ಅಂದರೆ, ಹಾಗಾದ್ರೆ ದಯವಿಟ್ಟು ಬಿಟ್ಕೊಟ್ಬಿಡಿ ನಾನು ಅಂತಂದು. ಅದಕ್ಕೆ ಏನು ಮಾತಾಡ್ತಿದ್ರ, ಮೀಟ್ ನೋಡ್ತಾ ಇದೆ, ಯಾಕೆ ಟೆನ್ಷನ್ ತೊಗೊತಿದ್ದೀರಾ, ಹೇಳಿ ಬೇಕು, ಒಂದು ₹500 ಜಾಸ್ತಿ ಮಾಡೋಣ ಅಂತ. ಇಲ್ಲ ಸರ್, ನಾನು ಅಂದ್ಕೊಂಡು ಬೇರೆ ಉದ್ದೇಶದಲ್ಲಿ ಬಂದಿದ್ದೀನಿ ನಾನು ಇಂಡಸ್ಟ್ರಿಗೆ. ದುಡ್ಡು ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ನಡಿಬೋದು ಮನೆ, ಬಟ್ ನಾನು ಅಂದ್ಕೊಂಡಿದ್ದು ಇನ್ನೂ ದೂರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ದಯವಿಟ್ಟು ಬೇಡ ಸರ್, ದಯವಿಟ್ಟು ಬಿಟ್ಕೊಟ್ಬಿಡಿ ಅಂತ. ಆಯಿತು ಮಾಡ್ತಾ ಇರಿ, ಹೇಳ್ತೀನಿ
ಅಂತ ಅಂದ್ಬಿಟ್ಟು ಸುಮ್ಮನೆ ಕಳಿಸಿದ್ರು. ಅವ್ರಿಗೆ ಏನಿತ್ತು ತಲೆಯಲ್ಲಿ ಏನು ಕತೆ. ನಾನೊಂದು ರಿಕ್ವೆಸ್ಟ್ ಮಾಡಿದೆ ಅವತ್ತು ಹೋಗೋದೆ ಸರ್, ದಯವಿಟ್ಟು ಒಂದ್ಸತಿ ಚಾನಲಲ್ಲಿ ಕೇಳಿ ಸರ್, ಏನಾದರೂ ಈ ಕ್ಯಾರೆಕ್ಟರ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಏನಾದ್ರು ಪರ್ಫಾರ್ಮೆನ್ಸ್ ಇದೆ ಅಂತಂದರೆ ಉಳಿಸ್ಕೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಬಿಟ್ಕೊಟ್ಬಿಡಿ ಅಂತ. ಆಯಿತು ಹೇಳ್ತೀವಿ ಅಂತಾನೆ, ಶೆಡ್ಯೂಲ್ ಮುಗಿಸ್ಬೋಣ ಅಂತ. ಅಷ್ಟರೊಳಗೆ ಅವ್ರು ಕೇಳ್ಕೊಂಡಿದ್ದಾರೆ. ಶೆಡ್ಯೂಲ್ ಮುಗಿಯೋ ದಿವಸ ಹೇಳಿದ್ರು ನನಗೆ, ನೋಡಪ್ಪ ಏನು ಇಲ್ವಂತ ಇದೇ ಕ್ಯಾರೆಕ್ಟರ್ ಇರೋದು, ನೋಡಿ ಮಾಡೋಕ್ಕಾರೆ ದಯವಿಟ್ಟು ಮಾಡಿ, ಕ್ಯಾರೆಕ್ಟರ್ ಸೆಟ್ ಆಗಿದೆ, ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮನ್ನ ಅಂತ. ಸೊ ನಾನು ಅಂದೆ ಇಲ್ಲ ಸರ್ ದಯವಿಟ್ಟು ಪ್ಲೀಸ್ ಬಿಟ್ಕೊಟ್ಬಿಡಿ ನನ್ನ ಅಂತ. ಸರಿ ಆಯಿತು ಅಂತ ಹೇಳಿ ಎಲ್ಲರ ಮುಂದೆ ಕರೆದು ಒಂದು ಅಪ್ರಿಷಿಯೇಟ್ ಮಾಡಿ, ಎಲ್ಲರೂ ಮೀಟ್ ಹೊಡೋದ್ರೆ ಸಾಕು ಅಂತ ಹೇಳ್ತಾರೆ ಅಂತ ಏನೋ ಯೋಚನೆ ಮಾಡ್ತೇನೆ ಒಳ್ಳೆ ರೀತಿಲಿ. ಸೊ ನಾವೆಲ್ಲ ಸೇರಿ ಒಂದು ಒಳ್ಳೆ ವಿಶಸ್ ಹೇಳ್ಬಿಟ್ಟು ಕಳ್ಸೋಣ ಅಂತ ಹೇಳಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಬೆನ್ ತಟ್ಟಿ ಕಳಿಸಿದ್ರು. ನಂಗೆ ಅಲ್ಲಿವರೆಗೂ ನಾನು ತೊಗೊಂಡಿದ್ದು ನಿಲ್ವು ಕರೆಕ್ಟ್ ಇದೆಯಲ್ವ ಗೊತ್ತಿರಲಿಲ್ಲ, ಬೆನ್ ತಟ್ಟಿ ಕಳಿಸಿದ್ಯಲ್ಲ ನನಗೆ ಅನ್ನಿಸ್ತು. ಐ ಥಿಂಕ್ ನಾನು ಏನು ಯೋಚನೆ ಮಾಡದೆ ತೊಗೊಂಡೆ, ಅಂದರೆ ನನಗೆ ಏನು ಬೇಕು ಅನ್ನೋದ್ರ ಬಗ್ಗೆ ತುಂಬ ನಿಲುವಲ್ಲಿದ್ದೆ. ಆ ನಿಲುವಿಗೋಸ್ಕರ ನಾನು ನಿಂತಿದ್ದಕ್ಕೆ ನಂಗೆ ಒಂದು ಬೆನ್ ತಟ್ಟಿ ಕಳಿಸಿದ್ರಲ್ಲ, ನಾನು ಹಿಂದೆ ತಿರುಗಿ ನೋಡಿದಾಗ ಅನ್ನಿಸ್ತು, ಐ ಥಿಂಕ್ ಇವರೆಲ್ಲ ಎದುರು ನೋಡ್ತಿರೋದು ನಾನೇನೋ ಆಗಬೇಕು ಅನ್ನೋದು. ಆ ವಿಚಾರನ ಗಟ್ಟಿಯಾಗಿ ಇಟ್ಕೊಂಡು ನಾನು ಚೂಸ್ ಮಾಡಿದೆ, ನಾನು ಒಂದು ತಪ್ಪು ಆಯ್ಕೆ ಏನು ಮಾಡಿದ್ದು, ಸಪೋರ್ಟಿವ್ ರೋಲ್ ತೊಗೊಂಡಿದ್ದು. ನಾನು ನಿಲ್ಲೋದಾದ್ರೆ ಕರೆಕ್ಟಾಗಿ ನಿಲ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಅವಾಗ ಎಲ್ಲಿಂದ ಕಳ್ಕೊಂಡೆ ನಾನು ಮೊದಲನೇ ಅದೇ ರಾಮ್ಜಿ ಅವ್ರ ಹತ್ರನೇ ಹೋಗಿ ವಾಪಸ್ಸು ನೆಕ್ಸ್ಟ್ ಸೀರಿಯಲ್ಗೆ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಆ ಸಂದರ್ಭದಲ್ಲಿ ಅರ್ಜುನ್ ಅವ್ರಿಗೆ ಎಷ್ಟು ಜವಾಬ್ದಾರಿ ಆಗಿತ್ತು ಮನೆ ಕಡೆಗೆ? ಅಂದ್ರೆ ಅಷ್ಟೊಂದು ಏನು ಟೆನ್ಷನ್ ಇರಲಿಲ್ಲ, ಅಂದ್ರೆ ನಮ್ಮ ತಂದೆನೇ ಎಲ್ಲ ನೋಡ್ಕೊಳ್ತಿರೋರು. ಬಟ್ ಏನಾಯ್ತು ಅಂದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟಿತ್ತು, ಎಲ್ಲ ಇದ್ದು ತುಂಬಾ ಕಳ್ಕೊಂಡಿದ್ವಿ. ಅಂಡ್ ಇಂಡಸ್ಟ್ರಿಯಲ್ಲಿ ಶಿಫ್ಟ್ ಆಗಿದ್ರು ನಮ್ಮ ತಂದೆ, ಸಿಲ್ಕ್ ಇಂಡಸ್ಟ್ರಿ, ಸ್ಯಾರಿ ಮೇಕಿಂಗ್ ಇಂಡಸ್ಟ್ರಿಯಲ್ಲಿ ಇದ್ರು. ಏನೋ ಆಚಾತುರ್ಯ, ತುಂಬಾ ಚೆನ್ನಾಗಿದ್ದವ್ರು ಎಲ್ಲ ಕಳ್ಕೊಂಡ್ರು. ಅಂಡ್ ನಮ್ಮ ಮುಂದೆನೆ ಕಳೆದು ಹೋಗ್ತಾ ಇದ್ದು ಕಾಣಿಸ್ತಾ ಇತ್ತು. ತುಂಬಾ ಇಷ್ಟವಾಗಿದ್ದ ಒಂದು ಓಮ್ನಿ ಕಾರ್ ಇತ್ತು, ತುಂಬಾ ಚೆನ್ನಾಗಿ ಪೇಂಟ್ ಮಾಡೆಲ್ಲ ತಂದು ನಿಲ್ಸಿದ್ರು. ನಾನು ಅವಾಗಷ್ಟೇ ಸ್ಕೂಲಿಂದ ಬಂದಿದ್ದೆ. ವಾವ್ ಚೆನ್ನಾಗಿದೆಯಲ್ಲ, ಇವತ್ತು ರೌಂಡ್ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ನಂಗೊಂದು ಫೀಲಿಂಗು. ಮೇಲ್ಗಡೆ ಬಂದು ನೋಡ್ತೀನಿ, ಯಾರೋ ಬಂದು ಕೀ ಇಸ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತು ನಾನು ನಮ್ಮ ತಂದೆ ಹತ್ರ ಮಾತು ಬಿಟ್ಟು ಅವ್ರ ಹತ್ರ ಬಂದರೂ ಮಾತಾಡೋಕೆ ಬಿಡ್ತಿರ್ಲಿಲ್ಲ, ಮಾತೆಲ್ಲ ಬಿಟ್ಬಿಡ್ತೀನಿ. ನನ್ನ ಪರಿಸ್ಥಿತಿ ಗೊತ್ತಿರಲಿಲ್ಲ. ನಾನು PUC ಬಂದು ಒಂದು ಟೈಮಲ್ಲಿ ಏನೋ ಕಾಲೇಜಲ್ಲಿ ಪ್ರಾಬ್ಲಮ್ ಆಗಿತ್ತು. ಅವಾಗ ನನ್ನ ಅತ್ತೆ ಅಂದರೆ ನಮ್ಮ ತಂದೆ ತಂಗಿ ಬಂದ್ಬಿಟ್ಟು ಹೇಳಿದ್ರು, ಅರ್ಜುನ ಬಾಯಿಲಿ, ನಾನು ಅರ್ಜುನ ಅಂತಲೇ ಕರೆಯೋದು. ಸೊ ನಾನು ಇಂಡಸ್ಟ್ರಿಗೆ ಇವಾಗ ಈ ಮ್ಯಾಕ್ಸ್ ನಂತರದಿಂದ ಅರ್ಜುನ ಅನ್ನೋ ಒಂದು ಸ್ಕ್ರೀನ್ ನೇಮಿಂದ ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ವಿಲ್ ಬಿ ಇಟ್. ಬಟ್ ಮನೇಲೆಲ್ಲ ಅರ್ಜುನ ಅಂತಲೇ ಕರೆಯೋದು. ಅವ್ರು ನನ್ನ ಕರೆದು ಹೇಳಿದ್ರು, ಅರ್ಜುನ ನಿಂಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ನಿಮ್ಮ ಡ್ಯಾಡಿ ತುಂಬ ಅನುಭವಿಸಿದ್ದಾರೆ, ನಿನಗೋಸ್ಕರ ಕಷ್ಟಪಟ್ಟಿದ್ದಾರೆ, ಅವ್ರಿಗೇನು ಇಲ್ಲ ಅಂತ ಅವ್ರ ಗಂಜಿಗೆ ಕುಡ್ದಾಗ್ಲೂ ದುಡ್ಡಿಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ದಿಲ್ಲ ಅವ್ರ ಗಂಜಿಗೆ ಕುಡ್ಕೊಂಡು ನಿನ್ಗೇನು ಬೇಕೋ ಎಲ್ಲ ತಂದು ಕೊಡ್ತಾ ಇದ್ರು. ಇದು ವಿಚಾರ ನಿನ್ನ ಒಂಚೂರು ಅರ್ಥ ಮಾಡ್ಕೊ, ಅವ್ರು ತುಂಬ ಅನುಭವಿಸ್ತಾರೆ, ತುಂಬ ಹೇಳ್ತಿದ್ದಾರೆ, ನೀನು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ, ಸ್ವಲ್ಪ ಚೆನ್ನಾಗಾಗು ಅಂದರು. ಆವಾಗ ನಾನು ಡಿಸೈಡ್ ಮಾಡಿದ್ದು, ನಾನು ಕಲಿತೀನೋ ಬಿಡ್ತೀನೋ ಬೇರೆ ವಿಚಾರ. ಇಂಡಸ್ಟ್ರಿ ಶಿಫ್ಟ್ ಆಗಿದ್ರು, ನಮ್ಮ ಚಿಕ್ಕ ಫಾರ್ಮಲ್ಲಿ ಅವ್ರೇನೋ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ನಾನು ಕಲಿತೀನೋ ಬಿಡ್ತೀನೋ ಅವ್ರ ಜೊತೆಗೆ ನಾನು ನಿಂತ್ಕೋತಾ ಇದ್ದೆ. ಸೊ ಅದೇ ನನ್ನ ಜವಾಬ್ದಾರಿ ಆಗಿತ್ತು. ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಿ ಮಧ್ಯರಾತ್ರಿ ಬರೋರು. ಆಮೇಲೆ ಯಾರ ಹತ್ರನೂ ಮಾತು ಕೇಳೋಕೆ ಆಗ್ತಿಲ್ಲ ಅಂತ ಹೇಳಿ ನಾವು ಊರಿಂದ ಆಚೆ ಇದ್ವಿ, ಬೆಂಗಳೂರಿಂದ ಆಚೆ ಇದ್ವಿ. ಸೊ ಆ ಒಂದು ಸಮಯ ಒಂಥರ ನಮ್ಮ ಮನೇಲಿ ನಮ್ಮಮ್ಮ ಒಬ್ಬರೇ ಇರ್ತಿದ್ರು, ನಮ್ಮ ಡ್ಯಾಡಿ 12 ಕಿಲೋಮೀಟರ್ ಆಚೆ ಬರ್ತಿದ್ರು, ನಾನು 16-15 ಕಿಲೋಮೀಟ್ರು ಆಚೆ ಬಂದು ಕಾಲೇಜಿಗೆ ಬರ್ತಾ ಇದ್ದೆ. ಅಲ್ಲಿಂದ ಮುಗಿಸಿ ನಮ್ಮ ತಂದೆ ಜೊತೆ ಇದ್ದು, ಅವ್ರು ಎಷ್ಟೋ ತನಕ ಕೆಲಸ ಮಾಡ್ತಿರೋ ಇದ್ದು ಅವರೊಟ್ಟಿಗೆ ನಾನು ವಾಪಸ್ ಬರ್ತಿದ್ದೆ. ತುಂಬ ಖಾಲಿ ಇತ್ತು ರೋಡು, ಭಯ ಆಗೋದು ನಮಗೆ. ನಮ್ಮ ಮನೆ ಮೇಲ್ಗಡೆ ಚಿರತೆ ಎಲ್ಲ ಬರೋದು, ನಮ್ಮಮ್ಮ ಒಬ್ಬರೇ ಇರೋರು, ಹೆದರ್ಕೊಳ್ಳೋರು. ನಾನು ಅವ್ರಿಗೋಸ್ಕರ ಡಿಸೈಡ್ ಮಾಡಿ ಗಲಾಟೆ ಮಾಡ್ಕೊಂಡು ವಾಪಸ್ ಕರ್ಕೊಂಬಂದೆ ನಾನು ನಾಗರಬಾವಿ ಸೈಡ್. ಸೊ ಇಷ್ಟೆಲ್ಲ ಇದೆ ವಿಚಾರ. ನನ್ನ ಜವಾಬ್ದಾರಿ ಇದ್ದಿದ್ದಿಷ್ಟೇ, ಐ ವಾಂಟೆಡ್ ಟು ಸಪೋರ್ಟ್ ಮೈ ಡ್ಯಾಡ್, ಬಿಕಾಸ್ ಅವ್ರ ಕಂಡೀಷನ್ ಏನಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ನಾವು ನಮಗೆಲ್ಲ ಕೊಡ್ತಿರೋರು, ನಾವು ಕೇಳಿದೆಲ್ಲ ತಂದು ಕೊಡ್ತಿರೋರು. ಲಕ್ಸುರಿ ನೋಡೋದು ಕಮ್ಮಿ ಆಗಿತ್ತು, ಬಟ್ ತಿನ್ಸೋದ್ರಲ್ಲಿ ಚೆನ್ನಾಗಿದ್ರು, ಚೆನ್ನಾಗಿ ತಿನ್ಸೋರು. ನಾನು ತಿನ್ನೋದೇ ಇಷ್ಟ. ಸೊ ತಿನ್ಸೋರು, ಸಿನಿಮಾ ಕರ್ಕೊಂಡೋರು, ಅವೆಲ್ಲ ಕಟ್ಟಾಗಕ್ಕೆ ಶುರು ಆಯ್ತು. ಸಿನಿಮಾಗೆ ಹೋಗೋದೆಲ್ಲ ಯಾಕೆ ನಾವು ಆಚೆ ಹೋಗ್ತಿಲ್ಲ ಅಂತೇಳಿ ಅವ್ರ ಬಗ್ಗೆ ಕೋಪ ಮಾಡ್ಕೊಳಕ್ಕೆ ಶುರು ಮಾಡಿದ್ದೆ. ಇವೆಲ್ಲ ವಿಚಾರ ಅರ್ಥ ಆದಮೇಲೆ ಅವಾಗ ಅರ್ಥ ಆಗಕ್ಕೆ ಶುರು ಆಯ್ತು. ಆ ಕ್ಷಣದಿಂದ ಇಲ್ಲಿವರೆಗೂ ನಾನು ಡಿಪೆಂಡೆಂಟ್ ಆಗಿಲ್ಲ. ನಾನು ಹೊರಗಡೆ ಪ್ರಮೋಷನ್ಸು, ಈವೆಂಟ್ಸು, ಅದು ಇದು ಮಾಡಿಕೊಂಡು ಕೊನೆಗೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಮಾಡಿಕೊಂಡು ಫ್ರೀಲಾನ್ಸ್ ಟ್ರೈನಿಂಗ್ ಮಾಡಿಕೊಂಡು ಅದ್ರಲ್ಲಿ ದುಡ್ಡು ಮಾಡ್ತಾ, ಅದು ಇದು ಈವೆಂಟ್ಸ್ ಮಾಡ್ತಾ, ಹೀಗೆ ದುಡ್ಡು ಮಾಡಿಕೊಂಡು ಲಕ್ಸುರಿ ನೋಡಿದೆ, ಮನೆಗೂ ಏನು ಮಾಡಬೇಕು ಮಾಡಿದೆ, ಅವ್ರು ಜಾಸ್ತಿ ಬರ್ಡನ್ ಮಾಡಿದೆ, ನನಗೆ ಏನು ನೋಡ್ಕೋಬೇಕು ಅದೆಲ್ಲ ಮಾಡ್ತಾ ಬಂದೆ. ಎಲ್ಲೋ ಒಂದು ಅಶತುರಿಯಾಗಿ ಆಕ್ಸಿಡೆಂಟ್ ಆಯಿತು, ಅದೇನೋ ಒಂದು ಕಾರಣಕ್ಕೆ ಲೀಡ್ ಆಗಿ ಐ ಥಿಂಕ್ ನಾನು ಇಲ್ಲಿ ಬರಬೇಕು ಅಂತ ಮಾಡ್ತೇನೆ. ಐ ಥಿಂಕ್ ಇಷ್ಟೆಲ್ಲ ಅವಾಂತರಗಳಾಗಿರೋದ್ರಿಂದನೇ ಐ ಥಿಂಕ್ ಒಬ್ಬ ಮನುಷ್ಯ ಕನ್ಸ್ಟ್ರಕ್ಟ್ ಆಗಕ್ಕೆ ಸಾಧ್ಯ. ಈಗಲೂ ನನ್ನ ಫ್ಯಾಮಿಲಿ ಜೊತೆಗೆ ಇದ್ದೀನಿ, ಅವ್ರನ್ನ ಬಿಟ್ಟೋಗೋ ಮನ್ಸು ನನಗಂತೂ ಇಲ್ಲ. ಯಾಕೆಂದ್ರೆ ಅವ್ರು ನಮಗಾಗಿ ಇಷ್ಟು ವರ್ಷ ನಿಂತಿದ್ದಾರೆ. ಭಿನ್ನಾಭಿಪ್ರಾಯ ಇರ್ಬೋದು,
ಬಟ್ ಅಮ್ಮನ ಸಪೋರ್ಟ್ ಹೇಗಿತ್ತು? ಅಮ್ಮನ ಸಪೋರ್ಟ್ ಹೇಗಿತ್ತು? ಅವ್ರು ಹೆಚ್ಚು ಮಾತಾಡಲ್ಲ, ತುಂಬಾ ಆಸೆ ಬಿದ್ದವರೇ ಅಲ್ಲ, ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದಕ್ಕಷ್ಟೇ ಅವ್ರು ಕೆಲಸ ಮಾಡ್ತಿದ್ರು. ಸೊ ಇವೆಲ್ಲ ವಿಚಾರಗಳು ನಾವು ಕಾರ್ನರ್ ಕೂತಾಗ ಯೋಚನೆ ಆದಾಗ, ನಾವು ಸೈಲೆಂಟ್ ಆದಾಗ ಹೊರಗಡೆ ನಾಯ್ಸಸ್ ಗೊತ್ತಾಗತ್ತಲ್ಲ. ಹೌದೌದು. ಸೊ ನಮ್ಮವ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅದು ಗೊತ್ತಾಗತ್ತೆ. ಹಾಗಾಗಿ ಅವ್ರಿಗೋಸ್ಕರ ನಿಲ್ಬೇಕು, ಅವ್ರಿಗೊಂದು ಒಳ್ಳೆ ಲೈಫ್ನ ಸೆಟ್ ಮಾಡಬೇಕು ಅನ್ನೋದೊಂದು ಧ್ಯೇಯ ಇದೆ. ಈಗ ನನ್ನ ನಂಬ್ಕೊಂಬಂದಿರೋರು ಇದ್ದಾರೆ, ಸೊ ಅವ್ರಿಗೂ ಮಾಡಬೇಕು. ನನಗೊಬ್ಬ ಮಗ ಇದ್ದಾನೆ ಈಗ, ಸೊ ಅವನ ಭವಿಷ್ಯನ ಚೆನ್ನಾಗಿ ರೂಪಿಸ್ಬೇಕು. ಹಾಗೆ ನನ್ನ ಆಸ್ಪಿರೇಷನ್ಸ್ಗಳನ್ನು ನಾನು ಬದುಕಬೇಕು. ಸೊ ಎಲ್ಲ ವಿಚಾರಗಳನ್ನ ಮುಂದೆ ಇಟ್ಕೊಂಡು ರಥನ ಹೋಗ್ತಾ ಇದೆ. ಸರ್, ಈಗ KGF ಅಲ್ಲಿ ಆಕ್ಟ್ ಮಾಡಿದಿರಲ್ಲ, ಯಶ್ ಸರ್ ಜೊತೆಗೆ ಆಕ್ಟ್ ಮಾಡಿರೋದಕ್ಕೆ, ಆದರೆ ನಿಮಗೆ ಫಸ್ಟ್ ಟೈಮ್ ಹಿಂಗೆ ಯಶ್ ಸರ್ ಫಿಲಮಲ್ಲಿ ನೀವು ಆಕ್ಟ್ ಮಾಡಬೇಕು ಅಂದಾಗ ನಿಮ್ಮ ಮೂಮೆಂಟ್ ಹೇಗಿತ್ತು? ಅದು ಹೇಗೆ ಅನಿಸ್ತು ಆ ಫೀಲ್? ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಹೆಚ್ಚು ಚೇಸ್ ಮಾಡ್ಕೊಂಡೇ ಹೋಗಿರೋದು. ಆಕ್ಸಿಡೆಂಟಲಿ ಬಂದವೂ ಇದೆ, ಚೇಸ್ ಮಾಡ್ಕೊಂಡು ಹೋಗಿದ್ದು ಉಂಟು. ಸೊ ಈ ಸಿನಿಮಾ ನಾನು ಆ್ಯಕ್ಚುಲಿ ನಾನು ಚೇಸ್ ಮಾಡಿದ್ದು ಹೇಗೆ ಅಂತಂದರೆ, ನ್ಯೂಸ್ ಪೇಪರಲ್ಲಿ ನೋಡಿದ್ವಿ ನಾವು, KGF ಚಾಪ್ಟರ್ ಬಂದು ಆಡಿಷನ್ ಮುಖಾಂತರನೇ ಆ್ಯಕ್ಟರ್ಸ್ನ ಸೆಲೆಕ್ಟ್ ಮಾಡಿದ್ದು ಅಂತ. ನನ್ನ ವೈಫ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೆ, ವೈ ಡೋಂಟ್ ಯು ಟ್ರೈ ಅಂತ. ಸೊ ಆಯಿತು ಅಂತ ಪ್ರಯತ್ನ ಪಡಬೇಕಾದ್ರೆ ನಾನು ಅದರಲ್ಲಿ ಒಂದಿತ್ತು 1 ಮಿನಿಟ್ ಮೊನೋಲಾಗ್ನ ನೀವೇ ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಈ ಪ್ರಿಪರೇಷನ್ ಹೇಗೆ ಮಾಡೋದು, ಯಾವ ರೀತಿ 1 ಮಿನಿಟ್ ಮೊನೋಲಾಗ್ ಮಾಡಿಸೋದು ಅಂತ ಹೇಳಿ ಫಸ್ಟ್ ರೈಟರ್ಸ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕೆ ಸೀರಿಯಲ್ ಮಾಡ್ತಿದ್ರೆ ಒಂದಷ್ಟು ಜನ ರೈಟರ್ಸ್ ಪರಿಚಯ ಇದ್ರು, ಅವ್ರಿಗೆಲ್ಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಫೋನ್ ಮಾಡಿದಾಗ ಬಿಸಿ ಇದೀವಿ ಅಂತ ಹೇಳಿ ಒಂದು ಸ್ವಲ್ಪ ಜನ ಹೇಳಿದ್ರು. ಇನ್ನು ಕೆಲವು ಜನ ಆಯಿತು ಬರ್ಕೊಡ್ತೀವಿ, ಯಾವ ರೀತಿ ಬೇಕು ಹೇಳಿ ಅನ್ನೋರು. ಯಾವ ರೀತಿ ಬೇಕು ಅಂತ ಹೇಳಿ ಅನ್ನುವಾಗ ಒಂದು ಯೋಚನೆ ಮಾಡಿ, ಓಕೆ ಫೈನ್, ಲೆಟ್ ಮಿ ಡಿಸೈನ್ ಇಟ್ ಅಂತ. ಈಗ ಚಾಪ್ಟರ್ 1 ಅಲ್ಲಿ ಏನಾಗಿತ್ತು, ಅದಿರ ಹೋಗಾದ್ಮೇಲೆ ರಾಕಿ ಬಾಯ್ ಅಲೋನ್. ಈಗ ಚಾಪ್ಟರ್ 2 ಅಂತಂದ್ರೆ ಇಟ್ಸ್ ಅ ಬಿಗರ್ ಚಾಪ್ಟರ್, ಬಿಗರ್ ವಿಲನ್ ಬೇಕಿತ್ತು. ಸೊ 1 ಪ್ಲಸ್ ದೆನ್ ರಾಕಿ ಬಾಯ್ ಅಂತ ಒಂದು ಲೈನ್ ಹಾಕೊಂಡು, ಅದಾದ್ಮೇಲೆ ಇಸ್ ಜಸ್ಟ್ ನಾಟ್ ಅ ಟಾಕಿಂಗ್ ಬಾಸ್ಟರ್, ಈ ಹಿಮ್ಸೆಲ್ಫ್ ಇಸ್ ಅನ್ ಆಕ್ಷನ್ ಅಂತ ಡಿಸೈಡ್ ಮಾಡಿದೆ. ಅದಾದ್ಮೇಲೆ ಮೊನೋಲಾಗ್, ಈಗ ಕ್ಯಾರೆಕ್ಟರ್ ಡೆಫಿನೇಷನ್ ಕೊಟ್ಟಾಯ್ತು, ಇದಕ್ಕೆ ಏನ್ ಹಾಕೋಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳೋಣ, ಲೈನ್ಸ್ ಬಂದಂಗೆ ಅಂತ ಡಿಸೈಡ್ ಮಾಡಿದೆ. ಆ 1 ಮಿನಿಟ್ ಮೊನೋಲಾಗ್ ಅಲ್ಲಿ 45 ಸೆಕೆಂಡ್ ಒಬ್ಬನ್ನ ಮುಂದಿಟ್ಕೊಂಡು ಇಡೀ ಸಭೆನ ಅಡ್ರೆಸ್ ಮಾಡ್ತಿರ್ತಾನೆ. ಅಲ್ಲಿ ತನಕ ಇವನು ಏನ್ ಮಾತಾಡ್ತಿದ್ದಾನೆ ಅಂತ ಅನ್ಕೋತಿರ್ಬೋದು. ಆ 45ನೇ ಸೆಕೆಂಡ್ ಅಲ್ಲಿ ಒಂದು ಬ್ಯಾಂಕ್ ಕೊಟ್ಟು, ಇನ್ ನೆಕ್ಸ್ಟ್ 15 ನಿಮಿಷ ಎಲ್ಲ ಐಬಾಲ್ಸ್ ನನ್ನ ಕಡೆ ಇದ್ದು ಒಂದು ಧೋರಣೆ ಹೇಳ್ತೀನಿ. ಆ ಧೋರಣೆನ ನಿಮ್ ಕೊನೆಯಲ್ಲಿ ಹೇಳ್ತೀನಿ. ಸೊ ಆ ಧೋರಣೆ ಹೇಳಿದ್ಮೇಲೆ ಎಂಡ್ ಆಗುತ್ತೆ. ಸೊ ದಟ್ ವಿಲ್ ಬಿ ದ ಲೀಡ್ ಟು ಇಟ್. ಮೇ ಬಿ ಇದು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ಇದನ್ನ ನಾನೊಂದು ಔಟ್ಲೈನ್ ಮಾಡ್ಕೊಂಡು ಅಷ್ಟೇ ರೈಟರ್ಸಿಗೆ ಕೊಟ್ಟೆ. ಅವ್ರು ಕಳಿಸ್ತಿದ್ರು, ನನ್ಗೆ ಯಾವ ರೈಟಿಂಗ್ಸು ಸೆಟ್ ಆಗ್ತಿರ್ಲಿಲ್ಲ. ಕೊನೆಗೆ ಒಬ್ರು ಮೊರೆ ಹೋದ್ರು, ತುರುವೇಕೆರೆ ಪ್ರಸಾದ್ ಅಂತ, ನನ್ನ ಮೊದಲನೇ ಸೀರಿಯಲ್ ಬರಹಗಾರರು ಅವರು. ಆ್ಯಂಡ್ ತುರುವೇಕೆರೆ ನನ್ನೂರು, ಸೊ ನಮ್ಮೂರಿನವರೇ ಆಗಿದ್ರು. ಸೊ ಅವ್ರು ನೆನಪಾಯ್ತು, ಸರಿ ಅಂತ ಫೋನ್ ಮಾಡಿದೆ 9:30 ರಾತ್ರಿಯಲ್ಲಿ. ನನ್ನ ಮಗಳ ಜೊತೆ ಸಿನಿಮಾಗೆ ಬಂದಿದ್ದೀನಪ್ಪ, ಏನು ಅಂತಂದ್ರೆ, ಸರ್ ಒಂದು ಟೆಂಪ್ಲೇಟ್ ಹಾಕೊಂಡಿದ್ದೀನಿ, ನಾಳೆ KGF ಚಾಪ್ಟರ್ 2 ಆಡಿಷನ್ಗೆ ಹೋಗ್ಬೇಕು, ದಯವಿಟ್ಟು ಬರ್ಕೊಡ್ತೀರಾ ಅಂತ. ಸರಿಯಪ್ಪ ಇದು ಮುಗಿದ್ಮೇಲೆ ನಾನು ನೋಡ್ಬಿಟ್ಟು ಬರ್ಕೊಡ್ತೀನಿ ಅಂತ ವಾಯ್ಸ್ ನೋಟು ಹಾಕಿದೆ. ಸರ್ ದಯವಿಟ್ಟು ಬರ್ಕೊಡಿ ಸರ್, ನನಗೆ ಡಿಫ್ರೆಂಟ್ ಆಗಬೇಕು, ಎಲ್ಲ ಬರ್ಕೊಡ್ತಾರೆ, ಯಾವುದೂ ಇಷ್ಟ ಆಗ್ತಿಲ್ಲ, ಏನೋ ಡಿಫ್ರೆಂಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಆಯಿತು ಅಂತ ಹೇಳಿ 12:15 ನನಗೆ ಕಳಿಸ್ಕೊಟ್ರು ನೈಟ್. ನಾನು ಅದನ್ನು ಓದಿದ್ಮೇಲೆ 12:30 ಅಷ್ಟೊತ್ತಿಗೆ ಇಷ್ಟು ಉದ್ದ ಇತ್ತು, ಸೂಪರ್ ಆಗಿದೆ ಲೈನ್ಸ್ ಅಂತ ಶುರು ಆಯಿತು. ಸರ್ ಪರ್ಫೆಕ್ಟ್ ಆಗಿದೆ, ಇದೇ ಬೇಕಿತ್ತು ಸರ್, 1 ಮಿನಿಟಿಗೆ ಬೇಕು ಸರ್ ಅಂತ. ಟೈಮ್ ಆಗೋಗಿದೆಯಪ್ಪ, ನಾನು ಬೇರೆ ಸ್ಕ್ರೀನ್ ಪ್ಲೇ ಬರೀಬೇಕು, ಸೀರಿಯಲ್ ಬರಿತಾ ಇದ್ದೀನಿ, ನೀನೇನಾದ್ರು ಮಾಡ್ಕೊಂಡು. ಆಯಿತು ಅಂತೇಳಿ 1:30 ಅಷ್ಟು ಡಿಸೈಡ್ ಮಾಡಿ ಚಾಪ್ ಔಟ್ ಮಾಡಿ ಇದನ್ನೇ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ಐ ಥಿಂಕ್ ವೈಟ್ ಆ್ಯಂಡ್ ವೈಟ್ ಪಟಾಣಿ ಡ್ರೆಸ್ ಹಾಕ್ಕೊಂಡು ಒಬ್ಬ ದೊಡ್ಡ ಡಾನ್ ಥರ ರೆಡಿಯಾಗಿ ಹೊರಡಕ್ಕೆ ಮುಂದೆ ಆದಾಗ ನನ್ನ ವೈಫು ನನ್ನ ಕಸಿನ್ಸ್ ಎಲ್ಲ ಬಂದರು. ಮಲ್ಲೇಶ್ವರಮಲ್ಲಿ ಆಡಿಷನ್ ಇತ್ತು ಅವತ್ತು. ಒಂದು 3 ರೋಡ್ ಸಾಗರದಂತೆ ಜನ ಇತ್ತು. ನಾನು ಎಂಟ್ರಿ ಆಗ್ತೀನಿ 8:15 ನೋಡಿ 3 ರೋಡ್ ಜನ ಆಲ್ರೆಡಿ ಇದ್ದಾರೆ. ಇನ್ನು ನನಗೆ ಅವಕಾಶ ಅಂತ ಗೊತ್ತಾಗಿ ಸರಿ ಆಯ್ತು, ಒಬ್ಬನ್ನ ಮಾರ್ಕ್ ಮಾಡ್ಕೊಂಡೆ, ನೋಡೋಣ ಇವ್ರು ಎಷ್ಟು ಮುಂದೆ ಹೋಗ್ತಾರೆ ಅಂತ ಹೇಳಿ ಡಿಸೈಡ್ ಮಾಡಿ CTR ಹೋಗ್ಬಿಟ್ಟು ಇವ್ರಿಗೆಲ್ಲ ದೋಸೆ ತಿನ್ನಿಸ್ದೆ. ನಾನು ಹಾಫ್ ದೋಸೆ ತಿಂದೆ. ಫಸ್ಟ್ ಆಡಿಷನ್ ಮಾಡಿ ಬಂದು ಖುಷಿಯಲ್ಲಿ ತಿಂದ. ಅಲ್ಲಿ ನೋಡಿದ್ರೆ ಆತ ಒಂದ್ 2 ಜನ ಮುಂದೆ ಹೋಗಿರ್ಲಿಲ್ಲ, ಮುಂದೆ ಬರೀ ಗಲಾಟೆ ಆಗ್ತಿತ್ತು. ಯಾಕೋ ಆಗಲ್ಲ ಅಂತ ಹೇಳಿ ಏನ್ ಮಾಡಿದೆ, ಹೊರಟೆ. ನನ್ನ ಹೆಂಡತಿ ಏನ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿದಾಳೆ. ಎಷ್ಟು ಜನ ಕ್ರೌಡ್ ಇದ್ರು, KGF ಚಾಪ್ಟರ್ 2 ಆಡಿಷನ್ ಅಂತ ಹೇಳ್ಬಿಟ್ಟು ನನ್ನ ಫೋಟೋ ನನ್ನ ಫೇಸ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟಿದೆ. ಅದು ನನ್ನ ಸ್ಟೋರಿಲೇ ಹಾಕಿದ್ದಾರೆ. ಅದನ್ನ ನೋಡಿದವರು ನನಗೆ ಒಂದಷ್ಟು ಜನ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ರು, ಹೋಗಿದ್ರ, ಏನಾಯ್ತು. ಆಮೇಲೆ ಯಾಕೆ ನೀವು ಅಲ್ಲಿಗೆ ಹೋಗಿದ್ರಿ, ಯಾಕೆ ಆಫೀಸ್ಗೆ ಹೋಗ್ಲಿ, ಯಾಕೆ ಡೈರೆಕ್ಟ್ ಟೀಮ್ನ ಮೀಟ್ ಮಾಡಲಿಲ್ಲ ಅಂತ. ನಂಗೆ ಯಾರು ಗೊತ್ತಿಲ್ಲ ಎಲ್ಲರಿಗೂ ಹೇಳಿ ಸಂಜೆ ತನಕ ನಾನು ಬೇಸತ್ತು ಹೋಗಿದ್ದೆ, ಸುಸ್ತಾಗಿ ಹೋಗಿತ್ತು ನನಗೆ. ಸೂರ್ಯ ಪ್ರವೀಣ್ ಅಂತ ಒಬ್ಬರು ಆರ್ಟಿಸ್ಟ್ ಇದೆ, ಮೇನ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಮಾಡ್ತಾರೆ. ಆತ ಫೋನ್ ಮಾಡಿದ, ಹಾಯ್ ಬ್ರದರ್ ಏನಾಯ್ತು ಅಂತ. ಬ್ರದರ್ ಏನಿಲ್ಲ, ಹೋಗಿದ್ದೆ, ಸುಸ್ತಾಗಿ ಹೋಗಿದ್ದೀನಿ, ಬಿಡಿ ನಾಳೆ ಮಾತಾಡ್ತೀನಿ. ಏಯ್ ಬ್ರದರ್ ಏನಾಯ್ತು ಹೇಳಿ. ಹೋಗಿದ್ದೆ, ಜನ ಇದ್ರು, ಆಗ್ಲಿಲ್ಲ,
ಸೊ ಅದಕ್ಕೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ, ಪೋಸ್ಟ್ ಹಾಕಿದೆ ನನ್ನ ಸ್ಟೋರಿ, ಅದಕ್ಕೆ ಎಲ್ಲರೂ ಫೋನ್ ಮಾಡಿದೆ, ನೀವು ಹಾಗೆ ಮಾಡಿದ್ರ ಅಂತ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂದರು ಅಂತಂದೆ. ಅದಕ್ಕೆ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಪರಿಚಯ, ನಾನು ಇವಾಗ ASN ಮಾಡ್ತಾ ಇದ್ದೀನಿ, ಅವನೇ ಶ್ರೀಮನ್ನಾರಾಯಣ, ಮುಗಿಸ್ಕೊಂಬಂದಿದ್ದೆ ಹೇಳ್ತೀನಿ ಹೋಗೋಣ ಅಂತ. ಥ್ಯಾಂಕ್ ಯು ಬ್ರದರ್, ದಯವಿಟ್ಟು ಮರಿಬೇಡಿ ಅಂತೆಲ್ಲ ಹೇಳಿದ್ದೆ. ಅದು ಹೇಳಿ 2 ವಾರ ಆದ್ಮೇಲೆ ನಾನು ಇನ್ನು ಬೆಡ್ ಮೇಲೆ ಮಲಗಿದ್ದೀನಿ. ಅವಲ್ಲಿ ಮನೆಗೆ ಫೋನ್ ಮಾಡಿ, ಬ್ರದರ್ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ ಸದಾಶಿವನಗರ ಆಫೀಸು ಅಂತ ಅಂದ್ಬಿಟ್ಟು ಟಕ್ಕ ಇಮಿಡಿಯೇಟ್ ಆಗಿ ರೆಡಿಯಾಗಿ ಹೋಗಿದ್ದೀನಿ. 2 ವಾರ ಕಳೆದಿದೆಯಲ್ಲ, ನಾನೇನು ಪ್ರಿಪೇರ್ ಆಗಿದ್ದೀನಿ ಮರ್ತೋಗಿದ್ದೀನಿ. ಅಲ್ಲಿ ಹೋಗ್ತೀನಿ, ಅಲ್ಲಿ 8 ಜನ ಇದ್ರು, ನನಗೊಂದು 2 ಲೈನ್ ಇರೋ ಸ್ಲಿಪ್ ಬಂತು, ನನಗೆ ಒಂಥರ ಬೇಜಾರಾಗಷ್ಟು ಆಯ್ತು. ಸೂರ್ಯ ನಾವು ಇದನ್ನು ಮಾಡಕ್ಕೆ ಬಂದಿದ್ದೀವ ಅಂತ. ಅದಕ್ಕೆ ಬನ್ನಿ ಬ್ರದರ್ ಅಂತ ಒಳಗೆ ಹೋದಿ, ಒಂದು 3 ಥರ ಆಡಿಷನ್ ತೊಗೊಂಡ್ರು, ಇಷ್ಟ ಆಯ್ತು ಅವ್ರಿಗೆ. ಅದಾದಮೇಲೆ ಏನೋ ಒಂಥರ ಅಸಮಾಧಾನ ನನಗೆ. ನಾನು ಇದಕ್ಕೋಸ್ಕರ ಇಷ್ಟೊಂದೆಲ್ಲ ಪ್ರಿಪೇರ್ ಆದೆ, ನಾನು ಬರೀ 2 ಲೈನ್ 3 ಥರ ವೇರಿಯೇಷನ್ ತೊಗೊಂಡ್ರು ಸಾಕಾಯ್ತು ಅಂತ ನಂಗೆ ಸಮಾಧಾನ ಇರಲಿಲ್ಲ. ಇನ್ನೇನು ಶೂಸ್ ಹಾಕೊಂಡು ಕೆಳಗೆ ಇಳಿತಾ ಇದ್ದೀನಿ, ಅವಾಗ ಯಾಕೋ ಅನ್ನಿಸ್ತು, ನಾನು ಗೇಟ್ ಕ್ರಾಸ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ಸೂರ್ಯ ನಾವು ಪ್ರಿಪೇರ್ ಆಗಿದ್ದೆ ಅಂತ ಹೇಳಿದ್ನಲ್ಲ, ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಸ್ಕೊಡ್ತೀರಾ ಅಂತ. ಬ್ರದರ್ ನಿಮ್ದಾರೆ 3 ಸೈಟ್ ತೊಗೊಂಡಿದ್ದಾರೆ, ಬರೀ ನಾನು 1 ಸೈಟ್ ತೊಗೊಂಡಿದ್ದಾರೆ, ಬಿಟ್ಬಿಡಿ ಸಾಕು, ಬನ್ನಿ ಏನೋ ಮಾಡ್ತಾರೆ ಅನ್ಸುತ್ತೆ ಅಂತ. ಯಾಕೆ ಮಾಡಬೇಕು ಅನ್ಸುತ್ತೆ, ದಯವಿಟ್ಟು ಒಂದ್ಸತಿ ಹೇಳಿ ಅಂತ. ಆಯ್ತು ನಾನು ಹೇಳ್ತೀನಿ, ನಾನು ಹೊರಡ್ತೀನಿ, ನೀವು ಮಾಡಿಬಿಟ್ಟು ಹೋಗಿ ಅಂತ. ಅಲ್ಲಿ ಹೋದಾಗ ಅವರು ಪ್ರಶಾಂತ್ ಸರ ಮೀಟ್ ಮಾಡೋಕ್ಕೆ ಮೇಲ್ಗಡೆ ಹೋಗ್ತಾ ಇದ್ರು. ಓ ಹೌದಾ, ಪರವಾಗಿಲ್ಲ ಸರ್, ಇದೆ ಚೆನ್ನಾಗಿತ್ತು, ಕಾಯೋದಾದ್ರೆ ಕಾಯಿರಿ, ಎಷ್ಟೊತ್ತಾಗೋದು ಗೊತ್ತಿಲ್ಲ ಸರ್ ಅಂತ. ನಾನು 2 ಅವರ್ ಕಾದೆ. ಅವಾಗ ನೆನ್ಸ್ಕೊತಾ ಇದ್ದೀನಿ, ನಾನು ಮರ್ತೋಗಿದ್ದೀನಿ ರೆಡಿ ಆಗಿರೋದು ಲೈನ್ಸ್ ಅಂತ. ನನ್ನ ವೈಫ್ ಕೇಳಿ ಅದನ್ನ ಹುಡ್ಸೋಕ್ಕೆಲ್ಲ ಟ್ರೈ ಮಾಡಿ ಸಿಗ್ದಲೆ ಕೊನೆಗೆ ನಾನೇ ಅದನ್ನ ಅರ್ಥ ಮಾಡಿಕೊಂಡು ಕಾಯ್ತಾ ಇದ್ದೀನಿ. ಅವಾಗ ಕೆಳಗೆ ಬಂದರು. ಓ ಆಮೇಲೆ ಟೈಮ್ ನೋಡಿದ್ರು 1 ವರೆ ಆಗಿತ್ತು. ಓ ಇನ್ನೂ ಕಾಯ್ತಾ ಇದ್ದೀರಾ ಅಂತ. ಸರಿ ಆಯ್ತು ಬನ್ನಿ ಮಾಡಿ ಹೇಳಿದವ್ರಿ, ಏನಾದ್ರು ಫಂಬಲ್ ಆದರೆ ಇನ್ನೊಂದ್ಸತಿ ಚಾನ್ಸ್ ಕೊಡಿ ಅಂತ. ಇಷ್ಟೋ ತನಕ ಕಾದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂದರು. ಒಂಥರ ಭಾಳ ಬೇಜಾರಾಯಿತು. ಇಲ್ಲ ಸಿಗೋದೇ ಒಂದು ಚಾನ್ಸು, ನೆನ್ಪಿಸ್ಕೊಂಡು ಸರಿ ಕಾನ್ಫಿಡೆಂಟಲ್ಲೇ ಕೊಟ್ಬೋಣ ಅಂತೇಳಿ ಅದೊಂದು ಆಡಿಷನ್ನ ಕೊಟ್ಟೆ. ಆ ಆಡಿಷನ್ ಕೊಟ್ಟಿದ್ದೆ, ಇಬ್ಬರು ಚಪ್ಪಾಳೆ ತಟ್ಟಿ ಸರ್ಗೆ ಇದನ್ನೇ ತೋರಿಸ್ತೀನಿ ಅಂತಂದು. ನಾನು ಇನ್ನೂ ಪ್ಯಾಲೇಸ್ ಗ್ರೌಂಡ್ಸ್ ಕ್ರಾಸ್ ಆಗಿರಲಿಲ್ಲ, ಆಗಲೇ ಕಾಲ್ ಬಂತು ಸರ್ ಮಾತಾಡ್ಬೇಕಂತೆ ಅಂತ. ನಾಳೆ ಬೆಳಗ್ಗೆ ಬರೋಕ್ಕಾಗತ್ತಾ ಅಂತಂದ್ರೆ, ಸರ್ ಇಲ್ಲ 50 ಜನ ಜೂನಿಯರ್ ಆರ್ಟಿಸ್ಟ್ನ ಕರೆಸ್ತಾ ಇದ್ದಾರೆ, ರುಪೀಸ್ ರೆಸಾರ್ಟಲ್ಲಿ ಶೂಟಿಂಗ್ ನಡೀತಾ ಇದೆ, ಸುಬ್ಲಕ್ಷ್ಮಿ ಸಂಸಾರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ, ಸೊ ದಯವಿಟ್ಟು ಅದಕ್ಕೆ ಹೋಗಲೇಬೇಕು ಸರ್, ನಾಳೆ ರಾತ್ರಿ ಬರಲಾ ಅಥವಾ ನಾಡಿದ್ದು ಬೆಳಗ್ಗೆ ಬರ್ತೀನಿ ಸರ್, ಫ್ರೀ ಇದ್ದೀನಿ ಅಂತ. ಹೌದಾ ಸರಿ ಆಯಿತು ಅಂತ ಇಟ್ಟರು. ನೆಕ್ಸ್ಟ್ ದಿವಸ ಶೂಟಿಂಗಲ್ಲಿ ನನಗೆ ಪಕ್ಕ ಕಾಲ್ ಬರುತ್ತಾ ಇಲ್ವಾ ಮತ್ತೆ ಅಂತ. ಕಾಲ್ ಬಂದಿರಲಿಲ್ಲ. ಅದಾದ್ಮೇಲೆ ಅವರೇನು ಬಾ ಅಂತಾನೂ ಹೇಳಿಲ್ಲ ವಾಪಸ್. ಆಮೇಲೆ ಹೇಳಿದ್ರು ನಾಳೆ ಅರ್ಲಿ ಮಾರ್ನಿಂಗ್ ಬರಬೇಕು ಅಂತ. ಸರ್ ಖಂಡಿತವಾಗ್ಲೂ ಬರ್ತೀನಿ ಅಂತ. ನಾನೇ ಇನ್ಫ್ಯಾಕ್ಟ್ ಲೇಟ್ ಆಗೋಗಿದ್ದೀನಿ. ಪ್ರಶಾಂತ್ ಸರ್ ಡೋರ್ ತೆಗೆದು ನನಗೆ ಒಳಗೆ ಕರೆದು ಪಟ ಎಲ್ಲ ರೆಡಿ ಮಾಡಿದ್ರು. ಲೈನ್ಸ್ ಹೇಳಕ್ಕೆ ಹೇಳಿದ್ರು, ಲೈನ್ಸ್ ಹೇಳಿದೆ, ಹೇರ್ ಸ್ಟೈಲ್ ಸೆಟ್ ಮಾಡಿದ್ರು. 2 ರೋಲ್ ಅಂದ್ಕೊಂಡಿದ್ದೀನಿ, ಆ ರೋಲ್ ಬಿಟ್ಟರೆ ಈ ರೋಲ್ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಆನ್ ಬೋರ್ಡ್, ಯಾರಿಗೂ ಹೇಳಬೇಡಿ, ನಾವೇ ಇಂಟ್ರೊಡ್ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಬಿ ರೈಟ್ ಟೈಮ್ ಆನ್ ಸೆಟ್ ಅಂತ ಅಂದರು. ಸೊ ವೆಲ್ಕಮ್ ಆನ್ ಬೋರ್ಡ್, ನಾನು ಈಗ ಮೈಸೂರಿಗೆ ಹೊರಡಬೇಕು, ನಿಮಗೋಸ್ಕರ ಕಾದಿದ್ದು ನಾನು ಅಂತ ಅಂದ್ಬಿಟ್ಟು. ಅರ್ಲಿ ಮಾರ್ನಿಂಗ್ 7:30 ಅಷ್ಟರೊಳಗೆ ನನ್ನ ಮಾತುಕತೆ ಎಲ್ಲ ಮುಗಿದೇ ಹೋಗಿತ್ತು. ಸೊ ಡೆಸ್ಟಿನ್ ಅಂತ ಹೇಳ್ತಾರಲ್ಲ, ನಾನು ಐ ವರ್ಕ್ ಫಾರ್ ಇಟ್, ಇಟ್ ಹ್ಯಾಪೆಂಡ್, ಆ್ಯಂಡ್ ಅವ್ರ ಗ್ರೇಟ್ನೆಸ್ ಹಿ ವೇಟೆಡ್ ಆ್ಯಂಡ್ ಹಿ ಕಾಸ್ಟೆಡ್ ಮೀ ಬ್ಯಾಕ್. ಸೊ ಈ ಫಸ್ಟ್ ಥ್ಯಾಂಕ್ಸ್ ನನ್ನ ವೈಫ್ಗೆ ಹೇಳಬೇಕು. ಅವ್ರದ್ದು ಸಪೋರ್ಟ್ ತುಂಬಾ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ, ಅವ್ರು ಟ್ರಿಗರ್ ಮಾಡಿದ್ದಕ್ಕೆ ಇದೆಲ್ಲ ಆಯಿತು. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್. ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ಸರ್ ಆ್ಯಂಡ್ ಸೂರ್ಯ ಫಾರ್ ಟೇಕಿಂಗ್ ಮಿ ದೇರ್ ಟು ದಿ ಆಫೀಸ್. ಸೊ ಅದರಿಂದ ನನ್ನ KGF ಚಾಪ್ಟರ್ 2 ಶುರುವಾಯಿತು. ಭಾಳ ದೊಡ್ಡ ಸೆಟ್, ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್. ಇನಿಷಿಯಲಿ ಭಯ ಆಗಿದ್ದು ಉಂಟು. ಅವರಲ್ಲಿ ನನಗೆ ನಡ್ಸ್ಕೊಂಡಿದ್ದ ರೀತಿನೂ ತುಂಬ ಮೆಚ್ಚುಗೆ ಆಗುವಂಥ ವಿಚಾರ. ಆ್ಯಂಡ್ ಯಶ್ ಜೊತೆಗೆ ನಾನು 2 ಸೀನಲ್ಲಿ ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಹೆಚ್ಚು ನಮ್ಮವರ ಇಂಟ್ರಾಕ್ಷನ್ ಇಲ್ಲದೆ ಹೋದ್ರು ಅವ್ರ ಆರಾನ ನೋಡ್ತಾ ಇದ್ದೆ. ಐ ಥಿಂಕ್ ಆ ಕ್ಯಾರಿಸ್ಮಾ ನಾನು ಬೆಳೆಸ್ಕೋಬೇಕು ಅಂತ ಅನ್ಸಕ್ಕೆ ಶುರುವಾಯಿತು. ಸೊ ಅಲ್ಲಿಂದ ನನ್ನ ಪ್ರಯತ್ನಗಳು ಮತ್ತೆ ನಡೀತಾ ಇದೆ. ಅಲ್ಲ, ಈಗ KGF ಅಲ್ಲಿ ನೀವು ಆಫೀಸರ್ ಆಗಿ ಆ್ಯಕ್ಟ್ ಮಾಡಿದ್ದೀರಲ್ಲ, ಸೊ ಅದು ನಿಮಗೆ ಟಫೆಸ್ಟ್ ರೋಲ್ ಅಂತ ಅನ್ನಿಸ್ಲಿಲ್ವಾ? ಯಾಕಂದರೆ ಈಗ ಪ್ರೆಸೆಂಟ್ ಲೈಫಲ್ಲಿರೋ ಅರ್ಜುನ್ಗೆ ಮತ್ತು ಅಲ್ಲಿ ಆ್ಯಕ್ಟಿಂಗ್ ಮಾಡುವಂಥ ಆಫೀಸರ್ ರೋಲ್ಗೆ ನಾನು ಮುಂಚೆ ನಿರ್ಧಾರ ಆಗಿದೆ ಎಲ್ಲ ಥರದ ಪಾತ್ರಗಳನ್ನ ನಾನು ಮಾಡಬೇಕು ಅಂತ. ಸೊ ದಿಸ್ ವಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಐ ಟ್ರೀಟೆಡ್ ಇಟ್ ಆಸ್ ಅ ಕ್ಯಾರೆಕ್ಟರ್. ಸೊ ಭಯ ಆಗಿದ್ದುಂಟು. ಈ ಥರ ದೊಡ್ಡ ಕ್ಯಾನ್ವಾಸಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ನಾವು ಯೋಚನೆ ಮಾಡ್ತಿದ್ವಿ ಸರಿ, ಭಿನ್ನವಾಗಿ ಯೋಚನೆ ಮಾಡ್ತಿದ್ವಿ ಅನ್ನೋದು ಸರಿ, ಆದರೆ ಇಷ್ಟು ದೊಡ್ಡ ಕ್ಯಾನ್ವಾಸು, ಸಕ್ಸಸ್ಫುಲ್ ಕ್ಯಾನ್ವಾಸಲ್ಲಿ ನಾನು ವರ್ಕ್ ಮಾಡಿರಲಿಲ್ಲ. ದಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಆ ಕ್ಯಾನ್ವಾಸಿಗೆ ಅಡ್ಜಸ್ಟ್ ಆಗೋದಕ್ಕೆ ಅಥವಾ ನಾನು ಅನುಗುಣ ಮಾಡ್ಕೊಳ್ಳೋದಕ್ಕೆ, ಫಿಟ್ ಇನ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದುಂಟು. ಬಟ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ರೋಲ್. ನನಗೆ ಎವ್ರಿಥಿಂಗ್ ವಾಸ್ ವೆಲ್ ಡಿಫೈನ್ಡ್. ಅವ್ರ ಕಡೆಯಿಂದ ಪ್ರಿಪ್ರೇಷನ್ ಅಷ್ಟು ಚೆನ್ನಾಗಿತ್ತು. ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇತ್ತು. ಆ್ಯಂಡ್ ಅಗೇನ್ ನಾನು ಆ ಕ್ಲಾರಿಟಿನ ಪಡ್ಕೊಂಡು ಅಲ್ಲೇ ಇದ್ದು ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ ಟು ಡೂ ಇಟ್. ಈಗ ಮ್ಯಾಕ್ಸ್ ಅಲ್ಲಿ ಬೇರೆ ಆಕ್ಟ್ ಮಾಡ್ತಾ ಇದ್ರಲ್ಲ ಸುದೀಪ್ ಸರ್ ಜೊತೆಗೆ, ಸೊ ನಿಮಗೆ ಮೇಜರ್ ರೋಲ್ ಅದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ನಿಮ್ಮನ್ನೇ ಯಾಕೆ ಅವ್ರು ಚೂಸ್ ಮಾಡಿದ್ರು?
ನನ್ನನ್ನೇ ಯಾಕೆ ಚೂಸ್ ಮಾಡೋದು ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಅಂದ್ರೆ ಜಸ್ಟ್ ಟಾಕ್ ಬಂದಿರುತ್ತಲ್ಲ ಫ್ರೆಂಡ್ಸ್ ಇಂದ ಅಥವಾ ಸುಮ್ಮನೆ ಟೀಮ್ ಹೇಳಿದ ಪ್ರಕಾರ ಇದು ಡಿಸಿಷನ್ ತಗೊಳ್ಳೋ ಸುದೀಪ್ ಸರ್ ಈ ಕಾಸ್ಟಿಂಗ್ ವಿಚಾರದಲ್ಲಿ ಅಂತ. ನನಗೆ ಇದು ಶುರುವಾಗಕ್ಕೆ ಮುಂಚೆ ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದೆ. ಅದಾದ ನಂತರ ಒಂದು ತೆಲುಗು ಸಬ್ಜೆಕ್ಟ್ ಮಾಡ್ತಾ ಇದ್ದೆ. 2 ಸಬ್ಜೆಕ್ಟ್ ನಡೀತಾ ಇತ್ತು ಪ್ಯಾರಲಲ್ಲಿ. ಐ ಡೋಂಟ್ ನೋ, ಅಪರೆಂಟ್ಲಿ 2 ಕ್ರಿಯೇಟಿವ್ ಡಿಫ್ರೆನ್ಸ್ ಇಂದ ಹಾಲ್ಟ್ ಆಯ್ತು. ಸಾರಿ ಟು ಸೇ ದಟ್, ಹಾಲ್ಟ್ ಆಯ್ತು. ಇದು ಯಾಕಪ್ಪ ಪ್ರಯತ್ನಗಳು ಹಿಂಗೆ ಆಗ್ತಿದೆ ಅಂತ ಹೇಳಿ ದೇವ್ರು ನೆನ್ಸ್ಕೊಂಡು, ಇದೇ ತುಮಕೂರಲ್ಲಿ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೆ, ನಮ್ಮ ಕುಲದೇವ್ರದು. ಸೊ ನೆನ್ಸ್ಕೊಂಡು ಯಾಕೆ ದೇವ್ರ ಈ ಥರ ಆಗ್ತಾ ಇದೆ, ಯಾಕೆ ಈ ಥರ ಆಟ ಆಡಿಸ್ತಿದ್ಯಾ, ನಮ್ಗೆ ನನ್ನ ಜೀವನದಲ್ಲಿ ಮುನ್ನುಗ್ಗೋಕೆ ಇದೆಯಾ ಅವಕಾಶ, ಏನ್ ಕತೆ, ಕೈ ಹಿಡ್ದು ನೀನೇ ನಡೆಸ್ಬೇಕು ಅಂತೆಲ್ಲ ಅಂದೆ ಅಷ್ಟೇ. ಹಂಗೆ ಅಂದಿದ್ದಕ್ಕೆ ಟಕ್ಕ ಕಾಲ್ ಬಂದು ಹೀರೋ ಆಗಿ ಮಾಡ್ತಾ ಇದ್ದೀರಿ ಸರಿ, ಒಂದು ದೊಡ್ಡ ಸಿನಿಮಾ ಇದೆ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಾ ಅಂತ ಅಂದ್ರು. ಏನು ಪಾತ್ರ ಸರ್ ಅಂತಂದು, ಬಾಬು ಅಂತ ಅಂದ್ಬಿಟ್ಟು, ಬಾಬು ಚಂಪಕಧಾಮ, ಅವ್ರಿಗೂ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾ ಸಿಗೋದಕ್ಕೆ ಅವರೇ ಮುಖ್ಯ ಕಾರಣ. ಅವ್ರು ಫೋನ್ ಮಾಡಿ, ನೋಡಪ್ಪ ಪ್ಯಾನ್ ಇಂಡಿಯಾ ಸಿನಿಮಾ, ದೊಡ್ಡ ಸಿನಿಮಾ, ಯಾರು ಅಂತ ಹೀರೋ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ, ನಿಮ್ಮ ಪ್ರೊಫೈಲ್ ಇದ್ರೆ ಕಳಿಸ್ತೀನಿ ಸರ್, ಪಾತ್ರ ಚೆನ್ನಾಗಿರೋ ಮಾತ್ರ ದಯವಿಟ್ಟು ಕೊಡಿ ಅಂತ ಅಂದ್ಬಿಟ್ಟು ಅಸೋಸಿಯೇಟ್ ಕಡೆಯಿಂದ ಫೋನ್ ಮಾಡಿಸಿ ತಮಿಳಲ್ಲಿ ಅವ್ರ ನರೇಶನ್ ಕೊಟ್ಟು, ಅದೇ ದೇವಸ್ಥಾನದಲ್ಲೇ ಕೂತಿದ್ದೀನಿ, ಎಲ್ಲ ನರೇಶನ್ ಕೊಟ್ಟು ಎಲ್ಲ ಕೇಳಿಸ್ಕೊಂಡೆ. ಸರ್ ನಿಜವಾಗ್ಲೂ ಹಿಂಗೆ ಇರುತ್ತಾ ಸರ್ ಅಂತ. ಹೌದು ಹಿಂಗೆ ಇದೆಯಪ್ಪ, ಯಾಕೋ ಡೌಟಾ, ಆಯ್ತು ಬೇಡ ಅಂದ್ರೆ ಬಿಡಪ್ಪ ಅಂತಂದ್ರೆ, ಇಲ್ಲ ಸರ್ ಆಯ್ತು ಮಾಡ್ತೀನಿ, ದಯವಿಟ್ಟು ಸರ್ ಹಿಂಗೆ ರೆಸ್ಪೆಕ್ಟಬಲ್ ಆಗಿರಲಿ ಅಂತ ಇರುತ್ತೆ, ತಲೆ ಕೆಡ್ಸ್ಕೊಬೇಡ, ನೀನು ಕಳಿಸು ಫಸ್ಟ್, ಅವ್ರು ಓಕೆ ಮಾಡ್ಬೇಕಿನ್ನ, ಇದೇನು ಫೈನಲ್ ಅಲ್ಲ ಅಂದರು. ಆಯಿತು ಅಂತ ಹೇಳಿ ಕಳಿಸಿ ದೇವಸ್ಥಾನದಲ್ಲೇ ನಮಸ್ಕಾರ ಆಗುತ್ತೆ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಿ ಬೆಂಗಳೂರು ಬಂದೆ. ಆರಾಮಾಗಿ ಬೆಳಗ್ಗೆ ಎದ್ದೆ, ಬೆಳಗ್ಗೆ 8:00 ನನಗೆ ಕಾಲ್ ಬಂತು, ಇನ್ನು 1 ಅವರ್ ನಿಂಗೆ ಫೋನ್ ಮಾಡ್ತೀನಿ, ಗುಡ್ ನ್ಯೂಸ್ ಇರ್ಬೋದು ಬ್ಯಾಡ್ ನ್ಯೂಸ್ ಇರ್ಬೋದು, ಹೆಂಗೆ ರಿಸೀವ್ ಮಾಡ್ತೇನೆ ನೋಡೋಣ ಅಂತಂದ್ರೆ. 9:00 ಕಾಲ್ ಬರುತ್ತೆ, ಸುದೀಪ್ ಸರ್ ನಿನ್ನ ಆಯ್ಕೆ ಮಾಡಿದ್ದಾರೆ, ಅವ್ರ ಮ್ಯಾಕ್ಸ್ ಸಿನಿಮಾದಲ್ಲಿ ನಿಂಗೊಂದು ಮೇಜರ್ ರೋಲ್ ಇದೆ, ಮಾಡಬೇಕು, ನಾಡಿದ್ದೇ ಹೊಡಬೇಕು, ರೆಡಿ ಆಗು ಅಂದ್ರೆ. ನಾಡಿದ್ದೇ ಹೊಡಬೇಕಾ ಅಂತ, ಲೈಕ್ ಸರ್ ನಿಜಾನ ಅಂತ ಅಂದ್ಬಿಟ್ಟು 25ನೇ ತಾರೀಕು ನನಗೆ ಕಾಲ್ ಬರುತ್ತೆ. ಸೊ ಅಂದರೆ ನಾನು ಎಲ್ಲ ಸ್ಟಾಪ್ ಆಗಿದ್ದ ಸಬ್ಜೆಕ್ಟ್ನ ಮುಗಿಸಿ ನಾನು ಇಲ್ಲಿ ಬರ್ತೀನಿ, 25ನೇ ತಾರೀಕು ದೇವ್ರ ಹತ್ರ ನಮಸ್ಕಾರ ಹಾಕ್ತೀನಿ, ಮತ್ತು ಕಾಲ್ ಬರುತ್ತೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ನನಗೆ ಹೇಳ್ತಾರೆ ನಾಡಿದ್ದೇ ಹೊರಡಬೇಕು, ರೆಡಿ ಆಗು ಅಂತ. ಸರಿ ಅಂತ ಹೇಳಿ 50 days ಸ್ಟ್ರೆಚ್ ಅಂತ ಅಂದ್ರು. ಹೇಗೆ ಖುಷಿ ಇತ್ತು ಆ ಮೊಮೆಂಟ್ ನಿಮಗೆ? ಐ ಥಿಂಕ್ ಫಸ್ಟ್ ಯಾರಿಗೆ ಹೇಳಿದ್ರು? ದೇವ್ರ ಕೈ ಹಿಡಿದಿದ್ದಾರೆ ಅಂತ ಫಸ್ಟ್ ನನಗೆ ನಾನು ಥ್ಯಾಂಕ್ ಮಾಡ್ಕೊಂಡು ದೇವ್ರಿಗೇನೆ. ಯಾಕಂದ್ರೆ ಈ ಒಂದು ಅಂದ್ರೆ ಮೊರೆ ಹೋಗಿದ್ದಕ್ಕೆ ಸಿಕ್ತಲ್ಲ ನನಗೆ ಅನ್ನೋದು ಒಂದು ಬಿಲೀಫ್ ಫ್ಯಾಕ್ಟರ್ ಅನ್ನೋದು ನಮ್ನ ಎಲ್ಲಿ ತನಕ ಕರ್ಕೊಂಡ್ಬರುತ್ತೆ. ಆ್ಯಂಡ್ ಅಗೇನ್ ಒಂದು ಛಲ ಇಟ್ಕೊಂಡ್ರೆ ನಾವೇನೋ ಮಾಡಬೇಕು ಅಂತ ಅನ್ಕೊಂತಿದ್ರೆ, ಇಫ್ ಯು ರಿಯಲಿ ಥಿಂಕಿಂಗ್ ಅಬೌಟ್ ಸಮಥಿಂಗ್, ಇದನ್ನೇ ಅಚೀವ್ ಮಾಡಬೇಕು ಅಂತ ಅನ್ಕೊಂತಿರ್ಬೇಕಾದ್ರೆ ದಾರಿಗಳು ನೀವು ಅನ್ಕೊಂಡ ರೀತಿ ಹೋಗದೆ ಇರ್ಬೋದು, ಬಟ್ ನಡ್ಸ್ಕೊಂಡು ಹೋಗುತ್ತೆ. ಟೈಮ್ ಲೈನ್ ಅಂತ ಇದೆ, ಯಾಕೆಂದ್ರೆ ಎಲ್ಲರೂ ಒಂದೊಂದು ಟೈಮ್ ಲೈನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಟೈಮ್ ಲೈನ್ ಕರೆಕ್ಟ್ ಆಗಿ ಸ್ಟ್ರೈಕ್ ಆಗುತ್ತೆ. ಐ ಥಿಂಕ್ ನನ್ನ ಟೈಮ್ ಲೈನ್ ಅಲ್ಲಿ ಇತ್ತು ಅನ್ಸುತ್ತೆ. ಲಾಸ್ಟ್ ಮಿನಿಟ್ ಸೆಲೆಕ್ಟ್ ಆಗ್ಬೇಕಾಗಿರುವಂತ ಅವಕಾಶ ನನಗೆ ಸಿಕ್ತು. ಬೇರೆ ಯಾವ ಸೆಲೆಕ್ಟ್ ಆಗಿರೋ ಈ ಪಾತ್ರಕ್ಕೆ ಮುಂಚೆ ನನಗೆ ಗೊತ್ತಿಲ್ಲ, ಅವ್ರಿಂದ ಏನು ಸಮಸ್ಯೆ ಆಯ್ತೋ ಗೊತ್ತಿಲ್ಲ. ಸೊ ಈ ಪಾತ್ರಕ್ಕೆ ನನಗೆ ಕೊನೆ ಮೊಮೆಂಟ್ ಸೆಲೆಕ್ಟ್ ಆಗಿದೆ ಅಂತಂದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಗಾಡ್. ಮಿರಾಕಲ್ಸ್ ಅಂತಾರಲ್ಲ, ಆ ಥರ ಮಿರಾಕಲ್ ಆಗಿದೆ. ನನಗೇನು ಆಬ್ವಿಯಸ್ಲಿ ಫ್ಯಾಮಿಲಿ ಜೊತೆ ಎಲ್ಲ ಹಂಚ್ಕೊಂಡೆ, ಹೋಗ್ಲೇಬೇಕಿತ್ತಲ್ಲ, 50 ದಿವಸ ಇರಲ್ಲ, ಮಗು ಬೇರೆ ಆಗಿತ್ತು, ಮಗು ಊರಲ್ಲಿತ್ತು, ಆಗಷ್ಟೇ ಮಗು ಆಗಿ, ಸೊ ಮಗು ಬಂದ ಗಳಿಗೆ ಅಂತಲೂ ಅನ್ಕೋಬೋದು. ಸೊ ಹಾಗಾಗಿ ಐ ಥಿಂಕ್ ಆಲ್ ಥ್ಯಾಂಕ್ಸ್ ಟು ದ ಯೂನಿವರ್ಸ್, ಎಲ್ಲವನ್ನು ಅನುಗುಣ ಮಾಡಿಕೊಟ್ಟು ಐ ಥಿಂಕ್ ಈ ಥರದೊಂದು ದೊಡ್ಡ ವೇದಿಕೆ ಸಿಕ್ಕಿದೆ, ಒಳ್ಳೆ ಪಾತ್ರ. ಐ ಥಿಂಕ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್. ಎಷ್ಟು ಖುಷಿ ಕೊಡ್ತಾ ಇದೆ ಸುದೀಪ್ ಸರ್ ಜೊತೆಗೆ ಆಕ್ಟ್ ಮಾಡಿರೋದು? ಫ್ಯಾಂಟಾಸ್ಟಿಕ್. ಅವ್ರು ನೋಡ್ತಾ ಇದ್ರೆ ಅವ್ರನ್ನ ಅವ್ರು ಬಿಟ್ಟು ಬೇರೆ ಏನೋ ನೋಡೋದಕ್ಕೆ ಅನಿಸ್ತಾನೆ ಇರಲಿಲ್ಲ. ಅವ್ರಿಗೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ನೋಡಿ ಮೊದಲನೇ ವಾರದಲ್ಲೇ ಅವ್ರ ಮನೇಲಿ ಅವ್ರ ರೆಸಿಡೆನ್ಸ್ ಇತ್ತು, ಅಲ್ಲಿ ಕರೆದು ನನಗೆ ಅಂದರೆ ನಮ್ಮೆಲ್ಲರನ್ನೂ ಕರೆದು ಒಂದು ಲೈಕ್ ಡಿನ್ನರ್ ಅರೇಂಜ್ ಮಾಡಿದ್ರು. ಅವ್ರು ನೋಡ್ತಾ ಎಲ್ಲರಿಗೂ ಮಾತಾಡೋದಕ್ಕೆ ಒಂದು ಅವಕಾಶ ಕೊಟ್ಟರು. ಅವಾಗ ನನಗೊಂದು ಅವಕಾಶ ಸಿಕ್ತು ಮಾತಾಡೋಕ್ಕೆ. ಅವ್ರಿಗೆಲ್ಲ ಹೋದ್ರೆ ಒಂದು ಹಾಡು ಹೇಳ್ಬೇಕು ಅನಿಸ್ತದೆ ಅಂತ, ಯು ಕ್ಯಾನ್ ಅಂತ ಅಂದರು. ಅದಕ್ಕೆ ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಮ್ಮಿಲನ ಪ್ರೀತಿಯ ಅಂತ ಹೇಳಿದೆ. ಅಂದ್ರೆ ನಾನು ಮುಂಚೆನೆ ನೋಡ್ಕೊಂಡ್ ಬಂದಿದ್ದೆ ಅವ್ರ ಸ್ಟೈಲು, ಯಾವ ಕಿಚ್ಚ ಹುಚ್ಚ, ನಮ್ಮ ಸ್ಪರ್ಶ ತುಂಬಾ ಇಷ್ಟ ನನಗೆ. ಸ್ಪರ್ಶ ಸಾಂಗ್ಸ್ ಆಗಿರ್ಬೋದು, ಆ ಫೀಲ್ ಆಗಿರ್ಬೋದು ಭಾಳ ಇಷ್ಟ. ಅದಾದ ನಂತರ ಹುಚ್ಚ ಇಂದ ಕಂಟಿನ್ಯೂಸ್ ಆಗಿ ನೋಡಿದೆ. ನಮ್ಗೆ ಅವಾಗಿದ್ದ ಅವರು ಸುದೀಪ್, ಇದು ಅಪ್ಪು ಅವರು, ಅಗೇನ್ ಸೋ ಅಂಡ್ ಸೋ. ಬಟ್ ಸುದೀಪ್ ಅವ್ರು ನಮ್ಗೆ ತುಂಬಾ ಫೇವ್ರೇಟ್ ಇದ್ರು. ವಿಷ್ಣುವರ್ಧನ್ ಅವ್ರನ್ನ ಬಿಟ್ಟರೆ ಇವ್ರನ್ನ ನೋಡ್ತಿದ್ವಿ. ನಮ್ಗೆ ರಾಜ್ಕುಮಾರ್ ಅವ್ರದ್ದು ಸಿನಿಮಾಗಳು ನೋಡೋಷ್ಟು ಅವಕಾಶ ಸಿಕ್ಕಿಲ್ಲ. ನಮ್ಮ ಅಜ್ಜಿ ಒಂದ್ಸತಿ ಲಾಸ್ಟ್ ಅದು ಶಬ್ದವೇದಿಗೊಂದು ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋ ನಮಗೆ, ನಮ್ಮ ಅಜ್ಜಿ ನಮ್ಮೆಲ್ಲ ಕಸಿನ್ಸ್ನ. ಅದು ಬಿಟ್ಟರೆ ನನಗೆ ನೋಡಕ್ ಸಿಕ್ಕಿದ್ದು ವಿಷ್ಣುವರ್ಧನ್ ಫ್ಯಾನ್ ನಾನು, ನಮ್ಮ ಅಂಕಲ್, ನಮ್ಮ ಡ್ಯಾಡಿ ಎಲ್ಲರೂ. ಅದು ಬಿಟ್ಟರೆ ನಮಗೆ ಸುದೀಪ್ ಅವರು ನಮಗೆ ತುಂಬಾ ಅಚ್ಚುಮೆಚ್ಚು.
ಅವ್ರು ವರ್ತಿಸ್ತಾ ಇದ್ದಿದ್ದ ರೀತಿ, ಅವ್ರು ಟ್ರೀಟ್ ಮಾಡ್ತಾ ಇದ್ದ ರೀತಿ, ಅವ್ರ ಕ್ಯಾರಿಸ್ಮಾ, ಅವ್ರ ಆರ, ಅವ್ರು ಕಂಡಕ್ಟ್ ಮಾಡ್ತಾ ಇದ್ದು, ಅವ್ರಿಗಿರೋವಂಥ ನಾಲೆಜ್ ಅಬೌಟ್ ಸಿನಿಮಾ, ಇವೆಲ್ಲವೂ ಇನ್ಸ್ಪೈರ್ ಆಗಕ್ಕೆ ಶುರುವಾಯಿತು. ಅವ್ರ ಬಗ್ಗೆ ಬೇರೆ ಥರದ ಭಾವನೆ ಹುಟ್ಟಕ್ಕೆ ಶುರುವಾಯಿತು. ಆ್ಯಂಡ್ ಅಗೇನ್ ಸಿ, ಎಲ್ಲ ಇನ್ಸ್ಟೆಂಟ್ಸಲ್ಲೂ ಒಂದು ಟೇಕ್ ಅವೇ ಅಂತ ಇರಬೇಕು. ನಾವು ಯಾವಾಗ ಅದನ್ನ ಕಲ್ಟಿವೇಟ್ ಮಾಡ್ಕೋತೀವಿ, ಡೆಫಿನೆಟ್ಲಿ ನಮ್ಮನ್ನು ಬೇರೆ ಲೆವೆಲ್ಗೆ ನಮ್ಮನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೊತೀವಿ. ಅಲ್ಲಿ ಬಂದಾಗ ನಾನು ಡಿಸೈಡ್ ಮಾಡಿದ್ದಷ್ಟೇ, ಏನಾರು ಈ ಮನುಷ್ಯನಿಂದ ಟೇಕ್ ಅವೇ ತಗೊಳ್ಳೇಬೇಕು ನಾನು ಅಂತ. ಸರ್ಪ್ರೈಸಿಂಗ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ವಾಸ್ ಎ ಟೇಕ್ ಅವೇ ಫ್ರಮ್. ಎಲ್ಲ ವಿಚಾರಗಳು ಅವ್ರು ಕಂಡಕ್ಟ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ಆಗಲೇ ಹೇಳಿದೆ, ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಫಾರ್ ಟ್ರೀಟಿಂಗ್ ಮಿ ವೆಲ್ ಆ್ಯಂಡ್ ಗಿವಿಂಗ್ ಮಿ ಅ ಗ್ರೇಟ್ ಆಪರ್ಚುನಿಟಿ. ಆ್ಯಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಕ್ಯಾನ್ವಸ್. ಕೊನೆಯದಾಗಿ ಕೇಳಬೇಕಂದ್ರೆ, ಈಗ ಆ್ಯಕ್ಟಿಂಗ್ಗಳಲ್ಲಿ ನೀವು ಯಾವುದೋ ಒಂದು ಆ್ಯಕ್ಟ್ ಮಾಡುವಾಗ ಅದನ್ನ ಅವಕಾಶ ಹೇಗೆ ಬಳಸ್ಕೊಳ್ತಿದ್ರಿ, ಅಂದರೆ ಅಲ್ಲಿರುವ ವಿಧಾನಗಳನ್ನು ನೀವು ಹೇಗೆ ಯೂಸ್ಫುಲ್ ಆಗಿ ತಗೊತಿದ್ರಿ ಅಂತ? ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ವೇ. ನಾನೇನು ಮಾಡ್ತಿದ್ದೆ ಅಂತಂದರೆ, ಐ ಯೂಸ್ ಟು ಬಿ ಆನ್ ದ ಸೆಟ್ ಟೆಕ್ನಿಷಿಯನ್ಸ್ಗಳನ್ನ, ಬಿಕಾಸ್ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ರಿಂದ, ಸೊ ಹೇಗೆ ಕೆಲಸ ಆಗ್ತಿದೆ, ಹೇಗೆ ನಡೀತಿದೆ, ಈಗ ಲೆಟ್ಸೆ ಮುಂದೊಂದು ದಿವಸ ನಾನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ, ಅಥವಾ ನಾನು ಈಗ ಒಂದಷ್ಟು ಟೀಮ್ನ ಅರೇಂಜ್ ಮಾಡ್ತೀನಿ ಅಂತ ಅಂದಾಗ, ಮಾಡ್ತಾ ಬರ್ತಾ ಇದ್ದೀನಿ, ಅಲ್ಲಿಗೆ ಇಂಪ್ರೂವೈಸೇಷನ್ ಏನೇನು ಬೇಕು, ಅದಕ್ಕೆ ಯಾವ ರೀತಿ ಅನುಗುಣ ಮಾಡ್ಕೊಡ್ಬೇಕು, ಇವೆಲ್ಲ ಟೆಕ್ನಿಕಲ್ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಸೆಟ್ಟಲ್ಲೇ ಇರ್ತಾ ಇದ್ದೆ. ಇವ್ರು ಹೇಗೆ ವರ್ತಿಸ್ತಾರೆ, ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಬ್ಬರಲ್ಲೂ ಕಲಿಕೆ ಅನ್ನೋದಿರುತ್ತೆ. ಅವ್ರನ್ನ ನೋಡಿ ನಾನು ಪ್ರತಿಯೊಂದು ಅಡಾಪ್ಟ್ ಮಾಡ್ಕೋತಾ ಇದ್ದೆ. ಐ ಥಿಂಕ್ ದಟ್ ಈಸ್ ಮೈ ಅಪ್ರೋಚ್. ಐ ಟ್ರೈ ಟು ಬಿ ದೇರ್, ಟ್ರೈ ಟು ಗ್ರಾಸ್ಪ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಆಸ್ ಪಾಸಿಬಲ್. ಇವನ್ನೆಲ್ಲ ಫೀಡಿಂಗ್ ಆಗಿ ತಗೋತೀನಿ. ಫೀಡಿಂಗ್ ಆಗಿ ಇಟ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ a lot of information has helped me. ಸೊ ಇದೆ ನನ್ನ ಕನ್ಸ್ಟ್ರಕ್ಷನ್. ಈಗ ಕೊನೆಯದಾಗಿ ಸ್ವಲ್ಪ ಫನ್ನಿ ಕ್ವಶನ್ಸ್ ಕೇಳ್ತೀನಿ ನಿಮಗೆ. ನೀವು ಇಷ್ಟೊಂದು ಸ್ಮಾರ್ಟ್ ಆಗಿದ್ದೀರಲ್ಲ, ನಿಮಗೆ ಎಷ್ಟು ಪ್ರಪೋಸ್ ಬಂದಿದ್ದಾವೆ? ಬಂದಿದ್ದಾವೆ ಅಂದರೆ ಒಂದು ಸ್ವಲ್ಪ ನಂಬರ್. ಅಯ್ಯೋ, ನಂಬರ್ ಬರಲ್ಲ, ನನಗೂ ಗೊತ್ತಿಲ್ಲ. ಐ ಥಿಂಕ್ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಮೈ ವೈಫ್ ಓನ್ಲಿ. ಅಂದ್ರೆ ಈ ಪ್ರಶ್ನೆ ಯಾಕೆಂದ್ರೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿರ್ತೀರಲ್ಲ, ಸೊ ಹಾಗಾಗಿ ಕೆಲವರೆಲ್ಲ ಅಲ್ಲಿ ಕೇಳಿರ್ತಾರೆ ನಿಮ್ಗೆ ಎಷ್ಟು ಪ್ರಪೋಸಲ್ ಬಂದಿದೆ ಅಂತ. ಐ ಥಿಂಕ್ ನೀವು ಮೋಸ್ಟ್ ಆಫ್ ದ ಪೋಸ್ಟ್ ನೋಡಿದ್ರೆ ನಾನು ಇಂಡಿವಿಜುವಲ್ ಇರ್ಬೋದು, ನಾನು ಟ್ರಾವೆಲ್ ಮಾಡ್ತಿರೋದಿರ್ಬೋದು, ಅದು ಬಿಟ್ಟರೆ ನನ್ನ ವೈಫ್ ಜೊತೆನೇ ಇರುತ್ತೆ ಮ್ಯಾಕ್ಸಿಮಮ್. ಸೊ ಅಷ್ಟಾಗಿ ದೊಡ್ಡ ಪ್ರಾಲಿಫಿಕ್ ವರ್ಕ್ಸ್ ನಾನು ಮಾಡಿಲ್ಲ ಅಂತ ನನ್ನ ವರ್ಕ್ಸ್ ರಿಲೇಟೆಡ್ ಜಾಸ್ತಿ ಕೆಲಸ ಅಂದರೆ ಹಾಕಿಲ್ಲ ಪೋಸ್ಟ್ಗಳು. ಯಾಕೆಂದ್ರೆ ಐ ವಾಂಟೆಡ್ ಮೈ ವರ್ಕ್ ಟು ಸ್ಟ್ಯಾಂಡ್ ಔಟ್. ಯಾರು ನೋಡಿದ್ರೆ ಐ ಆಮ್ ಅಸೋಸಿಯೇಟೆಡ್ ವಿತ್ ಸೋ ಅಂಡ್ ಸೋ ಪ್ರಾಜೆಕ್ಟ್ ಅಂತ ಹೇಳಿ ಅವ್ರಿಗೂ ಅದು ಅಭಿಮಾನ ಹುಟ್ಟಬೇಕು. ಓಕೆ, ದಿಸ್ ಇಸ್ ದ ಪಾತ್ ಅಂತ. ಸೊ ಅದಕ್ಕಾಗಿ ನಾನು ವರ್ಕ್ ಮಾಡ್ತಿದ್ದೆ. ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್. ಬರುತ್ತೆ ಸ್ಮಾರ್ಟ್ನೆಸ್ ಅಂತ ಅಂದಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಐ ಡೋಂಟ್ ನೋ, ಸಾರಿ ಫಾರ್ ಡಿಸಪಾಯಿಂಟಿಂಗ್ ಎವ್ರಿವನ್. ಐ ಆಮ್ ಮ್ಯಾರಿಡ್ ಫಾರ್ 6 years. ಸೊ ವಿತ್ ಮೈ ಬಿಲವಡ್ ವೈಫ್. ಓಕೆ, ಈಗ ವೈಫ್ಗೆ ಪ್ರಪೋಸ್ ಮಾಡಿದ್ದು ಯಾವಾಗ? ಜಗಳ ಆದಾಗ ಫಸ್ಟ್ ಯಾರು ಕಾಂಪ್ರೂವ್ ಆಗ್ತೀರಾ? ವೈಫ್ಗೆ ಪ್ರಪೋಸ್ ಮಾಡಿದ್ದೆ ಯಾವಾಗ ಅಂತಂದರೆ, ಇಟ್ ಗೋಸ್ ಬ್ಯಾಕ್. ನಾವು ಇವರ್ ಇನ್ ರಿಲೇಷನ್ಶಿಪ್ ಫಾರ್ ಅಬೌಟ್ 13 years. ಸೊ 13 ವರ್ಷ ಒಬ್ಬಳನ್ನೇ ಇಷ್ಟಪಟ್ಟು 6 ವರ್ಷ ಮದುವೆ ಆಗಿದ್ದೀನಿ. ಆ್ಯಂಡ್ ಜಗಳ ಆದಾಗ ಆಬ್ವಿಯಸ್ ನಾವೇ ಕಾಂಪ್ರಮೈಸ್ ಮಾಡಬೇಕು. ಇದು ಲೋಕ ರೂಢಿ, ಇದು ಯೂನಿವರ್ಸಲ್ ಲಾ. ಸೊ ಎಲ್ಲ ಹುಡುಗರಿಗೂ ಅಷ್ಟೇ, ಎಲ್ಲ ಗಂಡಸರಿಗೂ ಅಷ್ಟೇ, ನಮ್ಮ ಹಿರಿಕರು, ನಮ್ಮ ಜೂನಿಯರ್ಸು, ನಮ್ಮ ಸಮವಯಸ್ಸಿಗರು ಎಲ್ಲರಿಗೂ ಇದು ವಿಚಾರ ಗೊತ್ತಿರುವಂಥದ್ದೇ. ಒಬ್ಬ ಹೆಣ್ಣು ರೌದ್ರ ಆದ್ರಾಗ ಗಂಡು ಶಾಂತವಾಗಲೇಬೇಕಾಗತ್ತೆ. ಶೂಟಿಂಗ್ ಇರೋ ಟೈಮಲ್ಲಿ ಬೇಗ ಎದ್ದೇಳ್ತೀರಾ? ಆಮ್ ಅರ್ಲಿ ಮಾರ್ನಿಂಗ್ ಪರ್ಸನ್. ನನಗೆ ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ. ಐ ವಾಂಟ್ ಟು ಬಿ ಫಸ್ಟ್ ಅನ್ನೋದು ಯಾವಾಗಿಂದನೂ ತಲೆಗೆ ಬಂದ್ಬಿಟ್ಟಿದೆ. ನಾನು NCC ಇದ್ದಾಗಿಂದನೂ ಅರ್ಲಿ ಮಾರ್ನಿಂಗ್ ಎದ್ದೇಳೋ ಅಭ್ಯಾಸ. ಐ ಥಿಂಕ್ ದಟ್ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಮೀ ಟು ಬಿ ಅನ್ ಅರ್ಲಿ ಮಾರ್ನಿಂಗ್ ಪರ್ಸನ್. ಆ್ಯಂಡ್ ಆಲ್ ದ ಟೈಮ್ ಐ ಆಮ್ ಅ ಫಸ್ಟ್ ಪರ್ಸನ್. ಓಕೆ, ನೀವು ಬೆಳಗ್ಗೆ ಎದ್ದಾಗ ಫಸ್ಟ್ ಫೋನ್ ನೋಡೋದಾ ಅಥವಾ ಹೆಂಡತಿ ಫೇಸ್ ನೋಡೋದಾ? ಬೆಳಗ್ಗೆ ಎದ್ದಾಗ ಫಸ್ಟ್ ಪ್ರಾರ್ಥಿಸ್ತೀನಿ. ಡೇ ಹ್ಯಾಸ್ ಟು ಬಿ ಗುಡ್, ಡೇ ಹ್ಯಾಸ್ ಟು ಬಿ ದ ಬೆಸ್ಟ್, ಲೆಟ್ ಮಿ ಬಿ ದ ಬೆಸ್ಟ್ ವರ್ಜನ್ ಆಫ್ ಮೈ ಸೆಲ್ಫ್ ಫಾರ್ ದ ಎಂಟೈರ್ ಡೇ. ಸೊ ಅಲ್ಲಿಂದಾನೇ ಆ ಪ್ರಯತ್ನ, ಆ ಎನರ್ಜಿ ತೊಗೊಂಡಾಗ್ಲೇ ಐ ಥಿಂಕ್ ಯು ಕ್ಯಾನ್ ಸ್ಟಾರ್ಟ್ ವೆಲ್ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಓಕೆ, ನೀವು ಸೀರಿಯಲ್ ಅಲ್ಲಿ ಇನ್ನೋಸೆಂಟ್ ಅಥವಾ ಆಕ್ಟಿಂಗ್ ಬಂದಾಗ ಮಾತ್ರ ಇನ್ನೋಸೆಂಟ್ ಆಗ್ತೀರಾ? ಐ ಥಿಂಕ್ ಐ ಆಮ್ ಅ ವರ್ಸಟೈಲ್ ಆಕ್ಟರ್, ಐ ಆಮ್ ಅ ವರ್ಸಟೈಲ್ ಬೀಯಿಂಗ್. ಸೊ ಎಲ್ಲ ಥರದ್ದು ಬೀಯಿಂಗ್, ಎಲ್ಲ ಥರದ ಭಾವನೆ, ಎಲ್ಲ ಥರದ ಚಲನೆಗಳು ನಮ್ಮಲ್ಲೂ ಇರುತ್ತೆ. ಸೊ ಐ ಥಿಂಕ್ ಐ ಆಮ್ ಎವ್ರಿಥಿಂಗ್. ಓಕೆ, ಫ್ರೆಂಡ್ಸ್ ಜೊತೆ ಹೋದಾಗ ನೀವು ಎಷ್ಟು ಖರ್ಚು ಮಾಡ್ತೀರಾ? ಮಿನಿಮಮ್ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಫ್ರೆಂಡ್ಸ್ ಜೊತೆ ಹೋದಾಗ ಐ ಹ್ಯಾವ್ ವೆರಿ ಲಿಮಿಟೆಡ್ ಫ್ರೆಂಡ್ಸ್. ಒಂದಷ್ಟು ಜನ ಫ್ರೆಂಡ್ಸ್ ಇದ್ದರು. ಐ ಥಿಂಕ್ ಐವ್ ಲಾಸ್ಟ್ ದೆಮ್ ಫಾರ್ ಸಮ್ ರೀಸನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಬೆರಳೆಣಿಕೆ ಅಷ್ಟು ಜನ ನಿಮ್ಮ ಹತ್ರ ಇದ್ರೂ
ಯು ಶುಡ್ ಫೀಲ್ ಕಂಫರ್ಟಬಲ್. ಆ್ಯಂಡ್ ಅಗೇನ್ ನೀವು ಹೇಳ್ಕೊಳ್ದೇ ಇದ್ರು ನಿಮ್ಮ ಪರಿಸ್ಥಿತಿನ, ನಿಮ್ಮ ಭಾವನೆಗಳನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಸ್ಪಂದಿಸ್ತಾರಲ್ಲ, ಐ ಥಿಂಕ್ ಇಟ್ ಈಸ್ ರೈಟ್ ಟು ಬಿ ವಿತ್ ದೆಮ್. ಸೊ ಐ ಹ್ಯಾವ್ ಅ ವೆರಿ ಫ್ಯೂ ಫ್ರೆಂಡ್ಸ್ ಆ್ಯಂಡ್ ಐ ಲವ್ ದೆಮ್. ಸೊ ಐ ಥಿಂಕ್ ಐ ವುಡ್ ಲೈಕ್ ಟು ಬಿ ವಿತ್ ದೆಮ್ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ಅವರೊಟ್ಟಿಗೆ ನಾನು ಎಲ್ಲ ಹಂಚಿಕೆ ಇರೋದು. ಐ ಥಿಂಕ್ ಐ ಕ್ಯಾನ್ ನೇಮ್ ದೆಮ್. ಇಟ್ಸ್ ಅ ವೆರಿ ಹಾನೆಸ್ಟ್ ಫೀಲಿಂಗ್ ಫ್ರಮ್ ಮೈ ಎಂಡ್. ವಿನಯ್, ನಿಶಾಂತ್, ನಿತ್ಯ, ಸುಶ್ರುತ್, ವ್ಯಾಸ್, ರೋಹಿತ್. ಐ ಥಿಂಕ್ ದೀಸ್ ಆರ್ ಮೈ ವೆರಿ ಡಿಯರ್ ಫ್ರೆಂಡ್ಸ್. ಸೊ ಇಷ್ಟೇನೆ ಪ್ರಪಂಚ. ದಿರ್ ಆಲ್ ಆರ್ಟಿಸ್ಟಿಕ್, ಅಂದರೆ ಎಲ್ಲರೂ ಒಂದೊಂದು ಕಲೆಯಲ್ಲಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಲವ್ ದೆಮ್. ಓಕೆ, ಡೇ ಅಲ್ಲಿ ಆಗುವಂತಹ ರಿಪೋರ್ಟ್ ಅಂದರೆ ನಿಮ್ದು ಏನಾಗಿರುತ್ತೆ, ಫಸ್ಟ್ ಡೇ ಅಲ್ಲಿ ಏನು ಸ್ಟಾರ್ಟ್ ಆಗುತ್ತೆ, ಎಂಡ್ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಫಸ್ಟ್ ನೀವು ಹೇಳೋದು ರಿಪೋರ್ಟ್ ಯಾರ ಹತ್ರ? ಆಬ್ವಿಯಸ್ಲಿ ವೈಫ್ಗೆ. ಯಾಕೆಂದರೆ ನಮಗಾಗಿ ಕಾಯ್ದಿರ್ತಾರೆ. ಈಗ ಮನೆಯಿಂದ ನಮ್ಮ ಮನೆಗೆ ಬಂದಿರ್ತಾರೆ, ಇದು ಅವ್ರ ಮನೆ ಮಾಡ್ಕೊಂಡಿದ್ರು ಯಾರಿಗೋಸ್ಕರ ಬಂದಿರೋದು ಅನ್ನೋದೊಂದು ಇರುತ್ತಲ್ಲ. ಸೊ ಹಾಗಾಗಿ ಅವ್ರಿಗೆ ಎಲ್ಲ ವಿಚಾರಗಳನ್ನ ಹೇಳೋದು ಅಭ್ಯಾಸ ಮಾಡ್ಕೊಳ್ಳೇಬೇಕು. ಆ್ಯಂಡ್ ನಂಗೆ ಗೊತ್ತಿದೆ ಅಡ್ರೆಸ್ ಮಾಡೋವಂಥದ್ದು. ಸೊ ಐ ವಿಲ್ ಅಡ್ರೆಸ್ ಎವ್ರಿಥಿಂಗ್ ಟು ಹರ್. ಆ್ಯಂಡ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಲ್ಲೂ ಕರೆಕ್ಷನ್ ಹೇಳ್ತಾ ಇರ್ತಾರೆ. ಅವ್ರ ಕಣ್ಮುಂದೆ ನಾವು ಯಾವತ್ತೂ ಸರಿ ಅಂತ ಇರೋದಿಲ್ಲ. ಸೊ ಸರಿ ಅಂತಿದ್ರೆ ಒಂದು ಸಣ್ಣ ಬೇಸ್ ಸಿಗುತ್ತೆ ಅಷ್ಟೇ. ಸೊ ಅದನ್ನು ನಾವು ತೊಗೋಬೇಕು. ಸರಿ ಇಲ್ಲದೆ ಇರ್ಬೇಕಾದ್ರೆ ಅದನ್ನ ಹೇಳ್ತಾರೆ ಅಂತ ಹೇಳಿ ನಾವು ತೊಗೊಂಡು ಮುಂದೆ ಅಡ್ಗೊಳಿಸ್ಕೊಡ್ತೀವಿ. ಐ ಥಿಂಕ್ ಶಿ ಇಸ್ ದ ಬೆಸ್ಟ್ ಗೈಡ್ ಫಾರ್. ಅರ್ಜುನ್ ಅವ್ರಿಗೆ ಸಂಬಳ ಬಂದ್ಮೇಲೆ ಶಾಪಿಂಗ್ ಹೋಗ್ತಾರಾ ಅಥವಾ ಎವ್ರಿ ವೀಕಲ್ಲಿ ಶಾಪಿಂಗ್ ಹೋಗ್ತಾರಾ? ಆ ಥರದ್ದು ನಾನೇನು ಪರ್ಟಿಕ್ಯುಲರ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ಶಿ ಈಸ್ ಫಾಂಡ್ ಆಫ್ ಶಾಪಿಂಗ್. ನಾನೇನು ಆ ಥರ ಪರ್ಟಿಕ್ಯುಲರ್, ನನಗೆ ನೀಡ್ ಏನಿದೆ ಅದನ್ನ ತೊಗೊಳ್ತೀನಿ. ಐ ಥಿಂಕ್ ಐಡ್ ಲೈಕ್ ಟು ಸ್ಪೆಂಡ್ ಮೋರ್ ಆನ್ ಗಿವಿಂಗ್. ಐ ಮೋರ್ ಆಫ್ ಅ ಗಿವರ್ ದ್ಯಾನ್ ರಿಸೀವರ್. ಕೊಡೋವಂಥ ಕೈ ಇದ್ದಾಗ ನನಗೆ ಒಂಥರ ಖುಷಿ ಇರುತ್ತೆ, ಒಂದು ಧೈರ್ಯ ಇರುತ್ತೆ. ಸೊ ಕೊಡೋವಂಥದ್ದಕ್ಕೆ ಸಂಪಾದಿಸ್ತೀನಿ. ಆ್ಯಂಡ್ ನನಗೇನು ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಐ ಥಿಂಕ್ ಐ ಆಮ್ ಅ ವೆರಿ ಸಿಂಪಲ್ ಮ್ಯಾನ್. ಆ್ಯಂಡ್ ದೊಡ್ಡ ದೊಡ್ಡ ಕನಸುಗಳಿದೆ, ಇಲ್ಲ ಅಂತಲ್ಲ. ನನಗೂ ಎಲ್ಲ ಥರದ ಲಕ್ಸುರಿನ ನೋಡಬೇಕು ಅಂತ ಇದೆ. ಬಟ್ ವೆನ್ ಇಟ್ಸ್ ಟೈಮ್ ಅದ್ರ ಜೊತೆ ಅಸೋಸಿಯೇಟ್ ಆಗೋಕ್ಕೆ ಇಷ್ಟಪಡ್ತೀನಿ. ಸೊ ಐ ವಾಂಟ್ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್ ವಿತ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಓಕೆ, ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು, ಯಾಕೆ ಇಷ್ಟ? ಫೇವ್ರೆಟ್ ಆ್ಯಕ್ಟರ್ ಯಾರು ಅಂತ ಕೇಳಿದ್ರೆ ಅಯ್ಯೋ, ಒಂದು ಲಿಸ್ಟ್ ಆಫ್ ಆ್ಯಕ್ಟರ್ಸ್ ಅಂತ ಬರ್ತಾರೆ. ಐ ಕೆನಾಟ್ ನೇಮ್ ಒನ್. ಐ ಡೋಂಟ್ ವಾಂಟ್ ಟು ನೇಮ್ ಒನ್. ಯಾಕೆಂದರೆ ನಾನು ನಟನೆ ಶುರು ಮಾಡಿದಾಗ ಇದ್ದಂಥ ಐಡಲ್ಸ್ ಅದಾದ ನಂತರ ಐಡಲ್ಸ್ ಆಗಲಿಲ್ಲ. ಯಾಕೆಂದರೆ ನನಗೆ ಇಷ್ಟ ಆಗಿದ್ದು ಯಾರೋ ಆವಾಗ ಆ ಟೈಮಲ್ಲಿ, ಅದಾದ ನಂತರ ಇಷ್ಟಪಟ್ಟಿದ್ದು. ಬಟ್ ಇವಾಗ್ಲವರೆಗೂ ನಾನು ಇಷ್ಟಪಟ್ಟು ಇವಾಗಲೂ ಉಳ್ಕೊಂಡು ಕೊನೆ ತನಕ ಇರೋದು ಸುದೀಪ್ ಸರ್ ಇದ್ದಾರೆ, ಒಪ್ಪು ಸರ್ ಇದ್ದಾರೆ, ಆ್ಯಂಡ್ ವಿಷ್ಣುವರ್ಧನ್. ಇವರೆಲ್ಲರೂ ಇಷ್ಟಪಟ್ಟಿದ್ದೀವಿ ನಮ್ಮ ಇಂಡಸ್ಟ್ರಿ ಅಂತ ಲೆಕ್ಕಾಚಾರ ತಗೊಂಡ್ರು. ಅದು ಬಿಟ್ಟು ಐ ಥಿಂಕ್ ನನಗೆ ತುಂಬ ಎಕ್ಸ್ಪೋಜರ್ ಸಿಕ್ಕಿದೆ. ಎಲ್ಲ ಥರದ ಸಿನಿಮಾ ನೋಡೋ ಎಕ್ಸ್ಪೋಜರ್ ಸಿಕ್ಕಿದೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಅದ್ಭುತ ಕಲಾವಿದರಿರ್ತಾರೆ. ಪ್ರತಿಯೊಂದು ಸಿನಿಮಾದಲ್ಲೂ ಅದ್ಭುತ ನಟನೆ ಬಂದಿದೆ. ಆ ಎಲ್ಲದರ ಫ್ಯಾನ್ಸ್, ಆ ಎಲ್ಲ ಹೀರೋಸು ನನ್ನ ಹೀರೋಸ್. ಆ್ಯಂಡ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಆಲ್ ದ ಹೀರೋಸ್ ಹೂ ಹ್ಯಾವ್ ಮೇಡ್ ದಿಸ್ cinema experience beautiful, and the filmmakers as well. So I want to act like my heroes. I want to be the best version for my filmmakers and do great in cinemas. I want to rule. ಓಕೆ, ಕೊನೆಯದಾಗಿ ಈ ಒಂದು ನಿಮ್ಮ ಆ್ಯಕ್ಟಿಂಗ್, ಫಿಲಮು, ಸೀರಿಯಲ್ ಅಂತ ಈ ಜರ್ನಿಯಲ್ಲಿ ಮನೆಯಲ್ಲಿ ಮಗನ ಜೊತೆಗೆ ನೀವು ಎಷ್ಟು ಪ್ರೀತಿಯನ್ನು ಹಂಚ್ಕೊತೀರಿ? I love to be with him. ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ನನಗೆ ಮುಂಚೆಯಿಂದ ಮಕ್ಕಳಂದ್ರೆ ಇಷ್ಟ. ತುಂಬ ಇಷ್ಟಪಟ್ಟು ಕರ್ತಂದಿದ್ದೀವಿ. ಆ್ಯಂಡ್ ಅವನ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಿಕಾಸ್ ನನ್ನ ಮೈ ವೈಫ್ ಶಿ ವರ್ಕ್ಸ್ ಫ್ರಮ್ ಹೋಮ್ ಆ್ಯಂಡ್ ಶಿ ಇಸ್ ಬ್ಯಾಲೆನ್ಸಿಂಗ್ ಮೀ ವಿತ್ ಲಾಟ್ ಆಫ್ ಥಿಂಗ್ಸ್. ಐ ಹ್ಯಾವ್ ಟು ಥ್ಯಾಂಕ್ ಹರ್. ಆ್ಯಂಡ್ ನಾನು ಮಗು ಜೊತೆ ಇರೋದು ಅಷ್ಟೇ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಬೆಳವಣಿಗೆ ನಾವೇ ಕೊಡಬೇಕಲ್ವ. ಹೋಮ್ ಸ್ಕೂಲಿಂಗ್ ಥರ ಆಗ್ತಾ ಇದೆ. ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ಬಿ ದ ಬೆಸ್ಟ್ ಪರ್ಸನ್ ಫಾರ್ ಹಿಮ್ ಆ್ಯಸ್ ವೆಲ್. Like I'm trying to be the best version for my industry. So yeah, I love him. ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಒಳ್ಳೆ ರೀತಿಲಿ ಎಲ್ಲ ಎಕ್ಸ್ಪೋಜರ್ನ ಇಟ್ಕೊಂಡು ಒಳ್ಳೆ ರೀತಿ ನಡೆಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ಇಷ್ಟೊಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ನಿಮ್ಮ ಫೇವ್ರೆಟ್ ಒಂದು ಡೈಲಾಗ್ ಹೇಳೋದಾಗಲಿ ಅಥವಾ ನಿಮಗೆ ಇಷ್ಟವಾದಂಥ ರೋಲಲ್ಲಿ ತೋರಿಸೋದಾದ್ರೆ? ಫೇವ್ರೆಟ್ ಡೈಲಾಗ್ಸ್ ಅಂತ ಹೇಳೋದಕ್ಕೆ ತುಂಬ ಇದೆ. ಐ ಥಿಂಕ್ ಏನಾಗುತ್ತೆ, ಸೀರಿಯಲಲ್ಲಿ ಒಂದಷ್ಟು ಒಂದು ದಿನಕ್ಕೆ ಒಂದು 11 ಸೀನ್ 10 ಸೀನ್ ಮೇಲೆ ಮಾಡ್ತಿರ್ತೀವಿ. ಪ್ರತಿಯೊಂದು ಲೈನ್ಸು ಇನ್ಸ್ಪೈರ್ ಆದಾಗಲೇ ಒಬ್ಬ ನಟ ಪರಿಪೂರ್ಣನಾಗಿ ಅದನ್ನು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಆಲ್ ದ ರೈಟರ್ಸ್ ಫಾರ್ ಇನ್ಸ್ಪೈರಿಂಗ್ ಟು ಆ್ಯಕ್ಟ್. ಸೊ ಮೊದಲಿಗೆ ಅಲ್ಲಿ ಫೇವ್ರೆಟ್ ಲೈನ್ಸ್ ಅಂತ ಬರೋದಾದರೆ ಸುಮಾರಿದೆ.
ಬಟ್ ನಾನು ಆಗ್ಲೇ ಹೇಳಿದಾಗೆ KGF ಚಾಪ್ಟರ್ 2 ಒಂದು ಪ್ರಿಪೇರ್ ಆಗಿದ್ದೆ ಅಂತ ಹೇಳಿದ್ನಲ್ಲ, ಅದೊಂದು ಎಪಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅದೊಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಅವಕಾಶ ಸಿಕ್ಕಿದ್ದು ಆ ಒಂದು ಪಾತ್ರನ ಒಪ್ಕೊಂಡು ಮಾಡಿದಕ್ಕೆ, ಅದು ನಾನೇ ಡಿಸೈನ್ ಮಾಡಿದ್ರಿಂದ ನಂಗೆ ಒಂಚೂರು ಇಷ್ಟ ಇದೆ. ಆ ಕೊನೆ ಲೈನ್ಸ್ ಇದೆಯಲ್ಲ, ಆ 45th ಸೆಕೆಂಡ್ ಆದ್ಮೇಲೆ 15 ಸೆಕೆಂಡ್ಸ್ ಅಂತ ಏನಿದೆಯಲ್ಲ, ಎಂಟೈರ್ ಕ್ರೌಡ್ ಐಬಾಲ್ಸ್ ಕ್ಯಾಚ್ ಆದಾಗ ಒಂದು ಲೈನ್ ಹೇಳ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅಂದ್ರೆ ಟು ವೇಜ್ ಅಗೇನ್ಸ್ಟ್ ರಾಕಿ ಬಾಯ್. ಆ ಲೈನ್ಸ್ ನ ಹೇಳ್ತೀನಿ ಬಿಕಾಸ್ ಅದನ್ನ ತಲೆಯಲ್ಲಿ ಮಾತ್ರ ಡೆಸ್ಟಿನ್ಡ್ ಆಗಿತ್ತು. ಬಟ್ ಅದಕ್ಕೆ ಮುಂಚೆ ಬೇಕಾಗಿರುವಂತದ್ದು ಇದೆಯಲ್ಲ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅದನ್ನ ಬರ್ಕೊಟ್ಟಂತ ರೈಟರ್ಗೆ ಥ್ಯಾಂಕ್ ಯು. ಬಟ್ ಈ ಲೈನ್ ಹೇಳ್ತೀನಿ, ಇದೆಲ್ಲ ಆಗುತ್ತೆ, ಒಬ್ಬನ ವಧೆ ಮಾಡ್ತೀನಿ, ಅವಾಗ ಎಲ್ಲರ ಐಬಾಲ್ಸ್ ಪಾಪಪ್ ಆಗುತ್ತೆ, ಎಲ್ಲರೂ ನನ್ನ ಕಡೆ ಅಟೆನ್ಷನ್ ಕೊಡ್ತಿರ್ತಾರೆ, ಅವಾಗ ಹೇಳ್ತೀನಿ, ಅದ್ ಮಾಡ್ತಿರ್ಬೇಕಾರೆ ನಿಮ್ಗೂ ಇದೇ ಗತಿ, ಇನ್ನು ಒಂದೇ ಗುರಿ, ಗಣಿ ತೋಡಿ ದಣಿಯಾಗಿ ಪ್ರಪಂಚದ ಆಳ್ಬೇಕು, ಇಲ್ಲ ಪ್ರಪಂಚದ ಮುಳುಗಿಸ್ಬೇಕು, ಹೋಗಿ ಅಂತ ಹೇಳ್ತೀನಿ. ಸೂಪರ್. ಸೊ ಇದನ್ನ ಹೇಳ್ತಿದ್ದಾಗೇನೆ ಅಂದ್ರೆ ಹೋಗಿ ಅಂತ ಹೇಳ್ತಿದ್ದಾಗೇನೆ ಅದು ಝೂಮ್ ಇನ್ ಆಗುತ್ತೆ. ಏನೋ ನಂದೊಂದು ಫೀಲಿಂಗ್, ಝೂಮ್ ಇನ್ ಆಗುತ್ತೆ, ಕಟ್ ಮಾಡಿದ್ರೆ ಫ್ರೇಮ್ ಔಟ್ ಆಗಿ ಅಲ್ಲಿ ರಾಕಿ ಬಾಯ್ ಕಾಣಿಸ್ತಾರೆ ಅನ್ನೋ ತರ ಏನೋ ಒಂದು ಇಮ್ಯಾಜಿನೇಷನ್. ಅದನ್ನ ಆನಿಮಲ್ ಅನ್ನೋ ಸಿನಿಮಾದಲ್ಲಿ ರಣಬೀರ್ ಕಪೂರ್ನ ಫ್ರೇಮ್ ಔಟ್ ಆಗಿ ಇವ್ರನ್ನ ಬಾಬಿ ಡಿಯಲ್ ನ ತರ್ತಾರಲ್ಲ, ಅದೇ ಸೇಮ್ ಫ್ರೇಮ್ ನನ್ನ ತಲೆಯಲ್ಲಿತ್ತು. ಸೊ ಯಾ ದಟ್ಸ್ ಇಟ್. ಸೊ ಒಂದು ಆಕ್ಟ್ ಮಾಡ್ಬೇಕಾದ್ರೂ ಇಮ್ಯಾಜಿನೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದು ಕಲ್ಚರಿಂಗ್, ಅದು ಬರುತ್ತೆ, ದಟ್ ಕಮ್ಸ್ ಬೈ ಪ್ರಾಕ್ಟಿಸ್. ಆಲ್ ಥ್ಯಾಂಕ್ಸ್ ಟು ಆಲ್ ದ ಲೈಬ್ರರಿ ಆಫ್ ಸಿನಿಮಾಸ್ ನಮ್ಮ ಇಲ್ಲಿ ತನಕ ಕಸಿರೋದಕ್ಕೆ. ಐ ಥಿಂಕ್ ನಾನು ಚೂಸ್ ಮಾಡಿ ಬಂದಿದ್ದಲ್ಲ, ಇದು ಆವರ್ಸ್ಕೊಂಡ್ ಬಂದಿದ್ದು, ನನ್ನ ಡೆಸ್ಟಿನ್ಡ್ ಆಗಿ ಕರ್ಕೊಂಬಂದು ನಿಲ್ಸಿದೆ ಅಷ್ಟೇ. ಇಲ್ಲಿ ಪ್ರತಿಯೊಬ್ಬರು ಯಾರ ಸ್ವತ್ತು ಅಲ್ಲ, ಎನಿಬಡಿ ಕ್ಯಾನ್ ಮೇಕ್ ದಿಸ್ ಹ್ಯಾಪನ್. ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ಬಟ್ ಅದನ್ನ ಸರಿಯಾದ ರೀತಿ ಕೈಗೆತ್ಕೊಂಡಾಗ ಮಾತ್ರ ಅದು ನಿಮ್ದಾಗೋದಕ್ಕೆ ಸಾಧ್ಯ. ಐ ಥಿಂಕ್ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದ ಯೂನಿವರ್ಸ್ ಫಾರ್ ವೇರ್ ಇಟ್ ಲ್ಯಾಂಡ್ಸ್ ಯು. ಅಲ್ಲಿ ಹೋಗಿ ನಿಲ್ಲಿಸಿದಾಗ ನೀವು ಕೈಗೆತ್ಕೊಳ್ಳಿಲ್ಲ ಅಂತಂದರೆ ಏನೂ ಆಗಲ್ಲ. ಸೊ ಬೆಟರ್ ಆ್ಯಕ್ಟ್ ಫಾರ್ ಯುವರ್ ಲೈಫ್. ಓಕೆ, ಧನ್ಯವಾದಗಳು ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಕೈಂಡ್ನೆಸ್ ಅಂಡ್ ಸ್ವೀಟ್ನೆಸ್. ಅಂಡ್ ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಕಲಾವಿದರಿಗೆ ಸಾವಿದೆ, ಆದರೆ ಕಲೆಗೆ ಮಾತ್ರ ಸಾವಿಲ್ಲ ಅಂತ ಹೇಳ್ತಾರೆ. ಎಸ್, ಇವತ್ತಿನ ವಿಶೇಷ ಸಂಚಿಕೆಯನ್ನು ನೋಡಿದ್ರಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.